ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿ ಓಂ. ದಮದ ದೋಷಗಳನ್ನು 18 ಹೇಳಿದರು. ಆ 18 ದೋಷಗಳ ಪರಿಹಾರವೇ ಮದದ ನಿಗ್ರಹ ಅನ್ನೋದನ್ನು ಹೇಳಿದ ಹಾಗಾಯಿತು ಅಂತ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ. ಮದೋ 18 ದೋಷಃ ಸ್ಯಾತ್ ತ್ಯಾಗೋ ಭವತಿ ಷಡ್ವಿಧಃ. ಇದು ಮದದ ನಿವಾರಣೆಗೂ ಕಾರಣವಾದ ದಮವನ್ನು ಸಾಧಿಸಲಿಕ್ಕಿರುವ ತೊಂದರೆ ಅಂದರೆ ಇದು ಮದದ ದೋಷವೇ ಆಗಿದೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಹಿಂದೆ ಹೇಳಿದ 18 ಅದು ವಿಪರೀತವಾದರೆ ಆಗ ಅದು ಮದದ ಸಹಕೃತ ದೋಷಗಳು ಅಂತ ಅನ್ನಿಸುತ್ತವೆ. ಅಂದರೆ ಮದದ ದೋಷಗಳು ಒಟ್ಟು 24 ಅಂತ. ಯಾಕೆಂದರೆ ಮುಂದೆ ಮತ್ತೆ 6 ಷಡ್ವಿಧ 6 ದೋಷಗಳನ್ನು ಮತ್ತೆ ಜೋಡಿಸಿ ಹೇಳ್ತಾರೆ. ಒಂದು ಗರ್ವತ್ಯ, ಅಂದರೆ ಅದು ತ್ಯಾಗ ಆದರೆ ಗುಣ ಆಗುತ್ತೆ, ತ್ಯಾಗ ಆಗದೇ ಇದ್ರೆ ದೋಷ ಆಗುತ್ತೆ. ಅದು ಯಾವುದು ಅಂತ ಅಲ್ಲಿ ಶ್ಲೋಕದಲ್ಲಿ ಗೊತ್ತಾಗೋದಿಲ್ಲ. ಅದು ಕ್ರಮವಾಗಿ ನೋಡಿದರೆ ಗರ್ವತ್ಯಾಗ, ಧನತ್ಯಾಗ ಅಂದರೆ ಧನ ವಿನಿಯೋಗ, ಕಾಮತ್ಯಾಗ, ದುಃಖತ್ಯಾಗ, ಮೋಹತ್ಯಾಗ, ಅರ್ಥತ್ಯಾಗ ಅಂತ ಒಟ್ಟು 6 ರೀತಿಯಾದ ತ್ಯಾಗಗಳನ್ನು ಹೇಳ್ತಾರೆ. ಅದರಲ್ಲಿ ಗರ್ವತ್ಯಾಗ ಅಂತಂದರೆ ನಾನು ಮಾಡಿಸಿದೆ, ಶ್ರಿಯಂ ಪ್ರಾಪ್ಯ, ಸಂಪತ್ತನ್ನು ಪಡೆದು ಇದು ನನ್ನ ಸಂಪತ್ತಿನಿಂದ ಇದೆಲ್ಲ ಆಯಿತು ಅಂದರೆ ಮದದ 18 ದೋಷಗಳು ಮತ್ತು ಈಗ ಹೇಳಿದ ತ್ಯಾಗ ಇಲ್ಲದೆ ಇರುವಿಕೆ ಅನ್ನೋದೇ 6 ದೋಷಗಳು ಅಂತ. ಆದರೆ ಒಟ್ಟು 24 ದೋಷಗಳು ಅಂತ ಮದದ ದೋಷಗಳು ಅಂತ ಹೇಳ್ತಾ ಇದ್ದಾರೆ. ವಿಪರ್ಯಯ ಸ್ಮೃತ ಅಂದರೆ ತ್ಯಾಗ ಅನ್ನೋದೇ ವಿಪರ್ಯಯವಾದಾಗ, ತ್ಯಾಗ ಅನ್ನೋದೇ ವಿಪರೀತವಾದಾಗ, ತ್ಯಾಗ ಮಾಡದೇ ಇದ್ದಾಗ, ಗರ್ವ ಪಡುವುದು, ಧನಮದವನ್ನು ತೋರುವುದು, ಕಾಮ ಬಯಸುವುದು, ದುಃಖವನ್ನು ಪಡುವುದು, ಮೋಹಕ್ಕೊಳಗಾಗುವುದು, ಸಂಪತ್ತಿನ ಅಪೇಕ್ಷೆಯಿಂದಲೇನೆ ಅಥವಾ ಪ್ರಯೋಜನವನ್ನು ಮನಸ್ಸಿನಲ್ಲಿಟ್ಟುಕೊಂಡೇನೆ ಕರ್ಮ ಮಾಡುವುದು ಅನ್ನೋದು ದೋಷ. ಅದು ವಿರುದ್ಧವಾದಾಗ ಗರ್ವ ಬಿಡುವುದು, ಧನ ವಿನಿಯೋಗ ಮಾಡುವುದು, ಕಾಮತ್ಯಾಗ ಮಾಡುವುದು, ದುಃಖವನ್ನು ಬಿಡುವುದು, ಮೋಹವನ್ನು ತೊರೆಯುವುದು, ಅರ್ಥವನ್ನು ಉಪಯೋಗಿಸುವುದು. ಇಷ್ಟು 6 ರೀತಿಯಾದ ತ್ಯಾಗದಿಂದ ಅದು ಗುಣವಾಗಿರುವಂತಹ ಕೆಲಸ ಮುಂದೆ ಲೋಪವಾಗಿಯೂ ಅಂದರೆ ಮೋಹವಾಗಿಯೂ ಕೂಡ ಕಾಡುವಂತಹ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಅದನ್ನು ಬಿಡಬೇಕು ಅನ್ನುವ ಮಾತನ್ನು ಹೇಳಿದರು. ಇಷ್ಟು ಶ್ಲೋಕದ ರೂಪದಲ್ಲಿ ನೋಡಿದರೆ ಅಲ್ಲಿದೆ ಶ್ರೇಯಾಂಸು ಷಡ್ವಿಧಸ್ತ್ಯಾಗ ತೃತೀಯೋ ದುಷ್ಕರೋ ಭವೇತ್. ಅದರಲ್ಲಿ ಮೊದಲನೇದು ತೇನ ದುಃಖಂ ತರತ್ಯೇವ ಭಿನ್ನಂ ತಸ್ಮಿನ್ ಜಿತಂ ಕೃತೆ. ಶ್ರೇಯಾಂಸು ಷಡ್ವಿಧಸ್ತ್ಯಾಗ ಶ್ರೇಯಂ ಪ್ರಾಪ್ಯ ನ ಹೃಷ್ಯತಿ. ಸಂಪತ್ತನ್ನು ಪಡೆದು ಅದರ ಬಗ್ಗೆ ಹೆಮ್ಮೆ ಪಡದೇ ಇರುವುದೇ ತ್ಯಾಗ. ಸಂಪತ್ತು ಬಂದಾಗ ನನ್ನ ಹತ್ರ ಸಂಪತ್ತು ಬಂತು, ಅದು ನನ್ನದೇ ದೊಡ್ಡ ಕೊಡುಗೆ, ಅದು ಬಿಟ್ಟು ಬೇರೆ ಏನಿಲ್ಲ ಅಂತ ಗರ್ವಪಟ್ಟರೆ ಅದು ದೋಷ ಆಗುತ್ತೆ. ಆ ಸಂಪತ್ತು ಬಂದಾಗಲೂ ಸರಳವಾಗಿ ಬದುಕಿದ್ರೆ ಆ ಸಂಪತ್ತಿನ ಮದ ಆತನ ತಲೆಗೆ ಏರದೆ, ತನ್ನ ಹತ್ರ ಸಂಪತ್ತು ಬಂದಿರುವುದು ಒಂದು ಕಾಲದಲ್ಲಿ ಇಲ್ಲದೆ ಬದುಕಿದ್ದೇನೆ, ಇನ್ನೊಂದು ಕಾಲದಲ್ಲಿ ಕೊಟ್ಟಿದ್ದಾನೆ, ಯಾರೋ ಕೊಟ್ಟಿದ್ದಾನೆ, ಕೊಟ್ಟದ್ದನ್ನು ನಾನು ಸರಿಯಾಗಿ ಅಗತ್ಯ ಇದ್ದವರಿಗೆ ಸಹಾಯಕ್ಕೆ ಉಪಯೋಗಿಸುವುದು, ನನ್ನ ವೈಯಕ್ತಿಕ ಸಂತೋಷಕ್ಕೆ ನನಗೆ ಅಂದರೆ ದುಡಿದ ಮೇಲೆ ಅದರಲ್ಲಿ ಒಂದು ಭಾಗ ನಾನು ಪಡೆಯುವುದನ್ನು ಯಾರು ಬೇಡ ಹೇಳಿಲ್ಲ. ಆದರೆ ಎಲ್ಲ ನನ್ನ ಹತ್ರನೇ ಇರಬೇಕು ಅಥವಾ ನನ್ನ ಹತ್ರ ಮಾತ್ರ ಇರಬೇಕು ಅಥವಾ ನನ್ನ ಹತ್ರ ಮಾತ್ರ ಇರುವುದು, ಇದು ಅಪಾಯಕಾರಿಯಾದ ಯೋಚನೆ. ಇದು ಮೊದಲನೇ ತ್ಯಾಗ ಅಂತ ಹೇಳಿದ್ರು. ಶ್ರಿಯಂ ಪ್ರಾಪ್ಯನ ಹೃಷ್ಯತಿ. ಸಂಪತ್ತನ್ನು ಹೊಂದಿ ಅದರ ಗರ್ವ ಪಡದೇ ಇರುವುದು ಅನ್ನೋದು ಮೊದಲನೇ ತ್ಯಾಗ. ಎರಡನೇದು, ಕೆಲವರು ಏನು ಮಾಡ್ತಾರೆ ಅಂದರೆ ಅದರ ಬಗ್ಗೆ ಗರ್ವ ಇರುವುದಿಲ್ಲ, ಆದರೆ ಯಾರಿಗೂ ಕೊಡಲ್ಲ. ಒಳ್ಳೆಯವರು ಒಂದು ಬಿಚ್ಚಲ್ಲ, ಎಲ್ಲ ತಿಜೋರಿಲಿಟ್ಟು ದಿನ ಪೂಜೆ ಮಾಡಿ 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 ನಮಸ್ಕಾರ ಮಾಡಿಕೊಂಡೇ ಬರ್ತಾರೆ. ಯಾವ ರೀತಿಯಿಂದಲೂ ದುಶ್ಚಟಗಳಾಗಲಿ ಅಥವಾ ಇನ್ನೊಬ್ಬರ ಹತ್ರ ಮಾತಾಡೋ ವಿಷಯದಲ್ಲಿ ಅಹಂಕಾರ ಆಗಲಿ, ನಾನು ಶ್ರೀಮಂತ ಅಂತ ತೋರಿಸ್ಕೊಳ್ಳೋದಾಗ್ಲಿ ತಾವು ಮೈ ಮೇಲೆ ಏನೂ ಹಾಕೊಳ್ಳಲ್ಲ.
ಬೇರೆಯವರಿಗೂ ಯಾರತ್ತು ನೀವು ಹಾಕೊಳ್ತಾ ಇದ್ದೀರಾ ಅಂತ ಹೊಟ್ಟೆ ಕಿಚ್ಚು ಪಡಲ್ಲ. ಆದರೆ ತಾನು ಮಾತ್ರ ಯಾರಿಗೂ ಕೈ ಎತ್ತಿ ಕೊಡುವುದಿಲ್ಲ. ಅದು ಒಂದು ದೋಷ. ಅದನ್ನೇನು ಮಾಡಬೇಕು ಅಂದ್ರೆ ಇಷ್ಟಾಪೂರ್ತೆ. ಅದನ್ನ ಇಷ್ಟಾಪೂರ್ತ ಅಂದ್ರೆ ಇಷ್ಟ ಅಂತಂದ್ರೆ ಯಜ್ಞಯಾಗಾದಿಗಳು. ತನ್ನ ವೈಯಕ್ತಿಕವಾದ ಈಗ ಹುಟ್ಟುಹಬ್ಬದ ದಿನ ಬರುತ್ತೆ, ಆವಾಗ ಅದಕ್ಕೊಂದು ಜನ್ಮ ನಕ್ಷತ್ರದ ಶಾಂತಿ ಮಾಡಿಕೊಳ್ಬೇಕು ಅಂತಿದೆ. ಏನಿಲ್ಲ, ಧನ್ವಂತರಿಯ ಪ್ರಾರ್ಥನೆ ಮಾಡಿ ಒಂದು ಪೂಜೆ ಮಾಡಬೇಕು ಅಂತಿದೆ. ಆಗ ಒಂದು 4 ಜನರನ್ನ ಕರೆದು ಮನೆಯಲ್ಲಿ ಅವರಿಗೆ ಅನ್ನದಾನ ಮಾಡಬೇಕು ಅಂತಿದೆ. ಅಥವಾ ಹಬ್ಬಗಳಿಗೆ ಚೆನ್ನಾಗಿ ಹೆಚ್ಚು ಸ್ವೀಟ್ ಮಾಡಿಸಿ ಒಂದು 4 ಜನಕ್ಕೆ ಕೊಡುವುದು ಅಂತಿರುತ್ತೆ. ಅಥವಾ ಮನೆಯಲ್ಲಿ ವರ್ಷಕ್ಕೊಂದು ದಿವಸ ಮನೆ ಅಂತ ಕಟ್ಟಿದ ಮೇಲೆ, ಮನೆಯನ್ನ ಕಟ್ಟಿದ ದಿವಸ ಒಂದೇನು ಪ್ರವೇಶ ಅಂತ ಮಾಡ್ತೇವಲ್ಲ, ಆ ದಿನ ನೆನಪಿಟ್ಕೊಂಡು ಪ್ರತಿ ವರ್ಷ ಆ ದಿನದಲ್ಲಿ ಏನಾದ್ರೂ ಒಂದು ಯಾಗವನ್ನು ಮಾಡಿಸಿ, ಯಜ್ಞವನ್ನು ಮಾಡಿಸಿ, ಬಂದವರನ್ನೆಲ್ಲ ಕರೆದು ಬಂಧು ಬಾಂಧವರಿಗೆ ಒಂದಿಷ್ಟು ಸಂತೋಷವನ್ನು ಹಂಚಬೇಕು. ಅದು ಇಷ್ಟ. ಇದು ನಮಗೋಸ್ಕರ ಮಾಡಿಕೊಳ್ಳುವಂಥದ್ದು. ಇನ್ನೊಂದು ಪೂರ್ತ ಅಂತ. ಪೂರ್ತ ಅಂದ್ರೆ ಪೂರೈಸುವುದು. ಸಮಾಜಕ್ಕೆ ಏನೋ ಒಂದು ನಮ್ಮಿಂದ ಅಗತ್ಯವಾದದನ್ನು ಪೂರೈಸ್ಲಿಕ್ಕೆ ಸಾಧ್ಯವಾ? ಈ ದಾರಿಯಲ್ಲಿ ಓಡಾಡುವವರಿಗೆ ನೆರಳಿಲ್ಲ, 4 ಗಿಡ ನನ್ನ ಲೆಕ್ಕದಲ್ಲಿ ನಡೆಸ್ತೇನೆ. ನಡೆಸೋದು ಮಾತ್ರ ಅಲ್ಲ, ಬದುಕಿಸ್ತೇನೆ. ಇಲ್ಲಾಂದ್ರೆ ಒಣ ಮಹೋತ್ಸವ ಆಗುತ್ತೆ. ಮುಂದೆ ಅದರ ಜೊತೆಗೆ ಹೋಗುವವರಿಗೆ ಒಂದು ಬಸ್ ನಿಲ್ಲುವ ಜಾಗ ಇದೆ, ಅಲ್ಲಿ ಸ್ಟ್ಯಾಂಡ್ ಇಲ್ಲ, ನನ್ನ ಲೆಕ್ಕದಲ್ಲಿ ಒಂದು ಸ್ಟ್ಯಾಂಡ್ ಮಾಡಿಸ್ತೇನೆ. ಬೇಕಾದ್ರೆ ಹೆಸರು ಹಾಕೊಳ್ಳಿ, ಕೊಡುಗೆ ಅಂತ ಹಾಕೊಳ್ಳಿ. ಓದೋರೆಲ್ಲ ಬೈಕೊಳ್ಳೋದಾದ್ರೂ ಬೈಕೊಳ್ಳಿ, ಹೊಗಳೋದಾದ್ರೂ ಹೊಗಳಿ. ಅದು ನಿಮ್ಮ ಖರ್ಚಿನಿಂದ ಒಂದು ಕೆಲಸ ಆಯ್ತು ಅಂದ್ರೆ ಪೂರ್ತ ಅಂದ್ರೆ ಏನ್ ಗೊತ್ತಾ? ನನ್ನ ಸುಖ ಅಲ್ಲ, ಬೇರೆಯವ್ರ ಸುಖಕ್ಕೆ ಮಾಡುವ ಖರ್ಚು. ಅದರಿಂದ ಪ್ರತಿ ನಿರೀಕ್ಷೆ ಇರಬಾರ್ದು. ಶಾಲೆಗಳಿಗೆ ಮಕ್ಕಳಿಗೆ ನಾನು ಪುಸ್ತಕ ಕೊಡಿಸ್ತೇನೆ, ಅನಾಥಾಲಯದಲ್ಲಿ ಮಕ್ಕಳಿಗೆ ಒಂದು ದಿವಸ ಊಟ ಹಾಕಿಸ್ತೇನೆ, ಅಥವಾ ಊರಲ್ಲಿ ಒಂದು ಬಾವಿ ಇಲ್ಲ, ನಾನು ಬೋರ್ ತೋಡಿಸಿ ಅಥವಾ ಬಾವಿ ತೋಡಿಸಿ ಅವರಿಗೆ ನೀರಿನ ವ್ಯವಸ್ಥೆಗೆ ನಾನು ಖರ್ಚು ಹಾಕ್ತೇನೆ. ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಉತ್ಸವ ಇದೆ ಅಂತಂದ್ರೆ ಆ ಉತ್ಸವದ ಅನ್ನದಾನ ನನ್ನ ಲೆಕ್ಕದಲ್ಲಿ ಅಂತ. ಹೀಗೆ ಯಾವುದೋ ಒಂದು ಪೂರ್ತ ಜನರ ಹೊಟ್ಟೆಯನ್ನ ಪೂರೈಸುವಂತಹ ಖರ್ಚಿಗೆ ವಿನಿಯೋಗ ಆಯಿತು ಅಂದ್ರೆ ಅದು ಎರಡನೇ ರೀತಿಯ ಒಳ್ಳೆಯ ತ್ಯಾಗ. ಅದು ಮಾಡದೇ ಇದ್ರೆ ದೋಷ. ಯಾಕಂದ್ರೆ ಸಂಪತ್ತಿರುವುದು ನಮ್ಗೊಬ್ಬರಿಗೆ ಅಲ್ಲವೇ ಅಲ್ಲ. ಯಾಕಂದ್ರೆ ನಮ್ಮ ಸಂಪತ್ತು ಕೂಡ ಇನ್ಯಾರದ್ದೋ ಜೋಬಿನಿಂದಲೇ ಬಂದದ್ದು. ಅವ್ರು ಕೊಡಲ್ಲ ಅಂದಿದ್ರೆ ನಾವು ಬರೀ ಜೋಬಲ್ಲಿ ಕೊಡ್ಬೇಕಿತ್ತು. ಕೊಟ್ಟಿದ್ದಾನೆ ಅಂದ್ಮೇಲೆ ನಾವು ಅದನ್ನು ಖರ್ಚು ಮಾಡಬೇಕು. ಅದು ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಮಾತ್ರ ದುಡ್ಡು ಬದುಕಿರುತ್ತೆ. ದುಡ್ಡು ಎಲ್ಲೋ ಒಂದು ಕಡೆ ಗೋಡೆ ಮರೆಯಲ್ಲಿ ಸ್ಟ್ರಕ್ ಆಯ್ತೋ, ಆಮೇಲೆ ಅದು ಬ್ಲ್ಯಾಕ್ ಆಯ್ತು, ಅದು ಕತ್ಲೆ, ಅದು ಪ್ರಪಂಚಕ್ಕೆ ಕಾಣಲಿಲ್ಲ ಅಂದ್ರೆ ಕತ್ಲೆ ಆಯ್ತು ಅಂತ, ಅದ್ರ ಲೆಕ್ಕ ತೋರಿಸ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಅದು ಒಂದು ದೋಷ ಅಂತ. ಮೂರನೇದು, ಇದು ಸ್ವಲ್ಪ ಬಹಳ ಗಂಭೀರವಾದ ತ್ಯಾಗ ಅಂತ ಹೇಳ್ತಾರೆ. ಅದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಕಾಮತ್ಯಾಗಶ್ಚ ರಾಜೇಂದ್ರ ಸತ್ತೃತೀಯ ಇತಿ ಸ್ಮೃತಃ. ಅದನ್ನು ಹೇಳಿದ್ರು ಶ್ರೇಯಾಂಸು ಷಡ್ವಿಧ ತ್ಯಾಗ ತೃತೀಯೋ ದುಷ್ಕರೋ ಭವೇತ್. ತೃತೀಯ ದುಷ್ಕರ. ಮೂರನೇ ತ್ಯಾಗ ಸ್ವಲ್ಪ ಕಷ್ಟ ಅಂತ. ಕಾಮತ್ಯಾಗ ಅಂದ್ರು ಕಂಡದ್ದೆಲ್ಲ ಬೇಕು ಅಂತ ಒಂದೇನೋ ಬೈತಾರಲ್ಲ, ಅದರ ಬೈಯುವುದು ಮಾತ್ರ ಅಲ್ಲ, ಅದನ್ನ ಪಡೆಯುವುದಕ್ಕೆ ಏನ್ ಬೇಕಾದ್ರೂ ಅನರ್ಥ ಮಾಡ್ಲಿಕ್ಕೆ ಸಿದ್ಧ ಆಗ್ಬಿಡ್ತಾನೆ. ಒಂದು ಸರ್ತಿ ಅದು ಆ ಜಾಗ ನನ್ಗೆ ಬೇಕು ಅಂತ ಒಬ್ನಿಗೆ ತಲೆಗೆ ಬಂತು ಅಂದ್ರೆ ಆ ಜಾಗವನ್ನ ಪಡಿಲಿಕ್ಕೆ ಬರೋರನ್ನೆಲ್ಲ ದಾರಿ ತಪ್ಪಿಸ್ತಿರ್ತಾರೆ. ಯಾರು ಅದನ್ನು ಹೊಂದಿರ್ತಾರೋ ಅವರ ಕೈಯಿಂದ ಅದನ್ನು ಏನಾದ್ರೂ ಮೋಸ ಮಾಡಿ ಆದ್ರೂ ತನ್ನ ಕೈಗೆ ವಶ ಮಾಡಿಕೊಳ್ಬೇಕು ಅಂತ ಎಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ. ಇನ್ನು ದೈಹಿಕವಾದ ಕಾಮನೆಯೂ ಸೇರಿ ಅದು ಒಂದು ತ್ಯಾಗ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರು. ನಾಲ್ಕನೇದು ದುಃಖ ತ್ಯಾಗ. ಆ ಕ್ಷಣಕ್ಕೆ ದುಃಖ ಆಗತ್ತೆ ಅನ್ನೋದು ದೋಷ ಅಲ್ಲ, ಅದನ್ನ ಸಹಿಸಿಕೊಳ್ಳುವುದು ತಪ್ಪಲ್ಲ ಅಂತಾರೆ. ಅಂದ್ರೆ ಅಲ್ಲಿ ಇರುವ ಮಾತು ಅಪ್ಯವಾಚ್ಯಂ ವದಂತ್ಯೇವ ಸತೃತೀಯೋ ಗುಣ ಸ್ಮೃತಃ ತ್ಯಕ್ತೈ ದ್ರವ್ಯೈ ಭವತಿ ನೋಪಯುಕ್ತೈಶ್ಚ ಕಾಮತಃ ನಚ ದ್ರವ್ಯೈ ತದ್ಭವತಿ ನೋಪಯುಕ್ತೈಶ್ಚ ಕಾಮತಃ. ಯಾವುದೋ ಒಂದು ವಸ್ತು ಕಳೆದು ಹೋಯ್ತು, ಕಳೆದು ಹೋದಾಗ ವ್ಯಥೆ ಆಯ್ತು, ಸರಿ, ಕಳೆದು ಹೋಗಿ 1 ವರ್ಷ ಆಗಿರುತ್ತೆ. ಆಮೇಲೂ ಅವತ್ತೊಂದು ನನ್ನೊಂದು ಕೊಡೆ ಒಂದು ಕಳೆದು ಹೋಯ್ತು, ಅದು ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಬಣ್ಣ, ಅದನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ರೆ ನನ್ನನ್ನು ಎಲ್ಲರೂ ಕೇಳ್ತಿದ್ರು ಎಷ್ಟು ಚೆನ್ನಾಗಿದೆ ಕೊಡೆ, ಯಾರು ತಕ್ಕೊಟ್ಟಿದ್ದು, ಎಲ್ಲಿದೆ, ಅದು ಎಲ್ಲಿ ಸಿಗುತ್ತೆ ಹೇಳಿ. ಈಗ ಆ ಕೊಡೆನೇ ಇಲ್ಲ ಆದ್ರಿಂದ ನನ್ನನ್ನು ಯಾರು ಮಾತಾಡಿಸೋರೇ ಇಲ್ಲ. ಅಯ್ಯೋ, ಕೊಡೆಯಿಂದ ನೀನಾ? ಅದು ನಿನ್ನ ಕೊಡೆ, ನೀನು ಅದನ್ನು ಇಟ್ಕೊಂಡಿದ್ದೆ, ಅದು ನಿನ್ನ ಹತ್ರ ಇತ್ತು, ಈಗಿಲ್ಲ, ಅಷ್ಟೇ ಮುಗಿದೋಯ್ತು. ಆದ್ರೆ ಕಳೆದು ಹೋದ ವಿಷಯದಲ್ಲಿ ಮತ್ತೆ 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 ನೆನಪಿಸಿಕೊಂಡು ದುಃಖ ಪಡುವುದೇನಿದೆ ಅದು ತ್ಯಾಗ ಆಗ್ಬೇಕು. ತ್ಯಾಗನ ಬಿಡಬೇಕು. ಅಂತಹ ದುಃಖಗಳನ್ನ, ಅಂದ್ರೆ ಆಗ ಗಾಯ ಆದಾಗ ನೋವಾಯ್ತು ಅದು ತಪ್ಪು ಅಂತಲ್ಲ, ಆ ಗಾಯ ಆಗಿ ಗುಣ ಹೋಗಿರುತ್ತೆ. ಆಮೇಲೆ ಮತ್ತೆ 1 ವರ್ಷ ಆದ್ಮೇಲೆ ಅವತ್ತೊಂದು ನಾನು ಆಸ್ಪತ್ರೆಯಲ್ಲಿ ಎಷ್ಟು ಒದ್ದಾಡಿದ್ದೇನೆ ಅಂದ್ರೆ ಅಂತ ನೆನ್ಸ್ಕೊಂಡು ಅವತ್ತು ನನ್ನ ನೋಡ್ಕೊಳ್ಳಿಕ್ಕೆ ಒಬ್ರು ಬರ್ಲಿಲ್ಲ. ಅವತ್ತು ನನಗೆ ಯಾರೋ ಪಾಪ ಡಾಕ್ಟ್ರೇ ನರ್ಸ್ಗಳೇ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆ ಹೆಲ್ಪ್ ಮಾಡಿದ್ರು ಒಂದು ಗುಣವನ್ನು ಹೇಳ್ಬೋದಲ್ಲ, ಅದನ್ನು ಹೇಳುದಿಲ್ಲ. ಅವರಿದ್ರು ನಮ್ಮವ್ರು ಯಾರು ಬರ್ಲಿಲ್ಲ, ಅವರಿದ್ರು ನಮ್ಮವ್ರು ಯಾರು ಬರ್ಲಿಲ್ಲ. ನಮ್ಮವ್ರು ಇದ್ದೇನು ಉಪಯೋಗ? ಕಾಲಕ್ಕೆ ತಕ್ಕಂತೆ ನಾನು ಎಷ್ಟೆಲ್ಲ ಅವರಿಗೆ ಕೊಟ್ಟಿದ್ದೆ, ಎಷ್ಟೆಲ್ಲ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ, ನಾನು ಎಷ್ಟು ಜನರ ಕಷ್ಟಕ್ಕೆಲ್ಲ ಹೋಗಿದ್ದೆ, ನನ್ನ ಕಷ್ಟಕ್ಕೆ ಒಬ್ರು ಬರ್ಲಿಲ್ಲ ಅಂತ ನೆನಪಿಸ್ಕೊಂಡು ದುಃಖ ಪಡುವುದಿದೆಯಲ್ಲ, ಇದು ಅವನ ಆ ಏಳಿಗೆಗೆ ಅವನೇ ಕೊಡಲಿ ಏಟು ಹಾಕಿಕೊಂಡ ಹಾಗೆ. ಅದನ್ನು ಬಿಡಬೇಕು. ಅದು ಒಂದು ಪ್ರಧಾನವಾದದ್ದು, 4ನೆಯ ತ್ಯಾಗ.
ಸರ್ವೈರಪಿ ಗುಣೈರ್ಯುಕ್ತಃ ದ್ರವ್ಯವಾನಪಿ ಯೋ ಭವೇತ್ ಅಪ್ರಿಯೇತು ಸಮುತ್ಪನ್ನೇ ವ್ಯಥಾಂ ಜಾತು ನ ಗಚ್ಚತಿ ಇಷ್ಟಾನ್ ಪೂರ್ತಾನ್ ಶತಾ ದಾರಾನ್ನ ಯಾಚೇತ ಕದಾಚನ. ಇನ್ನೊಂದು ಮೋಹ. ಮೋಹ ಅಂದ್ರೆ ಎಲ್ಲ ನನ್ನ ಮಕ್ಕಳಿಗೆ ಆಗ್ಬೇಕು, ನನ್ನ ಮನೆಯವರಿಗೆ ಆಗ್ಬೇಕು, ನನ್ನ ಬಂಧುಗಳಿಗೆ ಆಗ್ಬೇಕು, ಅದು ನನ್ನವರಿಗೇ ಸಿಗಬೇಕು. ಬೇರೆ ಯಾರು ಬಂದರೂ ಅದ್ರಲ್ಲಿ ಇಂಟರ್ಫಿಯರ್ ಆದ್ರೂ ಕೂಡ ನ್ಯಾಯವಾಗಿ ಸಿಗಬೇಕಾದನ್ನು ಕೊಟ್ಟರೆ ತಪ್ಪಿಲ್ಲ. ಆದರೆ ಅನ್ಯಾಯದಿಂದ ಅದನ್ನು ಹೇಗಾದ್ರೂ ಮಾಡಿ ಎಲ್ಲ ಮುಡ ಹಗರಣ ಮಾಡಿ ನಮ್ಮವರೇ ಸೈಟ್ ಪಡ್ಕೊಳ್ಬೇಕು ಅಂತ ಒದ್ದಾಟ ಪಟ್ಟು ಹೋಗುವಂಥದ್ದಿದೆಯಲ್ಲ, ಆ ಮೋಹಕ್ಕೆ ಫಲವೇ ಇಲ್ಲ, ಅಂದ್ರೆ ಅದಕ್ಕೆ ಪರಿಹಾರವೇ ಇಲ್ಲ. ಹಾಗಾಗಿ ಕಾರ್ಯಭಂಗವಾಗುವುದು, ಇಷ್ಟ ವಿಯೋಗವಾಗುವುದು, ಧನನಾಶ ಆಗುವುದು, ಅಥವಾ ಇನ್ನೇನೇ ಅಪ್ರಿಯ ಉಂಟಾಗುವುದು, ಇಂತಹ ಪ್ರಸಂಗದಲ್ಲಿ ವ್ಯಥೆ ಪಡಬಾರದು. ಇಂಥ ಪ್ರಸಂಗದಲ್ಲಿ ಯಾವತ್ತೂ ವ್ಯಥೆ ಪಡಬಾರದು. ಹೆಂಡಿರು, ಮಕ್ಕಳು, ಬಂಧುಗಳರು ಇವರಲ್ಲಿ ಅಂದ್ರೆ ಹೆಂಡತಿಯಾಗಿ, ಗಂಡನಾಗಿ, ಮಕ್ಕಳಾಗಿ, ಬಂಧುವಾಗಿ ಅವರನ್ನು ನಾನು ಪೋಷಣೆ ಮಾಡಬೇಕು, ಅದು ಕರೆಕ್ಟ್ ಮಾಡಬೇಕು. ಆದರೆ ಅದು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ಅಂತ ಭಾವಿಸಿ ಅದಕ್ಕೆ ಮೋಹಕ್ಕೊಳಗಾಗುದುಂಟಲ್ವಾ, ಇದು ಮಹಾ ಅಪಾಯಕ್ಕೆ ಕಾರಣ. ನಿಮಗೆ ಭಾಗವತದಲ್ಲಿ ಒಂದು ಪಾರಿವಾಳದ ಕಥೆ ಬರುತ್ತಲ್ಲ. ಒಂದು ಪಾರಿವಾಳ, ಒಂದು ಜೋಡಿ ಪಾರಿವಾಳ ಮಕ್ಕಳನ್ನ ಅಂದ್ರೆ ಮರಿಗಳನ್ನ ಇಟ್ಟು ಅದು ಆಹಾರ ತರ್ಲಿಕ್ಕೆ ಹೊರಗೋಗಿರುತ್ತೆ. ಅಷ್ಟರಲ್ಲೊಬ್ಬ ಬೇಡ ಆ ತಾಯಿ ಪಾರಿವಾಳವನ್ನ ಬಂಧನದಲ್ಲಿ ಇಟ್ಟಿರ್ತಾನೆ. ಆಗ ಆ ತಾಯಿ ಪಾರಿವಾಳ ಗಂಡ ಆಹಾರ ತಗೊಂಡು ಬರುವಾಗ ಅದು ಹೇಳುತ್ತೆ, ಬರಬೇಡ, ದಯವಿಟ್ಟು ಬರಬೇಡ, ನೀನು ಅಲ್ಲೇ ಇರು, ನೀನು ಆ ಗೂಡಿನ ಕಡೆಗೆ ಹೋಗು, ಮಕ್ಕಳು ಈಗ ತಾನೇ ಕಂಡುಬಿಟ್ಟು ತಂದೆಯನ್ನ ನಾನು ಅದು ಹೊರಗೆ ಬಂತು, ಈಗೇನೋ ಹಸಿವಾಗತ್ತೆ ಅಂತ ಹೇಳುತ್ತೆ ಅಂತ ತರ್ಲಿಕ್ಕೆ ಅಂತ ಹೊರಗೆ ಬಂದೆ, ಅಷ್ಟು ಇವನ್ನ ನನ್ನ ಬಂಧನದಲ್ಲಿ ಇಟ್ಟ, ಅಂದಾಗಿ ನೀನು ಹಾಗೆ ನನ್ನ ಹತ್ರ ಬರಬೇಡ, ಅವನು ನಿನ್ನನ್ನೇ ಬಂಧಿಸ್ಲಿಕ್ಕೆ ನನ್ನನ್ನು ಇಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾನೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದ, ನಾನಿದ್ದೇನೆ ಅಂದ್ರೆ ಇಲ್ಲೆಲ್ಲೋ ಬೇರೆ ಇದೆ ಅನ್ನೋದು ಅವನಿಗೆ ಗೊತ್ತಾಗಿದೆ, ಅದಕ್ಕೋಸ್ಕರ ಕಾಯ್ತಿದ್ದಾನೆ, ಬರಬೇಡ ಅಂತ ಎಷ್ಟು ಹೇಳುತ್ತೆ. ಅವನು ನನಗೆ ನೀನೇ ದೈವ, ನನಗೆ ನೀನೇ ಜೀವ, ನನಗೆ ನೀನೇ ಅದು ನಿನ್ನ ಭಾವನೆ ಸತ್ಯ, ನನಗೆ ಗೊತ್ತು, ನನ್ನನ್ನು ತುಂಬಾ ಹಚ್ಚಿಕೊಂಡಿದ್ದೀನಿ ಅಂತ ಗೊತ್ತು, ಆದ್ರೆ ನೀನು ಬಂದ್ರೆ ನಾವಿಬ್ರು ಸಾಯುದು ಮಾತ್ರ ಅಲ್ಲ, ಅನಾಥವಾಗಿ ಗೂಡಿನಲ್ಲಿರುವ 4-5 ಮಕ್ಕಳು ಕೂಡ ನಾವಿಬ್ರು ಇಲ್ಲದೆ ಇನ್ಯಾವುದೋ ಪ್ರಾಣಿಯ ಪಕ್ಷಿಯೋ ಕೈಗೂ ಆಹಾರ ಸಿಕ್ಕಿ ಆಹಾರ ಇಲ್ಲದೆ ಸತ್ತು ಹೋಗ್ತವೆ. ಈಗ ನೀನು ನನ್ನ ಮೇಲೆ ರಕ್ಷಿಸ್ಲಿಕ್ಕೆ ಬರಲಿಲ್ಲ, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನನ್ನ ಮಕ್ಕಳನ್ನು ಉಳಿಸು ಅಂತ ನೀನು ಹೋಗು ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅದು ಹಠ ಮಾಡಿ ಇಲ್ಲ ನನಗೆ ನೀನಿಲ್ಲದೆ ಬದುಕಲಿಕ್ಕೆ ಕಷ್ಟವೇ ಇಲ್ಲ ಅಂತ ಸೀದಾ ಬರುತ್ತೆ, ಅಷ್ಟೊತ್ತಿಗೆ ಬಾಣ ಹೊಡಿತಾನು. ಈ ಕಥೆಯನ್ನ ಹೇಳಿ ಹಿರಣ್ಯಕಶಿಪು ಅವನ ತಮ್ಮನ ಹೆಂಡತಿಗೆ ಎಚ್ಚರ ಕೊಡ್ತಾಳೆ, ನೀನೀಗ ಅಳ್ತಾ ಕೂಡುದಲ್ಲ, ಬಾ ಅಂತ ಅವಳನ್ನು ಕರ್ಕೊಂಡ್ ಬರ್ತಾನೆ. ಅಂದ್ರೆ ಈ ತರ ಒಂದು ಮೋಹಕ್ಕೆ ಒಳಗಾದಾಗ ಇನ್ನಷ್ಟು ದೊಡ್ಡ ಅನರ್ಥ ಉಂಟ. ಸರಿ, ಈ ಯಾವುದೋ ಯುದ್ಧದಲ್ಲಿ ಪ್ರಾಣ ಕೊಟ್ಟೆ ಅಂದ್ರೆ ಕನಿಷ್ಠ ಪಕ್ಷ ದೇಶಕ್ಕೊಂದು ಉಪಯೋಗ ಆಯಿತು ಅಂತಿದೆ. ಇದು ಯಾರಿಗೂ ಇಲ್ಲ. ಆ ಮಕ್ಕಳು ಸತ್ರು, ಇವಳು ಬದುಕಲಿಲ್ಲ, ತಾನು ಸತ್ತ, ತನ್ನ ದೇಹಕ್ಕೊಂದು ಅರ್ಥ ಉಪಯೋಗಕ್ಕೆ ಬರಲಿಲ್ಲ. ಆದ್ರಿಂದಾಗಿ ಆ ರೀತಿ ಮೋಹಕ್ಕೆ ಒಳಗಾಗೋದು ಅಂತ ಉಂಟಲ್ವಾ, ಅದು ಯಾವತ್ತಿಗೂ ಕೂಡ ಅನರ್ಥಕಾರಿ ಆ ಮೋಹತ್ಯಾಗ ಅನ್ನೋದು 5ನೆಯ ತ್ಯಾಗ. ಮೋಹವನ್ನು ಅವ್ರ ಮೇಲೆ ಪ್ರೀತಿ ತೋರಿಸಬಾರದು ಅಂತ ಅರ್ಥನೇ ಅಲ್ಲ. ನಮ್ಮಿಂದ ಈಗ ಜೀವ ಹೋಗ್ತಾ ಇರುತ್ತೆ, ಹತ್ತಿರದಲ್ಲಿ ಕೂತು ಪಾರಾಯಣ ಮಾಡ್ಬೋದು ಹೊರತು ಅವ್ರು ಸತ್ರು ಅಂತ ಇವನು ಎಳ್ಕೊಳ್ಳೋದು ಅಥವಾ ಇವಳು ಎಳ್ಕೊಳ್ಳೋದು ಅಥವಾ ಇವಳು ಮಕ್ಕಳು ಸತ್ರು ಅಂತ ತಾನು ಕೂಡ ಅದರ ಜೊತೆಗೆ ಪ್ರಾಣ ಬಿಡುದು, ಇದಕ್ಕೇನು ಅರ್ಥ ಇಲ್ಲ. ಎಲ್ಲೂ ಕೂಡ ಹೀಗೆ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರವೂ ಇಲ್ಲ. ಇದು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಶಾಸ್ತ್ರ ರಹಿತವಾದ, ಶಾಸ್ತ್ರ ವಿಹಿತವಲ್ಲದ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಆದ್ರೆ ಏನು ಅಂದ್ರೆ ಅಕಸ್ಮಾತ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಅದು ಅವ್ರು ಪ್ರಾಣ ಹತ್ಯೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಅವರಿಗೆ ನಾವು ನೋಡ್ತೇವೆ, ಪೇಪರ್ ಎಷ್ಟೋ ಜನ ನೋಡ್ತೇವೆ, ಹೆಂಡತಿ ಸತ್ತು ಕೆಲವೇ ದಿನಗಳಲ್ಲಿ ಗಂಡನು ಕೂಡ ಪ್ರಾಣ ತೊರೆದ, ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ, ಅವನಿಗೆ ಇರ್ಲಿಕ್ಕೆ ಒಳಗಿನಿಂದ ವೇದನೆ ತಡ್ಕೊಳ್ಳಿಕ್ಕಾಗದೆ ತಾನು ಬದುಕುದು ಬೇಡ ಅಂತ ಅನ್ನಿಸಿ, ಅದು ಮೋಹವೇ, ಅದೇನು ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ಆದ್ರೆ ಅಂಥದ್ದನ್ನು ನಾವು ಉಳಿಸ್ಲಿಕ್ಕೆ ಆಗಲ್ಲ. ಅವರೇ ಒಳಗೆ ಬದುಕಬೇಕು ಅಂತ ಆಸೆ ಪಡ್ಲಿಲ್ಲ ಅಂದ್ಮೇಲೆ ಶಾಸ್ತ್ರ ಅದನ್ನು ತಡಿಲಿಕ್ಕಾಗಲ್ಲ. ಹಾಗೆ ಸತ್ತದ್ದನ್ನು ಏನಾದ್ರೂ ನೀವು ನೋಡಿದ್ದಿದ್ರೆ ಅದು ಶಾಸ್ತ್ರ ಹೇಳಿ ಸತ್ತದ್ದಲ್ಲ, ಅವ್ರಿಗೆ ಸಾಯ್ಬೇಕು ಅಂತ ಅನ್ಸು ಸತ್ತಿದ್ರು. ಆದ್ರೆ ಸಾವನ್ನ ಮರಳಿ ತರ್ಲಿಕ್ಕಾಗದ ಸ್ಥಿತಿಯಲ್ಲಿ ನಾವು ಪ್ರಾಣ ಬಿಡುತ್ತೇವೆ ಅಂತ ಅನ್ನೋದುಂಟಲ್ಲ, ಅದು ಮೋಹ. ಆ ಮೋಹವನ್ನ ಬಿಟ್ಟು ಬದುಕಬೇಕು. ಹೀಗೆ 5ನೆಯ ತ್ಯಾಗವನ್ನ ಹೇಳಿದ್ರು. ಇನ್ನು 6ನೆಯದ್ದು ಕೊನೆಯದ್ದು ಅಲ್ಲಿ ಹೇಳಿಕೊಳ್ತದ್ದವರು ಅರ್ಥತ್ಯಾಗ, ಸಂಪತ್ತಿನ ವಿನಿಯೋಗ. ತನ್ನತ್ರ ಯಾರಾದ್ರೂ ಯಾಚಿಸಿ ಬಂದ್ರು ಅಂತಂದ್ರೆ, ತನ್ನತ್ರ ಯಾರಾದ್ರೂ ಬೇಡಿಕೊಂಡು ಬಂದ್ರು ಅಂತಂದ್ರೆ ಯಾವತ್ತೂ ಕೂಡ ನನ್ನ ಹತ್ರ ಸಾಮರ್ಥ್ಯವಿಲ್ಲ, ನಾನು ಮನೆ ಕಟ್ಟಿಕೊಡು ಅಂದ್ರೆ ಕಷ್ಟ. ನಾವು ಆದ್ರೆ ಮನೆ ಕಟ್ಟಲಿಕ್ಕೆ ಒಂದಿಷ್ಟು ಗರಿ ನಿಮ್ಮ ತೋಟದಲ್ಲಿ ಬಿದ್ದಿದೆ, ಅದನ್ನ ನಾನು ತಗೊಂಡು ಹೋಗ್ಲಾ, ಕೊಡ್ಬೋದು. ನಮ್ಮ ಹತ್ರ ಇದ್ರೆ ಗರಿ ಬಿದ್ದಿದ್ರೆ ಕೊಡ್ಬೋದು.
ಇಲ್ಲಿ ಮನೆ ಪೂರ್ತಿ ನೀವೇ ಕಟ್ಕೊಡ್ಬೇಕು, ನಾನೇ ಬೀದಿಯಲ್ಲಿದ್ದೇನೆ ಮರೆ, ನಿನಗೇನು ಕಟ್ಕೊಡ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದ್ರೆ ನಮ್ಮ ಹತ್ರ ಸಾಮರ್ಥ್ಯ ಇದ್ದಷ್ಟು ವಿಷಯದಲ್ಲಿ ನಾವು ಖಂಡಿತ ಸಹಾಯ ಮಾಡಬೇಕಾದ ನಮ್ಮ ಕರ್ತವ್ಯ. ಈಗ ನಮ್ಗಂತೂ ಗೊತ್ತಿರುತ್ತಾ ನಮ್ಮ ಹತ್ರ ಎಷ್ಟು ಸಾಮರ್ಥ್ಯ ಇದೆ ಅಂತ ಕಟ್ಟಿಕೊಡೋ ವಿಷಯದಲ್ಲಿ? ಆಗತ್ತೆ ಅಂದ್ರೆ ಆಗತ್ತೆ, ಇಲ್ಲ ಅಂತ ಇಲ್ಲ. ಎಷ್ಟು ದ್ರವ್ಯವನ್ನು ವಿನಿಯೋಗಿಸ್ಲಿಕ್ಕಾಗುತ್ತೋ ಅಷ್ಟು ದ್ರವ್ಯವನ್ನು ವಿನಿಯೋಗಿಸ್ಬೇಕಾದದ್ದು ಅರ್ಥತ್ಯಾಗ ಅಂತ. ಹೀಗೆ 6ನೆಯ ತ್ಯಾಗದ ಬಗ್ಗೆ ಹೇಳಿದರು. ಈ 6 ತ್ಯಾಗ ಮಾಡದೇ ಇದ್ರೆ 6 ದೋಷಗಳು. ತ್ಯಾಗ ಮಾಡದೇ ಇದ್ರೆ ಅದು ದೋಷ, ತ್ಯಾಗ ಮಾಡಿದ್ರೆ ಅದು ಹಿಂದೆ ಹೇಳಿದ್ರಲ್ವಾ ದಮ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹಕ್ಕೆ ಪೂರಕವಾದ ಗುಣಗಳು. ಒಂದೇ ಕೆಲಸ ಅದು ಮಾಡಿದ್ರೆ ಗುಣ ಆಗುತ್ತೆ, ಮಾಡದೇ ಇದ್ರೆ ತಪ್ಪಾಗುತ್ತೆ. ಆ ತರದ 6 ದೋಷಗಳನ್ನ ಇಲ್ಲಿ ಮತ್ತೆ ಹೇಳಿದ್ರು. ಅದನ್ನೇ ತ್ಯಾಗೋ ಭವತಿ ಷಡ್ವಿಧ ಅಂತ ನಿರೂಪಣೆ ಮಾಡಿದ್ರು. ಮುಂದೆ ಮತ್ತೆ ಹೇಳ್ತಾರೆ, ಅಪ್ರಮಾದ ಅನ್ನೋದು 8 ಗುಣಗಳನ್ನು ಹೊಂದಿದೆ. ಈ ಅಪ್ರಮಾದದಿಂದ ಅಪ್ರಮಾದಿ ಭವೇದೇತೈಹಿ ಸಚಾಪ್ಯಷ್ಟಗುಣೋ ಭವೇತ್, 8 ಗುಣಗಳಿಂದ ತುಂಬಿದೆ. ಸತ್ಯ, ಧ್ಯಾನ, ನಿಶ್ಚಲತೆ, ಆತ್ಮಸ್ವರೂಪದ ವಿಮರ್ಶೆ, ವಿರಕ್ತಿ, ಪರಸ್ಪರ ಗ್ರಹಿಸದೇ ಇರುವುದು, ಬ್ರಹ್ಮಚರ್ಯ, ಅಪ್ರತಿಗ್ರಹ, ಇದು ಅಪ್ರಮಾದಕ್ಕೆ ಸಂಬಂಧಪಟ್ಟಂತ. ಅಪ್ರಮಾದ ಅಂದ್ರೆ ನಾವು ಶಬ್ದ ಹೇಳುತ್ತೇವೆ, ನಾವು ಬಳಸ್ತೇವೆ, ಏನೋ ಪ್ರಮಾದ ಆಗಿ ಹೋಯ್ತು ಅಂದ್ರೆ ಎಚ್ಚರ ತಪ್ಪಿ ಆಗುವ ಕ್ರಿಯೆಗಳು ಪ್ರಮಾದ ಅಂದ್ರೆ. ಅಪ್ರಮಾದ ಅಂದ್ರೆ ಎಚ್ಚರ ತಪ್ಪದೆ ನಮ್ಮನ್ನು ನಾವು ಉಳಿಸಿಕೊಳ್ಳುವುದು. ಈಗ ಸತ್ಯ, ಪ್ರಾಮಾಣಿಕತೆ ಅಂತ. ಪ್ರಾಮಾಣಿಕವಾಗಿ ಕೆಲವು ವಿಷಯಗಳನ್ನು ನಾವು ಒಪ್ಪಿಕೊಳ್ಳುವ ವಿಷಯದಲ್ಲಿ ಅಥವಾ ಇನ್ನೊಂದು ಯಾವುದೋ ವಿಷಯವನ್ನು ಒಪ್ಪಿಸುವ ವಿಷಯದಲ್ಲಿ ಮೈ ಮರೆಯದೆ ಅದು ಇರುವುದನ್ನು ಇರುವ ತರ ಹೇಳುವುದು ಅಂತೇನಿದೆ, ಅದರಿಂದ ಅವನಿಗೂ ತೊಂದರೆ ಆಗಬಾರ್ದು, ಎದುರುಗಡೆ ಅವನಿಗೂ ತೊಂದರೆ ಆಗ್ಬಾರ್ದು. ಅವನು ಒಬ್ಬ ಹಾರ್ಟ್ ಪೇಷಂಟ್ ಆಸ್ಪತ್ರೆಯಲ್ಲಿ ಇರ್ತಾನೆ, ವಯನಾಡಲ್ಲಿ ಅವನ ಮನೆ ಕೊಚ್ಕೊಂಡು ಹೋಗಿರುತ್ತೆ. ಆಸ್ಪತ್ರೆಯಲ್ಲಿ ಹೋಗಿ ನಿಮ್ಮ ಮನೆ ಹೋಯ್ತು, ಅವನ ಹಾರ್ಟು ಹೋಗ್ಬಿಡುತ್ತೆ. ಆಗ್ಲೇ ಅವನು ಒಂದ್ಸರ್ತಿ ಮನೆ ಬೀಳುತ್ತೆ ಅಂತ ಗೊತ್ತಾಗಿ ಹಾರ್ಟ್ ಪೇಷಂಟ್ ಆಗಿದ್ದು. ಅವನ ಜೀವನ ಪೂರ್ತಿ ಕಷ್ಟಪಟ್ಟು ಕಟ್ಟಿದ ಮನೆ, ಅವ್ನು ಬದುಕಿದ್ದು ಒಂದು 5 ವರ್ಷ ಅಷ್ಟೇ. 50 ವರ್ಷ ದುಡ್ದು 5 ವರ್ಷ ಬದುಕಿದ್ದಾನೆ ಅದರಲ್ಲಿ. ಆಗ ಹೀಗಾಯ್ತು ಅಂತಾನೆ ಅದೇ ನೋವು ಬಂದಿತ್ತು. ಅದು ಮನೆನೇ ಹೋಯ್ತು ಅಂದ್ರೆ ಅಲ್ಲೇ ಸತ್ತೋಗ್ತಾನೆ. ಇಲ್ಲ ನಿಮ್ಮ ಮನೆಗೆ ಏನಾಗಿಲ್ಲ, ಪಕ್ಕದ ಆಚೆ ಈಚೆ ಒಂದು ಚೂರು ಏನಾಗಿದೆ, ಸರಿ ಹೋಗುತ್ತೆ. ಅವನ ಹಾರ್ಟ್ ಗಟ್ಟಿಯಾಗಿ ಆಮೇಲೆ ಮನೆಗೆ ಬರುವಷ್ಟರಲ್ಲಿ ಮನೆಯನ್ನೇ ಮತ್ತೊಂದು ಸರ್ತಿ ಸ್ವಲ್ಪ ಸರಿ ಮಾಡಿಯೋ ಬಿದ್ದೋಗಿರೋದನ್ನ ರಿಪೇರಿ ಮಾಡಿಯೋ ಕೊಟ್ರೆ ಏನೂ ಆಗಲ್ಲ. ಅದನ್ನ ಸಮಯ ನೋಡಿ ಹೇಳಬೇಕು. ಹಾಗಾಗಿ ಸತ್ಯ ಹೇಳಬೇಕು ಅನ್ನೋದರ ಅಭಿಪ್ರಾಯ, ಸತ್ಯದಿಂದ ಪರಿಣಾಮ ಏನು? ಸಜ್ಜನರಿಗೆ ಒಳ್ಳೇದಾಗತ್ತೆ ಅದು ಸತ್ಯ, ಸಜ್ಜನರಿಗೆ ಹಾನಿಯಾಗತ್ತೆ ಅದು ಸುಳ್ಳು. ಸತ್ಯ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಲ್ಲ, ಕಂಡದ್ದನ್ನು ಕಂಡ ಹಾಗೆ ಹೇಳುವುದೂ ಅಲ್ಲ. ಏನದ್ರಿಂದ ಪರಿಣಾಮ ಆಗುತ್ತೆ ಅದು ಸತ್ಯ. ಹಾಗಾಗಿ ಅಂತಹ ಸತ್ಯ ಅಪ್ರಮಾದದಿಂದ, ಅಂದ್ರೆ ಪ್ರಮಾದ ಅಂದ್ರೆ ಮಾಡ್ಬಿಡ್ಬೇಕು ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡುವುದನ್ನ ಪ್ರಮಾದ ಅಂತ ಹೇಳುದು. ಯೋಚನೆ ಮಾಡಿ ಅದರಿಂದ ಪರಿಣಾಮ ಏನು ಅಂತ ಯೋಚಿಸಿ. ಯಾಕಂದ್ರೆ ಮನುಷ್ಯನಿಗೆ ಮಾತ್ರ ವಿವೇಕ ಇರುವುದು, ಇಡೀ ಜಗತ್ತಿನಲ್ಲಿ ಬೇರೆ ಯಾವ ಪ್ರಾಣಿಗೂ ಇಲ್ಲ. ಅದು ಇದೆ ಅಂದ್ಮೇಲೆ ಅದನ್ನು ಉಪಯೋಗಿಸ್ಕೊಳ್ಬೇಕು ತಾನೆ. ಅದೇನ ನಾಳೆ ಮ್ಯೂಸಿಯಂ ಇಡ್ಲಿಕ್ಕ? ಈಗ ತಾನೇ ಅದು ಬಳಕೆಗೆ ಬರಬೇಕು. ಬಳಕೆಗೆ ಬಂದ್ರೆ ಆವಾಗ ಆ ಸತ್ಯ ಅನ್ನೋದು ಪ್ರಾಮಾಣಿಕವಾಗಿ 2 ಅರ್ಥ ಇದೆ. ಒಂದು, ನಮಗೂ ಸರಿಯಾದ ಅಂಶ ಗೊತ್ತಿರಬೇಕು. ಎರಡನೇ, ನಾವು ಹೇಳುವುದನ್ನು ಅದೇ ತರದ ಅಂಶವನ್ನೇ ಹೇಳ್ಬೇಕು. ನಮ್ಮ ಬುದ್ಧಿಗೂ ಮಧ್ಯದಲ್ಲೂ ಕೆಲವೊಮ್ಮೆ ಹೇಳುವುದುಂಟು ಕೆಲವರು, ನಂಗೆ ಫಿಲ್ಟರ್ ಇಲ್ಲ ಅಂತ. ಬಾರಿ ಅದನ್ನ ಪ್ರಾಮಾಣಿಕ ಅನ್ನೋ ಅರ್ಥದಲ್ಲಿ ಹೇಳುದು ಸರಿ, ಅದು ಒಳ್ಳೆ ಗುಣ ಹೌದು. ಆದ್ರೆ ಪ್ರಸಂಗವಶಾತ್ ಅದನ್ನ ದುರುಪಯೋಗ ಪಡಿಸಿಕೊಂಡ್ರೆ ಅನಗತ್ಯವಾದಲ್ಲಿ ಆ ವಿಷಯಗಳನ್ನ ಇದ್ದದ್ದನ್ನೇ ಹೇಳಿರ್ಬೋದು, ಅದರ ಅದು ಅಗತ್ಯ ಇಲ್ಲ. ಅದರಿಂದ ಮನಸ್ಸಿಗೆ ಇನ್ನಷ್ಟು ನೋವಾಗುತ್ತೆ. ಆವಾಗ ಅದನ್ನು ಹೇಳಬಾರ್ದು. ಫಿಲ್ಟರ್ ಕೆಲವು ಕಡೆ ಬೇಕಾಗುತ್ತೆ, ಕೆಲವು ಕಡೆ ಫಿಲ್ಟರ್ ಬೇಡ ಆಗುತ್ತೆ. ಎಲ್ಲಿ ಬೇಕು ಬೇಡ ಅಂತ ಗೊತ್ತಾಗೋದೇ ಸತ್ಯ. ನಾನು ಫಿಲ್ಟರ್ ಇಲ್ಲದೆ ಹೇಳ್ತೇನೆ ಅನ್ನೋದೇ ಸತ್ಯ ಅಲ್ಲ, ಅಥವಾ ಎಲ್ಲವನ್ನು ಫಿಲ್ಟರ್ ಮಾಡ್ತೇನೆ ಅನ್ನೋದು ಸುಳ್ಳು ಅಲ್ಲ. ಫಿಲ್ಟರ್ ಮಾಡಬೇಕಾದಲ್ಲಿ ಮಾಡಬೇಕಾಗುತ್ತೆ, ಬೇಡವಾದಲ್ಲಿ ಬಿಡಬೇಕು. ಬ್ರೂ ಕಾಫಿಗೆ ಫಿಲ್ಟರ್ ಬೇಡ, ಮಾಮೂಲು ಕಾಫಿಗೆ ಫಿಲ್ಟರ್ ಬೇಕು. ಎಲ್ಲ ಫಿಲ್ಟರ್ ಮಾಡ್ತೇನೆ ಅಂತ ಎಲ್ಲದಕ್ಕೂ ಫಿಲ್ಟರ್ ಹಾಕಿದರೆ ಕಾಫಿ ಹಾಳಾಗ್ಬಿಡುತ್ತೆ. ಅದಕ್ಕೆ ಎಲ್ಲದಕ್ಕೂ ಗಮನದಲ್ಲಿ ಇರಬೇಕು ಅಂತ ಅನ್ನೋದನ್ನ ಈ ಸತ್ಯ ಅನ್ನೋದು ಅಪ್ರಮಾದ ಅನ್ನೋದರ ವಿಷಯದಲ್ಲಿ ಹೇಳ್ತಾ ಇದ್ರೆ. ಎರಡನೇದು ಅಪ್ರಮಾದ ಅಂದ್ರೆ ಧ್ಯಾನ. ಅಪ್ರಮಾದಕ್ಕೆ ಪೂರಕವಾದ ಅಂಶ ಧ್ಯಾನವು ಕೂಡ ಎಚ್ಚರದಿಂದ ಮಾಡಬೇಕಾಗ್ತದೆ. ಧ್ಯಾನ ಮಾಡೋ ಮುಂಚೆ ಏನ್ ಧ್ಯಾನ ಮಾಡಬೇಕು ಅಂತ ಗೊತ್ತಿರ್ಬೇಕಲ್ಲ. ಕತ್ತಲೇನು ಧ್ಯಾನ ಮಾಡಿ, ಈ ಮೊದಲೇ ಗೂಬೆ, ರಾತ್ರಿ ಎದ್ದು ಓಡಾಡೋದು, ಗೊತ್ತಿಲ್ಲ ಎಂಥದ್ದು. ಆಮೇಲೆ ಮತ್ತೆ ನಾನು ಧ್ಯಾನ ಮಾಡಿ ಅಂತ ಕತ್ಲೆಯನ್ನೇ ಹೇಳಿದ್ರೆ ಏನ್ ಧ್ಯಾನ ಮಾಡ್ತಾನೆ ಕತ್ಲೆಯನ್ನ? ಒಂದು ವಿಷಯದ ಬಗ್ಗೆ ಆಳವಾಗಿ ನಾನು ಒಂದು ಮನಸ್ಸಿಟ್ಟು ಅದರ ಬಗ್ಗೆ ಏಕಾಗ್ರತೆ ವಹಿಸಬೇಕು ಅಂದ್ರೆ ಅದು ಏನು ಅಂತ ಗೊತ್ತಿರ್ಬೇಕಲ್ವಾ. ಆ ವಸ್ತುವಿನ ತತ್ವಜ್ಞಾನವೇ ಇಲ್ಲ, ಅದನ್ನು ಧ್ಯಾನ ಮಾಡಿದ್ರೆ ಏನ್ ಜ್ಞಾನ ಬರುತ್ತೆ? ಅದಕ್ಕೆ ಧ್ಯಾನಂ ನಿಶ್ಚಿತ ತತ್ವಸ್ಯ, ನಿಶ್ಚಿತವಾದಂತಹ ತತ್ವಕ್ಕೆ ಧ್ಯಾನ ಅಂತ ಹೇಳುದು. ಧ್ಯಾನ ಅನ್ನೋದು ಯಾವತ್ತೂ ಕೂಡ ಕೇವಲ ಕಣ್ಣು ಮುಚ್ಚಿ ಕೂತ್ಕೊಳ್ಳುವುದು, ಮೌನವಾಗಿರುವುದು, ಚೂರ್ದುಂಬಲೆ.
ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಮೌನವಾಗಿರುವುದು, ಅಥವಾ ಕೇವಲ ಒಂದಿಷ್ಟು ಮ್ಯೂಸಿಕ್ ಹಾಕಿ ಬೋ ಅಂತ ಬೊಬ್ಬೆ ಹೊಡೆದ ಮೇಲೆ ಇವ್ರು ಎದ್ದು ನಿಮ್ದಾಯ್ತು ಧ್ಯಾನ ಹೊರಡಿ ಅಂತ ಕಳಿಸಿದ್ರೆ ಅದು ಧ್ಯಾನ ಅಲ್ಲ. ಧ್ಯಾನ ಅನ್ನೋದು ಅಪ್ರಮಾದದಿಂದ ಸಿದ್ಧಿ ಆಗುವಂಥದ್ದು. ಅಪ್ರಮಾದ ಅಂತಂದ್ರೆ ಎಚ್ಚರ ತಪ್ಪದೆ ಏನಾಗ್ತಾ ಇದೆ ಅಂತ ಅದರ ಬಗ್ಗೆ ಅವಲೋಕನ ಮಾಡ್ತಾ ಇರುವುದು ಧ್ಯಾನ. ಕಣ್ಮುಚ್ಚಿ ಅವ್ರು ನಿದ್ದೆಗೆ ಹೋಗಿರ್ತಾರೆ, ಆಮೇಲೆ ಎದ್ದೇಳಿ ಅಂತ ಕಳಿಸ್ಬಿಟ್ರೆ ಅದು ನಿದ್ದೆ ಧ್ಯಾನ ಆಯ್ತು, ಇವನ್ ಧ್ಯಾನ ಆಗ್ಲಿ. ಅದರಿಂದಾಗಿ ಧ್ಯಾನ ಅಪ್ರಮಾದದ ಪರಮಾವಧಿ ಆಗಿರಬೇಕು. ಅಂದ್ರೆ ಬಹಳ ಅಲರ್ಟ್. ಅಪ್ರಮಾದ ಅನ್ನೋ ಶಬ್ದ ಸಲಿಯಾಗಿ ಹೇಳಬೇಕು, ನಮ್ಮ ಕನ್ನಡದಲ್ಲಿ ಅಲರ್ಟ್ ಅಂತ ಹೇಳಬೇಕು. ಅಲರ್ಟ್ ಆಗಿರುವುದನ್ನ ಅಪ್ರಮಾದ ಅಂತ ಹೇಳ್ತಾರೆ. ಸತ್ಯವನ್ನ ಹೇಳುವಾಗ್ಲೂ ಅಲರ್ಟ್ ಆಗಿರ್ಬೇಕು. ಈ ಉಪಯೋಗ ಇದೆಯೋ ಇಲ್ವೋ, ತೊಂದರೆ ಆಗುತ್ತೋ ಇಲ್ವೋ. ಸತ್ಯದಿಂದಲೇ ತೊಂದರೆ ಆಗುತ್ತೆ, ಅದರ ಸತ್ಯ ಅಲ್ಲ ಅದು. ಸತ್ಯದಿಂದ ಅಕಸ್ಮಾತ್ ಒಬ್ಬನ ಬದುಕುಳಿಯುತ್ತೆ ಅಂದ್ರೆ ಅದು ಸುಳ್ಳು ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಸತ್ಯ. ನಿಮ್ಗೇನು ಆಗಿಲ್ಲ, ಹೆದರಬೇಡಿ, ಆರೋಗ್ಯವಾಗಿರ್ತೀವಿ. ವಸ್ತುತ ತುಂಬಾ ದೊಡ್ಡ ಅಟ್ಯಾಕ್ ಆಗಿದೆ, ಬ್ಲಾಕ್ ಆಗಿದೆ, ಏನೋ ತೊಂದರೆ ಆಗಿದೆ, ಏನೂ ಆಗಲ್ಲ. ನೀವೊಂದು ಆಹಾರ ಸರಿಯಾಗಿ ತಗೊಳ್ಳಿ, ಕೊಟ್ಟು ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನೀವು 4 ದಿವಸ ಇದಕ್ಕೆ ಸರಿಯಾಗಿ ನೀವೊಂದಿಷ್ಟು ಅದು ಪಥ್ಯ ಏನು ಹೇಳಬೇಕು ಅದೊಂದಿಷ್ಟು ಹೇಳಿಬಿಟ್ರೆ ಅವ್ರು ನನಗೆ ಏನಾಗಿಲ್ಲ ಆಗಿಲ್ಲ ಆಗಿಲ್ಲ ಅನ್ನೋ ಫೀಲಿಂಗ್ ಅಲ್ಲೇ ಆ ಪಥ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ರಿಂದ ಅದು ಪರಿಹಾರ ಆಗುತ್ತೆ. ಅಯ್ಯೋ ನಿಮ್ಗೆ 4 ಕ್ಲಾಟ್ ಇದೆ, 3 ಕಡೆ ಡ್ಯಾಮೇಜ್ ಆಗ್ಬಿಟ್ಟಿದೆ, ಇನ್ನು ಅದನ್ನು ಸರಿ ಮಾಡ್ಲಿಕ್ಕೆ ಕಷ್ಟ ಉಂಟು, ಇದೆಲ್ಲ ಪರ್ಸೆಂಟೇಜೇ ಕಮ್ಮಿ, ಈ ತರ ಬದುಕಿದವರು ಅಲ್ಲೇ ಸತ್ತವ. ಪರ್ಸೆಂಟೇಜ್ ಹೇಳಿದ ಮೇಲಂತೂ ನಾನು ಬದುಕುದಿಲ್ಲ ಅಂತ ಅವ್ನು ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ಯಾವತ್ತೂ ವೈದ್ಯನಾದವನು ಆದಷ್ಟು ಆ ಪ್ರೋತ್ಸಾಹ ಮಾಡಿ ನೀನು ಬದುಕ್ತಿ ಅಂತ ಅನ್ನೋ ಧೈರ್ಯ ತುಂಬಬೇಕು ಹೊರತು ನಮ್ಗೊತ್ತಿಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ನಮ್ಮ ಕೈಲಿಲ್ಲ ಅಂತ ಹೀಗೆ ಅವರನ್ನ ಅರ್ಧ ದಾರಿಯಲ್ಲಿ ಬಿಡುವುದಲ್ಲ. ಅದು ಮೊದಲ ಗುಣ ಅವನಿಗೆ ಇರಬೇಕಾದ್ದು. ಅದರಿಂದಾಗಿ ಅಪ್ರಮಾದದಿಂದ ಬದುಕಬೇಕು ಅಂತ ಹೇಳಿದ ಮಾತು ಧ್ಯಾನ. 2ನೇದು ನಿಶ್ಚಲತೆ. 3ನೇದು ನಿಶ್ಚಲತೆ ಅಂತಂದ್ರೆ ಯಾವುದೇ ವಿಷಯಕ್ಕೂ ಕೂಡ ಸಮಾಧಾನವಾಗಿರುವುದು. ಸಮಾಧಾನ ಯಾಕಿರ್ಬೇಕು ಅಂದ್ರೆ ಆ ಬೇಜವಾಬ್ದಾರಿತನದಿಂದ ಅಲ್ಲ. ಅದೇನಾದ್ರೂ ಆಗ್ತಿದ್ರು ನಾನು ಸಮಾಧಾನ ಅಲ್ಲ, ಅದಕ್ಕೆ ಏನ್ ಪರಿಹಾರ ಮಾಡಬಹುದು ಅಂತ ಅನ್ನೋದನ್ನ ಮಾಡಿಯೂ ನಾನು ಸಮಾಧಾನ ಆಗಿರುವುದುಂಟಲ್ವಾ, ಅದು ಸಮಾಧಾನ. ನನಗೆ ಅದರ ಫೋನೇ ತಗೊಳ್ಳಲ್ಲ, ನಾನು ಅಲ್ಲಿ ಗಲಾಟೆ ಆಗುತ್ತೆ ಅಂತ ಗೊತ್ತಿದೆ, ಅದಕ್ಕೆ ಫೋನೇ ತಗೊಳ್ಳಲ್ಲ, ಬಿಟ್ಬಿಟ್ಟು ನಾನು ಸಮಾಧಾನವಾಗಿದ್ದೇನೆ ಅಲ್ಲ. ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ಮೇಲೆ ಆ ಪರಿಹಾರ ನನ್ನಿಂದನೇ ಆಗುವುದು ಅಂತನೂ ಅಂದಾಜಿದ್ದ ಮೇಲೆ ನಾನು ಅದನ್ನು ಅಟೆಂಡ್ ಮಾಡಿ ಅದರಿಂದ ಯಾವುದೇ ಉದ್ವೇಗಕ್ಕೊಳಗಾಗದೆ ಅವರಿಗೆ ಸಮಾಧಾನ ಹೇಳುವಂಥದ್ದೇನಿದೆ ಅದು ಎಚ್ಚರದಲ್ಲಿ ಇದ್ದು ಮಾಡುವಂಥದ್ದು. ಅದು ಅಪ್ರಮಾದದ ಇನ್ನೊಂದು ಗುಣ. ಚೋದ್ಯ, ಪ್ರಚೋದನೆ. ಇನ್ನೊಬ್ಬರನ್ನ ನೀನ್ ಮಾಡಬಹುದು, ಇದು ನಿನಗೆ ಆಗತ್ತೆ, ಇದು ಧೈರ್ಯ ತುಂಬುದು. ಕೆಲವೊಂದು ಸರ್ತಿ ಯಾವ್ದಾವುದಕ್ಕೂ ಧೈರ್ಯ ತುಂಬಿಡುತ್ತೆ. ಹಾರ ನೀನ್ ಅಲ್ಲಿಂದ ಏನಾಗಲ್ಲ ಅಂತ ಇವನು ಹಾರಿ ಅವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಅವನಿಗೆ ಹಾರಿ ಅಯ್ಯೋ ಅದು ನಾನು ನೀನಾಗಿ ಹಾರಿದ್ರೆ ಏನಾಗಲ್ಲ, ನಾನ್ ಮಾತ್ರ ಹಾರಿದ್ರೆ ಆಗತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಹೀಗೆಲ್ಲ ಏನೇನೋ ಆಮೇಲೆ ಎಡವಟ್ಟು ಮಾತುಗಳಿಂದ ಯಾವುದೂ ಸಿದ್ಧ ಆಗಲ್ಲ. ಹಾಗಾಗಿ ಮತ್ತೊಂದು ಮನುಷ್ಯನಿಗೆ ಎಚ್ಚರದಲ್ಲಿರ್ಬೇಕಾದದ್ದು ವಿಮರ್ಶೆ ಮಾಡ್ಕೊಳ್ಬೇಕು. ಯಾವುದೇ ಒಂದು ವಿಷಯವನ್ನ ಹೇಳುವ ಮುಂಚೆ ಇನ್ನೊಬ್ಬರಿಗೆ ಅದರ ಬಗ್ಗೆ ಎಚ್ಚರ ಇರಬೇಕು. ನಾವು ಅದನ್ನು ಸರಿ ಹೇಳ್ತಿದೀವ, ತಪ್ಪು ಹೇಳ್ತಿದೀವ. ಇನ್ನೊಬ್ಬರಿಗೆ ಪ್ರಚೋದನೆ ಮಾಡೋದು ತುಂಬಾ ಒಳ್ಳೆ ಕೆಲಸ, ಆದರೆ ತುಂಬಾ ಅಪಾಯಕಾರಿ ಕೆಲಸ. ಎಷ್ಟು ನಾವು ಅದನ್ನ ಪ್ರಚೋದನೆ ಮಾಡ್ತೇವೋ ಅದರಿಂದ ಅವರು ಜೀವನನೇ ಕೆಟ್ಟು ಬಿಟ್ರೆ ಅದರ ಕೆಟ್ಟ ಪೂರ ದೋಷ ಇವನಿಗೆ ಬರುತ್ತೆ. ಅದಕ್ಕೆ ಬಹಳ ಜಾಗ್ರತೆಯಿಂದ ಚೋದ್ಯ, ಇದು ಅಪ್ರಮಾದದಿಂದ. ಅಂದ್ರೆ ಅಲರ್ಟ್ ಆಗಿರ್ಬೇಕು ಅಂದ್ರೆ, ಗಮನದಲ್ಲಿರ್ಬೇಕು ಅಂದ್ರೆ ಅವನಿಗೆ ದಾರಿ ಹಾಳಾಗಬಾರದು ಅನ್ನೋದು ಗಮನದಲ್ಲಿರ್ಬೇಕು ಅಂತ ವಿಮರ್ಶೆಯಿಂದ ಕೂಡಿದ್ದಾಗಿರ್ಬೇಕು. ವೈರಾಗ್ಯ, ಇದು ಹಾಗೆ. ವೈರಾಗ್ಯ ಅಂದ್ರೆ ಏನಾದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆಲ್ಲದಕ್ಕೂ ಮಾಡಬೇಕಾದ ಕೆಲಸ ಮಾಡಿ ನಾವು ಅದನ್ನು ಬಿಟ್ಟಿರುವುದು. ಈಸಬೇಕು, ಇದ್ದು ಜಯಿಸಬೇಕು. ಅಲ್ಲಿಂದನೇ ತಪ್ಪಿಸ್ಕೊಂಡು ಹೋಗಿ ನನಗೇನು ಆಗ್ಲಿಲ್ಲ ಅಂತಂದ್ರೆ ಅಲ್ಲ. ಈಗ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಅವ್ರಿಗೆ ಎಷ್ಟು ವೈರಾಗ್ಯ ಇರುತ್ತೆ ನೋಡಿ. ಜೀವದ ಬಗ್ಗೆ ಒಂದು ಚೂರು ಯೋಚನೆ ಮಾಡಲ್ಲ. ಆದ್ರೆ ತಾನು ಮಾಡ್ಬೇಕು ಜೀವದ ಬಗ್ಗೆ ಏನು ಯೋಚನೆ ಮಾಡಲ್ಲ ಅಂದ್ರೆ ಅದರ ಅರ್ಥ ಒಳಗೆ ಬಂಕಲ್ಲಿ ಕೂತ್ಕೊಂಡು ಮಾಡುದಲ್ಲ, ಹೊರಗಡೆ ಇಳಿದು ಆ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಅದಕ್ಕೊಂದು ಇಂಗ್ಲಿಷ್ ಅಲ್ಲಿ ಆಚಾರ್ಯರು, ಗೋವಿಂದಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಅಟ್ಯಾಚ್ಮೆಂಟ್ ಅಂತ ಶಬ್ದ ಸಾಮಾನ್ಯವಾಗಿ ನಾವು ಅಂಟಿಕೊಳ್ಳುವುದು ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ವೈರಾಗ್ಯ ಅಂದ್ರೆ ಡಿಟ್ಯಾಚ್ಮೆಂಟು ಅಂತ. ಅದು ಡಿಟ್ಯಾಚ್ಮೆಂಟು ಅನ್ನುವ ಶಬ್ದ ಪೂರ್ಣ ಸರಿಯಲ್ಲ ವೈರಾಗ್ಯ ಶಬ್ದಕ್ಕೆ. ಅದಕ್ಕೆ ಸರಿಯಾದ ಅರ್ಥ ಏನು ಅಂದ್ರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಪದ್ಮಪತ್ರ ಮಿವಾಂಭಸ, ಕಮಲದ ಎಲೆ ಮೇಲೆ ನೀರಿರುತ್ತೆ, ಇದ್ದು ಅಂಟಿಸ್ಕೊಳ್ಳುವುದಿಲ್ಲ. ನೀರಲ್ಲಿದೆ, ಕಮಲ ಇಲ್ಲಿದೆ, ನೀರೇ ಅಂಟಲ್ಲ ಅಂದ್ರೆ ಅದೇ ಡಿಟ್ಯಾಚ್ಮೆಂಟ್ ಅಲ್ಲ. ಅರ್ಥ ಡಿಟ್ಯಾಚ್ಮೆಂಟ್ ಸರಿ, ಆದ್ರೆ ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರೆ ಕಮಲದ ಮೇಲೆ ನೀರಿದ್ದೂ ಕೂಡ ಆ ನೀರು ಎಷ್ಟು ಅಲ್ಲಾಡಿಸಿದ್ರು ಚೂರು ಆ ಎಲೆಗೆ ಅಂಟ್ಕೊಳ್ಳುವುದಿಲ್ಲ. ಅಂದ್ರೆ ಅದರ ಆ
ಪರಿಹಾರ ಮಾಡಬೇಕಾದ ಸ್ಥಳದಲ್ಲಿ ಇದ್ದೂ ಕೂಡ ತಾನು ಅದರಿಂದ ವಿಚಲಿತನಾಗದೆ ಇರುವಂಥದ್ದೇನಿದೆ ಅದು ವೈರಾಗ್ಯ. ಆ ವೈರಾಗ್ಯದ ಗುಣವೂ ಕೂಡ ಅಲರ್ಟ್ ಆಗಿದ್ರೆ ಮಾತ್ರ ಆಗುತ್ತೆ. ಹೇಳ್ಬೋದು ಸುಲಭದಲ್ಲಿ ವೈರಾಗ್ಯ ಅಷ್ಟೇ, ವೈರಾಗ್ಯ ನಾನೆಲ್ಲ ಬಿಟ್ಬಿಟ್ಟಿದ್ದೇನೆ ಅಂತ. ಒಳಗಿನಿಂದಾದ್ರೂ ಕರೀತಾ ಇರುತ್ತೆ, ಹೊರಗಿನಿಂದ ಹೇಳ್ಬೋದು ಮಾತಿನಿಂದ ತೋರಿಸದಂತೆ, ಅದು ಒಳಗಿನಿಂದ ಕಾಡುತ್ತೆ. ಒಳಗಿನಿಂದಲೂ ಹೋಗ್ಬೇಕು ಅಂದ್ರೆ, ಆ ಒಳಗಿನ ಅಟ್ಯಾಚ್ಮೆಂಟ್ ಹೋಗ್ಬೇಕು ಅಂದ್ರೆ ನಮ್ಮನ್ನು ಎಲ್ಲವನ್ನು ನಿಯಂತ್ರಿಸುವ ಒಂದು ಶಕ್ತಿ ಈ ಕೆಲಸ ಮಾಡ್ತಾ ಇದೆ. ನಾನು ಅದು ಹಾಳಾದ್ರೂ ನಾನೇ ಕಾರಣ ಅಲ್ಲ, ಸರಿಯಾದ್ರೂ ನಾನೇ ಕಾರಣ ಅಲ್ಲ, ಎರಡೂ ಇರಬೇಕು. ಕೆಲವೊಂದು ಸರ್ತಿ ಏನಂದ್ರೆ ಕೆಲವರು ಸರಿಯಾದ್ರೂ ನಾನೇ ಕಾರಣ ಅಂತ ಅವ್ರದ್ದೊಂದು ಏನಂತಾರೆ ಓವರ್ ಅಟ್ಯಾಚ್ಮೆಂಟ್. ಕೆಲವರಿಗೆ ಉಲ್ಟ, ಅವರು ಬೇಗ ಏನಂತಾರೆ ಡಿಪ್ರೆಷನ್ಗೆ ಹೋಗಿ, ಅಯ್ಯೋ ಎಲ್ಲ ನನ್ನಿಂದನೇ ಆಯ್ತು, ನಾನೇ ಹೀಗೆ ಹಾಳು ಮಾಡಿದ್ದು, ನನ್ನಿಂದನೇ ಅವ್ರಿಗೆ ತೊಂದರೆ ಆಯ್ತು. ಅವ್ರು ಯಾರೋ ಹಾಗೆ ಅಂದುಬಿಡ್ತಾರೆ ಬೇರೆ ಬಾಯ್ ಬಿಟ್ಟು, ನಿನ್ನಿಂದನೇ ಹೀಗಾಗಿದ್ದು. ಆಯ್ತು, ಒಳಗಿನಿಂದ ಕೊರದು 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 ನಾನು ಹೀಗೆ ಮಾಡಿದ್ರಿಂದ ಹೀಗಾಗಿ. ನೀನಲ್ಲ ಮಾಡಿದ್ದು, ನೀನೊಂದು ನೆಪ ಅಷ್ಟೇ. ನೀನು ಆ ಕೆಲಸ ಆಗ್ಬೇಕಾದಾಗ ಒಂದು ಯಾವುದೋ ಬೊಂಬೆ ಇರ್ಬೇಕಂತ ನೀನಾಗ್ಬಿಟ್ಟೆ ಅಷ್ಟೇ. ಆ ಬೊಂಬೆ ನೀನು ಹೊರತು ನೀನೇ ಮಾಡಿದ್ದಲ್ಲ. ಅವ್ರಿಗೆ ಒಂದು ಕರ್ಮ ಅನುಭವಿಸ್ಲಿಕ್ಕಿತ್ತು, ನಿನ್ನ ಮೂಲಕವೇ ಆ ಕರ್ಮವನ್ನು ಅವರು ಪಡಿಬೇಕಿತ್ತು. ಅದಕ್ಕೆ ನೀನೊಂದು ನೆಪವಾಗಿ ನಿಂತಿ ಅಷ್ಟೇ. ಹಾಗಂತ ಹೇಳಿ ಏನ್ ಮಾಡಿದ್ರು ನಾನಲ್ಲ ಅನ್ನೋ ದೌರ್ಜನ್ಯವೂ ಸರಿಯಲ್ಲ. ಆದ್ರೆ ಆ ಕೆಲಸಕ್ಕೆಲ್ಲದಕ್ಕೂ ನಾನೇ ಕಾರಣ ಅನ್ನುವ ಅತಿಯಾದ ತನ್ನ ಮೇಲೆ ಅದನ್ನು ಆರೋಪ ಮಾಡಿಕೊಳ್ಳುವುದು ತಪ್ಪು. ನನ್ನ ಪಾತ್ರ ನಾನು ನಿರ್ವಹಿಸ್ತಾ ಇದ್ದೇನೆ ಒಂದು ಸ್ಪೆಕ್ಟೇಟರ್ ಆಗಿ. ವಿಚಿತ್ರ ನಮ್ಮ ಬದುಕು. ನಮ್ಮ ನಾಟಕದಲ್ಲಿ ಒಂದು ವಿಚಿತ್ರ ಏನು ಅಂದ್ರೆ, ಪಾತ್ರಧಾರಿಯೂ ನಾನೇ, ಅದರ ಸ್ಪೆಕ್ಟೇಟರು ನಾನೇ. ಇದು ಬಹಳ ಸ್ವಾರಸ್ಯ ನಮ್ಮ ಜೀವನದ್ದು. ಬೇರೆ ನಾಟಕಗಳಲ್ಲಿ ಆ ಪಾತ್ರಧಾರಿ ಬರೀ ಪಾತ್ರಧಾರಿಯಾಗಿರ್ತಾನೆ, ನೋಡೋ ನಾವಿರ್ತೇವೆ. ಅಥವಾ ನಾವು ಪಾತ್ರ ಮಾಡುವಾಗ ನಾವು ಕೇವಲ ಪಾತ್ರಧಾರಗಳಿರ್ತೇವೆ, ನೋಡೋರು ಏನ್ ಅನ್ನಿಸ್ತು ಅಂತ ನಾವು ಆಮೇಲೆ ಕೇಳ್ತೇವೆ, ಹೇಗೆ ಅನ್ನಿಸ್ತು ಅಂತ ಆಮೇಲೆ ಕೇಳ್ತೇವೆ, ನಮ್ಗೆ ಗೊತ್ತಾಗಲ್ಲ. ಆದ್ರೆ ಇದು ಎರಡೂ ಪಾರ್ಟ್ ಅನ್ನು ಒಟ್ಟಿಗೆ ಅಟ್ ಎ ಟೈಮ್ ನಡೆಸೋದುಂಟಲ್ವಾ, ಇದು ಒಬ್ಬ ಸಾಧಕನ ಕೆಲಸ. ಅದಕ್ಕೆ ವೈರಾಗ್ಯ ಬಹಳ ಪ್ರಧಾನವಾದ ಗುಣವಾಗಿ ನಿಲ್ಲುತ್ತೆ. ಹಾಗಾಗಿ ವೈರಾಗ್ಯ ಅಂತ ಅನ್ನೋದು ಕೂಡ ಎತ್ತರದಲ್ಲಿ, ಆ ದೂರದಲ್ಲಿ ನಿಂತು ನೋಡುವಂತಹ ಎಚ್ಚರ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಷ್ಟು ಸುಲಭದ ಮಾತಲ್ಲ. ದೇವ್ರ ಹತ್ರ ಪುರೋಹಿತರು ಪ್ರಾರ್ಥನೆ ಮಾಡ್ತಾರೆ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ. ಹಾಗಂದ್ರೆ ಏನು ಅಂತ ಯಜಮಾನನು ಕೇಳಲ್ಲ, ಹಾಗಂದ್ರೆ ಏನು ಅಂತ ಹೇಳೋನಿಗೂ ಗೊತ್ತಿರಲ್ಲ. ಅದು ಅಂದಾಜಿಗೆ ಒಂದು ಗಾಳಿಯಲ್ಲಿ ಶಬ್ದಗಳು ಹಾರಾಡ್ತಾ ಇರುತ್ತೆ. ಪಾಪ ಅವುಗಳು ತಿರುಗದೆ ಗೊತ್ತು, ಎಲ್ಲಿಗೆ ಹೋಗ್ಬೇಕು ನಾವು ಅಂತ ಕೇಳಿದ್ರೆ ಹೋಗ್ಲಿಕ್ಕೂ ಗೊತ್ತಿಲ್ಲ. ತಿರುಗಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ. ಮುಂದಿನದ್ದು ಅಸ್ತೇಯಂ. ಅಸ್ತೇಯ ಅಂದ್ರೆ ಎರಡು ತರ. ಅದು ನಂದಾಗಿರ್ಬೇಕಿತ್ತು ಅನ್ನೋದು ಕಳ್ಳತನವೇ. ಅದು ಕ್ರಿಯಾರೂಪಕ್ಕೆ ಬಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬೇರೆಯವರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಒಳಗಿನಿಂದ ನನ್ನ ಹತ್ರ ಆಗಿರುತ್ತೆ, ಇಲ್ಲ ಅಂದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣುವ ಹಾಗಾಗುತ್ತೆ. ಕಾಣದಾಗ ಮಾಡಿದ್ರು ಸಿಸಿ ಕ್ಯಾಮೆರಾ ಇರುತ್ತೆ, ಸಿಸಿ ಕ್ಯಾಮೆರಾ ಇಲ್ಲದೆ ಹೋದ್ರು ಸಾಕ್ಷಿಯಲ್ಲಿರುತ್ತೆ. ನಾವು ಸಾಕ್ಷಿಯೂ ಸತ್ತೋಗಿದೆ ಅಂತಂದ್ರೆ ಸಾಕ್ಷಿಭೂತರಾದ ಒಂದಿಷ್ಟು ಪ್ರಕೃತಿಯ ದೇವತೆಗಳಿರ್ತಾರೆ, ಅವರಂತೂ ಲೆಕ್ಕ ಬರೆದು ಇಟ್ಟಿರ್ತಾರೆ. ಅದರಿಂದಾಗಿ ಅಸ್ತೇಯ ಅನ್ನೋದು ಕಳ್ಳತನ ಮಾಡದೇ ಇರುವುದು ಅನ್ನೋದು ಕೂಡ ಅದು ಬಹಳ ಪ್ರಮಾದ. ಚೂರು ತಪ್ಪಿದ್ರೆ ಏನ್ ತಪ್ಪು, ಕೆಲವೊಂದ್ ಸರ್ತಿ ಅದಕ್ಕೆ ಸಮರ್ಥನೆಗಳು ಸಿಗ್ತವೆ. ಇದು ಕಂಪನಿಯಲ್ಲಿ ಎಲ್ಲರೂ ತಗೊಳ್ಳಿಕ್ಕೆ ಇಟ್ಟದ್ದು, ಸರಿ ಒಂದ್ 2 ತಗೊಂಬಂದೆ ಮನೇಲಿ ಇಟ್ಕೊಂಡೆ ಅಂತ ತಂದು ಇಟ್ಕೊಂಡೆ. ನಿಮ್ಗೆ ಅಗತ್ಯ ಇದ್ದಾಗ ಬಳಸ್ಕೊಳ್ಳಿ ಕೊಟ್ಟಿರ್ತಾರೆ. ನಾನು ಹಿಂದೆ 5 ಸಲ ಬಳಸ್ಕೊಳ್ಳಿಲ್ಲ, ಈಗ 6ನೇ ಸಲ ನನಗೆ ಬಳಸ್ಕೊಳ್ಳೋದ್ರ ಜೊತೆಗೆ ಹಿಂದಿದ್ದು ತಗೊಂಡೋಗ್ತೇನೆ ಅಂತ ತಗೊಂಡೋಗ್ಬಿಟ್ರೆ ಅದು ಸ್ಥೇಯವೇ. ಮುಖ್ಯವಾಗಿ ಅಸ್ತೇಯ ಅಂದ್ರೆ ಇದು ನಾವು ಏನ್ ಅನ್ಕೋತೀವಿ, ಹೊರಗಿನಿಂದ ಕಳ್ಳತನ ಮಾಡುವುದು ಮಾತ್ರ ಕಳ್ಳತನ ಅಂತ ಅನ್ಕೊಂಡಿದ್ದೇವೆ. ಕೃಷ್ಣ ಬೇರೆ ಮುಖ ಕೊಡ್ತಾನೆ ಕಳ್ಳತನ ಅನ್ನೋದಕ್ಕೆ. ಕೇವಲ ಅದಲ್ಲ, ದೇವರ ಗುಣವನ್ನ ನನ್ನ ಗುಣ ಅಂತ ಅನ್ಕೊಳ್ಳುವುದು ಕಳ್ಳತನ. ದೇವರು ಮಾಡಿರ್ತಾನೆ ಕೆಲಸ, ಅದನ್ನ ನಾನೇ ಮಾಡಿದ್ದು ಅಂದ್ರೂ ಕಳ್ಳತನವೇ. ಎರಡನೇದು, ಯಾರಿಗೂ ಕೊಡದೆ ನನಗೊಬ್ಬರಿಗೋಸ್ಕರ ನಾನು ಅಡಿಗೆ ಮಾಡ್ಕೊಳ್ಳೋದಾಗ್ಬೋದು, ಪದಾರ್ಥ ಸಿದ್ಧಪಡಿಸಿಕೊಳ್ಳೋದಾಗ್ಬೋದು, ಅಥವಾ ಏನೋ ಒಂದು ವಸ್ತು. ಯಾರು ಇದ್ದಾರೆ ಅಂದ್ರೆ ಪೆಟ್ಟಿಗೆಲ್ಲಿ ತೆಗೆಯುವುದೇ ಇಲ್ಲ, ಎಲ್ಲ ಒಳಗೆ ಇರುತ್ತೆ. ಎಲ್ಲರೂ ಹೋದ್ಮೇಲೆ ಈಗ ನಿಧಾನಕ್ಕೆ ತೆಗೆದು ಆರಾಮಾಗ್ತದೆ. ಯೋ ಭುಂಕ್ತೆ ಸ್ಥೇನ ಏವ ಸಹ, ಕೃಷ್ಣ ಹೇಳಿದ ಮಾತು. ಏ ಪಚಂತ್ಯಾತ್ಮ ಕಾರಣ, ತನಗೋಸ್ಕರ ಒಬ್ರಿಗೋಸ್ಕರ ಬೇಯಿಸಿಕೊಂಡ ಅಂದ್ರೆ ಅವನು ಪಾಪವನ್ನೇ ಉಣ್ಣುತ್ತಾನೆ. ಇದು ನಾನು ಹೇಳಿದ್ದಲ್ಲ, ವೇದವು ಹೀಗೆ ಹೇಳುತ್ತೆ. ಕೇವಲಾಘೋ ಭವತಿ ಕೇವಲಾದಿ, ಕೇವಲಾಘೋ ಭವತಿ ಕೇವಲಾದಿ. ಕೇವಲಾದಿ ಅಂದ್ರೆ ಕೇವಲ ತಾನೊಬ್ಬನೇ ಉಂಟಾನೆ ಅಂದ್ರೆ, ಈಗ ಮನೇಲಿ ಯಾರೂ ಇಲ್ಲ, ಆಗ ಊರನ್ನೆಲ್ಲ ಕರೆದು ಊಟ ಹಾಕ್ಬೇಕು ಅಂತ ತಾತ್ಪರ್ಯ ಅಲ್ಲ, ಆಗ ಅನಿವಾರ್ಯ. ಆದ್ರೂ ಯಾರಾದ್ರೂ ಅತಿಥಿಗಳು ಬರುವ ಸಾಧ್ಯತೆ ಇದ್ರೆ ಹಾಕಿಯೇ ಕಳಿಸೋದು ಉತ್ತಮ. ನಮ್ಮ ಕೈಯಲ್ಲಿದೆ ಅಂದ್ರೆ, ನಮ್ಮ ಅಮ್ಮ ಮಾಡಿ ಹೋಗಿದ್ದೆ ಒಬ್ರಿಗೆ, ನಾವು 3 ಜನನ ಕರಿಬೇಕು ಅಂದ್ರೆ ಎಲ್ಲಿಂದ ಮಾಡುದು, ಸಮಸ್ಯೆ ಬರ್ಬೋದು, ಅಲ್ಲಿ ಬಿಡಿ. ಅದು ಬಿಟ್ಟು ಬೇರೆ ಕನಿಷ್ಠ ಪಕ್ಷ ಅದರ ಮುಖ್ಯ ಇನ್ನೊಂದು ಮುಖ ಭಗವಂತನಿಗೆ ನಿವೇದಿಸಿಯೇ ತಿನ್ಬೇಕು ಅನ್ನೋದು ಇದರ ಇನ್ನೊಂದು ಅಂತರ. ನಿವೇದಿಸದೆ ಏನ್ ತಿಂದ್ರು ಕಳ್ಳತನವೇ.
ದಿನಾ ಮಾಡ್ತಿರ್ತೇವೆ ಗೊತ್ತಿಲ್ಲದೆ ಅಲ್ವಾ. ಅಂಗಡಿಯಿಂದ ತಂತಿದ್ದೆ, ಇನ್ಯಾರೋ ಕೊಟ್ರು ಅಂತ ತಿಂದೆ, ಇನ್ನೇನೋ ಮಾಡ್ತಾ ಇರ್ತೇವೆ, ಅದು ಕಳ್ಳತನವೇ. ನಾವ್ ಅನ್ಕೊಂಡಿದ್ದೇನು ಅಂದ್ರೆ ಇನ್ನೊಬ್ಬರ ಜೋಬಲ್ಲಿ ಇದ್ದ ತೆಗೆದ್ರೆ ಮಾತ್ರ ಕಳ್ಳತನ ಅಂತ. ಅದು ಅಲ್ಲ. ಅದಕ್ಕೆ ಅಷ್ಟು ಇಲ್ಲ ಅಂದ್ರೆ ಅಪ್ರಮಾದ ಅಂತ ಏನು ಇಷ್ಟು ಒತ್ತು ಕೊಟ್ಟು ಹೇಳಬೇಕು. ತುಂಬಾ ಎಚ್ಚರದಿಂದ ಅಸ್ಥೇಯವನ್ನ ಪಾಲಿಸಬೇಕು ಅಂತ ಹೇಳುವುದರ ಅಭಿಪ್ರಾಯ ಏನು? ತುಂಬಾ ಎಚ್ಚರ ಇಲ್ಲದೆ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ. ಏನಿಲ್ಲ, ದೇವ್ರ ನೈವೇದ್ಯ ಅಂದ್ರೆ ದೇವರ ಕೋಣೆಯಲ್ಲಿಟ್ಟು ಓಂ ಸ್ವಾಹ ಅಂತೆಲ್ಲ ಹೇಳಿ ಆಗ್ಬೇಕು ಅಂತ ಏನಿಲ್ಲ. ತಟ್ಟೆ ಮುಂದೆ ಇಟ್ಟುಕೊಂಡು ಕೂಡುವ ಮುನ್ನ ದೇವರೇ ನೀನು ಕೊಟ್ಟ ಅನ್ನದ ಬಲದಿಂದ ಇವತ್ತು ನಾನು ಉಣ್ತಾ ಇದ್ದೇನೆ. ಇದರ ಹಿಂದೆ ಎಷ್ಟು ಜನ ಇದಕ್ಕೋಸ್ಕರ ಶ್ರಮ ಪಟ್ಟಿರ್ತಾರೆ. ಅವರ ಶ್ರಮ ಎಲ್ಲ ಇವತ್ತು ನನಗೆ ದೈಹಿಕವಾಗಿ ಮಾನಸಿಕವಾಗಿ ಪುಷ್ಟಿಯನ್ನು ಕೊಡ್ತಾ ಇದೆ, ಅದು ನಿನ್ನ ಅನುಗ್ರಹದಿಂದ. ಇಷ್ಟು ಸ್ಮರಣೆ ಮಾಡಿ ಅಷ್ಟೇ. ಏನು ನಿನ್ನಿಂದಾಗಿ ಬಂತು ಅಂತ ನೆನಪಾಗುದು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಅಲ್ಲಿಂದಲೇ ಬಂದಿದೆ, ಅಲ್ಲಿಗೆ ಒಪ್ಪಿಸ್ತಾ ಇದ್ದೇನೆ, ನಿನ್ನ ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ದೇನೆ. ದೇವರ ಅಕಸ್ಮಾತ್ ನಿಜವಾಗ್ಲೂ ಅರ್ಧರ್ಧ ತಿನ್ನುವುದಂತಾಗಿದ್ರೆ ನೈವೇದ್ಯವೇ ಇರ್ತಿರ್ಲಿಲ್ಲ. ಪುಣ್ಯಕ್ಕೆ ಎಲ್ಲ ಬಿಟ್ಟು ಹೋಗ್ತಾನೆ. ಆದ್ರಿಂದಾಗಿ ನೋಡಿ, ಬಿಟ್ಟು ಹೋದ್ರೂ ನಾವು ನೈವೇದ್ಯ ಮಾಡ್ಲಿಕ್ಕೆ ರೆಡಿ ಇಲ್ಲ, ತಗೊಂಡು ಹೋಗಲ್ಲ. ಅದಕ್ಕೆ 1000 ಪಟ್ಟು ಪುಣ್ಯ ಇದೆ, ಆದ್ರೂ ನಾವು ಮರೀತೇವೆ ಅಂದ್ರೆ ಇದು ಪ್ರಮಾದವೇ ಅಲ್ವಾ. ಅವನು ತಿನ್ನಲ್ಲ, ತಗೊಂಡ್ರೆ ಅಂದ್ರೆ ದೇವರಿಗೆ ಕೊಟ್ಟು ತಗೊಂಡ್ರೆ 1000 ಪಟ್ಟು ಫಲ ಇದೆ. ನೈವೇದ್ಯವನ್ನು ಉಂಡ್ರೆ ನೈವೇದ್ಯ ಶೇಷಂ, ಯಾರು ನೈವೇದ್ಯದ ಶೇಷವನ್ನು ಉಣ್ತಾನೋ ಅವನ ಬದುಕಿನಲ್ಲಿ ಪಾಪಗಳೆಲ್ಲ ಭಸ್ಮವಾಗುತ್ತೆ ಅಂತ ಮಾತು ಇದೆ. ತುಳಸಿ ವಿಮಿಶ್ರಿತಂ, ಅದು ತುಳಸಿಯಿಂದ ನಿವೇದಿಸಿದ್ರೆ ಇನ್ನೂ ದೇವರಿಗೆ ಬಹಳ ಇಷ್ಟ ಅಂತ. ಅಂದ್ರೆ ತುಳಸಿ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿಯನ್ನ ನೆನಪಿಸಿಕೊಂಡು, ಯಾಕಂದ್ರೆ ನಾವು ದೇವರಿಗೆ ಎಲ್ಲಿ ಊಟ ಮಾಡಿಸುವಷ್ಟು ದೊಡ್ಡವರು. ಆ ಶುದ್ಧತೆ, ಆ ದೊಡ್ಡತನ, ಆ ಸ್ಫುಟತೆ, ಆ ಸ್ಪಷ್ಟತೆ ನಮ್ಗಿಲ್ಲ. ಅದನ್ನಾಗಿ ಲಕ್ಷ್ಮಿಯೇ ಭಗವಂತನಿಗೆ ಉಣಿಸ್ತಾಳೆ ಅಂತ ಇಷ್ಟೇ ಚಿಂತಿಸುವುದು ನೈವೇದ್ಯ. ಎರಡರ್ಥ. ಒಂದು, ಅವನದ್ದನ್ನೇ ಅವನಿಗೆ ಕೊಡುದು, ಅವನದ್ದನ್ನೇ ಲಕ್ಷ್ಮಿ ಅವನಿಗೆ ಕೊಡ್ತಾ ಇದ್ದಾಳೆ ಅಂತ. ಇಷ್ಟೇ ನೈವೇದ್ಯ ಅಂದ್ರೆ ಶಬ್ದದ ಅರ್ಥ. ನಿವೇದನೆ ಅಂದ್ರೆ ನಿತರಾಮ್ ನಿನ್ನದು ಅಂತ ತಿಳಿಯುವುದು. ವೇದನ ಅಂದ್ರೇನು? ದುಃಖ ಪಡುವುದಲ್ಲ, ಅಯ್ಯೋ ನೈವೇದ್ಯ ಬರಬೇಕಾ ಅಂತ ದುಃಖ ಅಲ್ಲ ಅದು. ವೇದನ ಅಂದ್ರೆ ವಿಧಜ್ಞಾನಿ, ತಿಳುವಳಿಕೆ. ನಿತರಾಮ್, ಇದು ನಿಶ್ಚಯವಾಗಿ ನಿನ್ನದೇ, ನೀನೇ ಕೊಟ್ಟದ್ದು, ನಿನ್ನವ ಶ್ರೀನಿವಾಸ ಅನ್ನುವ ಎಚ್ಚರದೊಂದಿಗೆ ವಸ್ತುವನ್ನು ಸ್ವೀಕರಿಸುವುದೇನಿದೆ ಅದು ನಿಜವಾದ ಅರ್ಥದಲ್ಲಿ ಅಸ್ಥೇಯ. ಇಲ್ಲ ಅಂದ್ರೆ ಅದು ಸ್ಥೇಯ. ಆ ಅಸ್ಥೇಯವನ್ನ ಅಪ್ರಮಾದದಿಂದ ಮಾಡಬೇಕಾದ್ದು ಅಂತ. ಇನ್ನು ಬ್ರಹ್ಮಚರ್ಯ ಎರಡರ್ಥದಲ್ಲಿ, ಒಂದು ದೈಹಿಕ ಬ್ರಹ್ಮಚರ್ಯ, ಇನ್ನೊಂದು ಮಾನಸಿಕ ಬ್ರಹ್ಮಚರ್ಯ. ಮಾನಸಿಕ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚರತಿ, ಬ್ರಹ್ಮನ ಕಡೆಗೆ ನಿರಂತರ ಯೋಚನೆ. ಬ್ರಹ್ಮ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲದೆ ಇರುವುದು. ಒಟ್ಟು ದೊಡ್ಡ ವಿಷಯದ ಕಡೆಗೆ ನಾವು ಪ್ರಾಮಾಣಿಕವಾಗಿ ಬದುಕಬೇಕು. ನನ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನನ್ನ ನಿಯಂತ್ರಿಸುವ ಒಂದು ಶಕ್ತಿ ಇದೆ, ಅದಕ್ಕೆ ನಾನು ಬದ್ಧ, ಅದಕ್ಕೆ ನಾನು ಅಡಿಯಾಳು, ಅದು ನನ್ನನ್ನು ನಡೆಸ್ತಾ ಇದೆ. ನಾನು ನಿನ್ನನ್ನು ಏನು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲದಲ್ಲಿದ್ದೆ, ನನಗೆ ತಿಳಿಸು. ಗೊತ್ತಾಗ್ಲಿಲ್ಲ ಅಂದ್ರೆ, ಗೊತ್ತಾದ್ಮೇಲೆ ಅದು ಯಾವುದು ಅಂತ ಗೊತ್ತಾದ್ರೆ ಅದರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಅದು ಎಲ್ಲಿ ಬಂದಿದೆ, ಹೇಗೆ ಬಂದಿದೆ, ಎಷ್ಟು ಅದರ ವ್ಯಾಪ್ತಿ, ಅದಕ್ಕೇನು ಗುಣ ಇದೆ, ಅದಕ್ಕೆ ಗುಣ ಇದೆಯೋ ಇಲ್ವೋ, ಗುಣ ಇದ್ರೆ ಯಾವುದು. ಕೆಲವೊಂದು ಸರ್ತಿ ನಾವು ಗುಣ ಅಂತ ಅನ್ಕೊಂಡಿರ್ತೇವೆ, ಅದು ಅಲ್ಲಿ ಗುಣ ಆಗದೇ ಇರ್ಬೋದು. ಯಾವುದು ಆ ದುರ್ಗುಣ ಅಂತ ಅನ್ಕೊಂತೀವೋ ಅಲ್ಲಿ ಅದು ಯಾವುದು ಸದ್ಗುಣ ಅಂತ ಅನ್ಕೋ, ಅದು ಅವನ ವಿಷಯದಲ್ಲಿ ದುರ್ಗುಣ ಆಗಿರ್ಬೋದು. ಆದ್ರೆ ನನಗೆ ಗುಣ ಯಾವುದು ದುರ್ಗುಣ ಯಾವುದು ಯೋಚನೆ ಮಾಡಿ ತಿಳ್ಕೊಳ್ಳಿ. ಲೋಕದಲ್ಲಿ ಅದು ದುರ್ಗುಣವಾಗಿರುತ್ತೆ, ಆದ್ರೆ ಪರಮಾತ್ಮನಿಗೆ ಅದು ಗುಣ ಆಗಿರುತ್ತೆ. ಅವನಲ್ಲಿ ಅದು ದುರ್ಗುಣ ಅಂತ ಅನ್ಸುತ್ತೆ, ಲೋಕದಲ್ಲಿ ನಮ್ಗೆ ಅಷ್ಟೇ ಮಿತಿ, ನಾವು ಮಾಡ್ಲಿಕ್ಕೆ ಆಗುದೇ ಅಷ್ಟು. ಆದ್ರಿಂದಾಗಿ ಅವನಿಗೆ ಗುಣ ಎನಿಸಿದ್ದಲ್ಲ ನಮ್ಗೆ ಗುಣ ಆಗ್ಬೇಕಾಗಿಲ್ಲ, ನಮ್ಗೆ ದುರ್ಗುಣ ಎನಿಸಿದ್ದಲ್ಲ ಅವನಿಗೆ ಗುಣ ಆಗ್ಬೇಕಾಗಿಲ್ಲ. ಇದರ ಎಚ್ಚರ ಬಂದ್ರೆ ಅದರ ವಿಸ್ತಾರ ಆಗ್ತಾ ಹೋಗುತ್ತೆ. ಆದ್ರೆ ಬ್ರಹ್ಮಚರತಿ, ಚರತಿ ಅಂದ್ರೆ ಹೋಗುದು. ಎರಡರ್ಥ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನ ಅಂದ್ರೆ ತಲೆಗೆ. ಎರಡೂ ಅನ್ನ ಇದೆ, ಹೊಟ್ಟೆಗೂ ಅನ್ನ ಇದೆ, ದೇವರು ಎರಡೂ ಕೊಟ್ಟಿದ್ದಾನೆ. ಕೆಲವರಿಗೆ ಒಂದು ಮರ್ತೋಗುತ್ತೆ, ಹೊಟ್ಟೆದ್ ಮಾತ್ರ ಯೋಚಿಸ್ತಾರೆ. ಆದ್ರೆ ತಲೆದ್ದು ಒಂದು ಅನ್ನ ಇದೆ. ಎರಡೂ ಅನ್ನವನ್ನ ಚರತಿ, ತಿಂತಾನೆ, ಉಣ್ತಾನೆ. ಎರಡೂ ಅನ್ನವನ್ನ ನಿರಂತರ ತಿನ್ನುವುದೇನಿದೆ ಅದು ಬ್ರಹ್ಮಚರ್ಯ. ಅದರ ಜೊತೆಗೆ ದೈಹಿಕವಾಗಿ ವಿನಾಕಾರಣ ಧಾತುವನ್ನು ವ್ಯರ್ಥಗೊಳಿಸದೇ ಇರುವುದು ಇನ್ನೊಂದು ರೀತಿಯ ಬ್ರಹ್ಮಚರ್ಯ. ಹೀಗೆ ಇದು ಅಪ್ರಮಾದ. ಪ್ರಮಾದ ಇಲ್ಲದೆ ಆಗಬೇಕಾದ ಕೆಲಸ. ಚಿಂತನೆ ತಪ್ಪಾಗಿ ಬಿಟ್ರೆ ಒಂದು ಸರ್ತಿ ಅದು ಮತ್ತೆ ವಾಪಸ್ ತರೋದು ಕಷ್ಟ. ಎಲ್ಲ ಒಂದೇ ಅಂತ ಅನಿಸಿಬಿಟ್ರೆ ಎಲ್ಲ ಒಂದೇ ಆಗ್ಬಿಡುತ್ತೆ ಕೊನೆಗೆ. ಅವನಿಗೂ ಎಲ್ಲ ಒಂದೇ ಆಗುತ್ತೆ, ತಿನ್ಬೇಕಾದ್ದು ತಿನ್ಬಾರ್ದು ಎಲ್ಲ ಒಂದೇ ಆಗಿ ಸಿಗುತ್ತೆ ಅವನಿಗೆ ಆಮೇಲೆ. ಇನ್ನು ತಥಾ ಸಂಗ್ರಹ ಮೇವಚ. ಅಸಂಗ್ರಹ, ಅದು ಅಲ್ಲಿ ಸಂಗ್ರಹ ಅಂತಿದೆಯಾ? ಅಸಂಗ್ರಹ ಅಂತಿದ್ರೆ ಕರೆಕ್ಟ್. ಅಸಂಗ್ರಹ ಅಂದ್ರೆ ಅಪ್ರತಿಗ್ರಹ, ಇನ್ನೊಬ್ಬರ ಹತ್ರ ಬೇಡದೆ ಬಿಟ್ಬಿಡುದು, ತಗೊಳುದಿಲ್ಲ ಅಂತ. ಇನ್ನೊಬ್ಬರ ವಸ್ತು ಅಂದ್ರೆ ಅದನ್ನು ಮುಟ್ಟಲ್ಲ ನಾನು, ಅದು ನಮ್ದು ಅಂತ ಆದ್ರೆ ಮಾತ್ರ ಅದನ್ನ ಉಪಯೋಗಿಸ್ಕೊಳ್ಳುದು. ಇದು ಸ್ವಲ್ಪ ಕಷ್ಟ. ಅಂದ್ರೆ ಅನ್ಸುತ್ತೆ ಅದನ್ನು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂತೆಲ್ಲ ಅನಿಸ್ತಾ ಇರುತ್ತೆ.
ನಮ್ಗೆ ಜೀವನಕ್ಕೆ ಅಗತ್ಯ ಇದ್ದದ್ದಾದ್ರೆ ತಪ್ಪಿಲ್ಲ. ಅದಕ್ಕೆ ಅವರು ಶರೀರ ಯಾತ್ರಾಪಿಕತೆ, ಶರೀರದ ಯಾತ್ರೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅದು ಕಾಮನೆ ಅಂತ ಅನ್ಸುವುದಿಲ್ಲ. ಶರೀರದ ಯಾತ್ರೆಗಿಂತ ಅಧಿಕವಾದದ್ದನ್ನು ಉಟ್ಕೊಳ್ಳಿಕ್ಕಿದೆ, ಹುಟ್ಟಿದ್ದನ್ನ ನೆಟ್ಟಗೆ ಮಡಚಿಟ್ಕೊಳ್ಳಿಕ್ಕಿದೆ, ಇನ್ನೊಂದು 4 ಎಕ್ಸ್ಟ್ರಾ ಇದೆ. ಆಮೇಲೂ ಕೂಡ ಅದಕ್ಕಿಂತ ಹೆಚ್ಚಿನದನ್ನು ಬೇಕು ಅಂತ ಸಂಗ್ರಹಿಸುವ ಬುದ್ಧಿ ಬಂತು ಅಂದ್ರೆ ಅದು ಸಂಗ್ರಹ. ಹಾಗೆ ಅಸಂಗ್ರಹ ಅಂದ್ರೆ ಆ ರೀತಿ ಕೂಡಿಡುವ ಬುದ್ಧಿ ಬಾರದೇ ಇರುವುದು. ಈಗ ಅದು ಅಗತ್ಯ ಇದ್ದು 5-6 ದಿವಸಕ್ಕೆ ಉಪಯೋಗಿಸ್ತಾ ಇದ್ದಾನೆ, ತಪ್ಪಿಲ್ಲ. ಇದು ಹಾಗಲ್ಲ. ಮನೆಯಲ್ಲಿ 2,000 ಚಪ್ಪಲಿಗಳು, 5,000 ನಾವು ನಂಬುದಲ್ಲ ರೀ. ನೀವು ನೋಡ್ಬೇಕು ಕೆಲವರದ ಅವಸ್ಥೆಗಳು ಹಿಂಗಿರುತ್ತೆ ಬದುಕಿನಲ್ಲಿ. ಅದನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಇರ್ತಾನೆ. ಈ ದೇವಸ್ಥಾನದಲ್ಲಿ ಕಾಯೋರು ಇರ್ತಾರಲ್ಲ ಪಾಪ, ಆಗ ಮನೇಲಿ ಒಬ್ಬ ಕಾಯೋನು ಇಟ್ಕೊಳ್ಬೇಕು. ಅವ್ರು ಹಂಗಿರ್ತದೆ ಆ ವ್ಯವಸ್ಥೆ. ಅವ್ರು ಅದ್ರಲ್ಲಿ ನೋಡ್ಕೊಳ್ಳುದು, ಆಯಾ ದೇಹಕ್ಕೆ ಉಪಯೋಗ ಆಗುವ ತೆರದ ಬಟ್ಟೆಗಳನ್ನು ಉಟ್ಟಾಗ ಅದೇ ತರದ ಚಪ್ಪಲಿ ಆಗಬೇಕು ಅಂತ. ಕೆಲವು ಅವ್ರು ಗಿಡ್ಗಿಟ್ಟಿರ್ತಾರೆ, ಅದಕ್ಕೆ ಉದ್ದುದ್ದದ್ ಮಾಡ್ಕೊಳ್ಬೇಕು ಅಂತ ಏನೋ ಹಾಕೊಂಡು ಓಡಾಡ್ತಿರ್ತಾರೆ, ಸೊಂಟ ಹಾಳು ಮಾಡ್ಕೊಂಡು ಕಾಲ್ಗಂಟು ಮುರ್ಕೊಂಡು. ಆದ್ರೆ ಅದರ ಉದ್ದೇಶ ಏನು? ಈಗ ನಾಟಕದಲ್ಲೆಲ್ಲೋ ಪಾರ್ಟ್ ಮಾಡಬೇಕು ಅಂತಂದಾಗ ಅವನು ಅಷ್ಟು ಇಟ್ಕೊಳ್ತಾನೆ. ಯಾಕೆಂದ್ರೆ ಅವನು ಅಷ್ಟು ಜನರ ಪಾತ್ರಕ್ಕೆ ಬೇಕಾದ ಬೇರೆ ಬೇರೆ ಡ್ರೆಸ್ ಕೊಡ್ಬೇಕು. ನೀವು ಈ ನಾಟಕಕ್ಕೆ ಹೋಗ್ತಾ ಇರೋದಾ, ಇರ್ಬೇಕಾದ್ದನ್ನು ಚಂದ ಮಾಡಿ ಹಾಕೊಳ್ಬೇಕು ಅಂತ ಇರುದು. ಅಂದ್ರೆ ಇದು ರಾಜರಾದಾಗ ಅವ್ರಿಗೆ ಬೇರೆ ಆಗುತ್ತೆ. ಇದೇನ್ ಗೊತ್ತಾ, ನಮ್ಮ ಹತ್ರ ಸಂಪತ್ತು ಇಲ್ಲದೆ ಇರುವಾಗಲೂ ಇದು ಶೋಕಿ ಆಗ್ಬಾರ್ದು ಅಂತ ಅಷ್ಟೇ ತಾತ್ಪರ್ಯ. ಯಾರೋ ಒಬ್ಬನ ಹತ್ರ ಇದೆ, ಕೊಟ್ಟದ್ದು ತಂದಿಟ್ಟಿದ್ದಾನೆ, ಅವ್ನು ಕೊಡ್ತಾನೆ, ಎಷ್ಟು ಆದ್ರೂ ಬಂದು ಬೀಳ್ತಾ ಇದೆ. ಅವ್ರು ಹೇಳ್ತಾರೆ ನೀವು ಇದನ್ನೇ ಹಾಕೊಳ್ಬೇಕು, ಇದನ್ನೇ ಮಾಡ್ಕೊಳ್ಬೇಕು, ಹೀಗೆ ಇರಬೇಕು. ಅವ್ನು ಯಾವ್ದೋ ನಟ, ಅವನು ಯಾವುದೋ ನಾಟಕದ ಪಾತ್ರಧಾರಿ, ಆಗ ಅವನು ಅಂಥದ್ದನ್ನೇ ಬೇಕಾದಷ್ಟು ರೀತಿಯ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಅವನಿಗೆ ದೋಷ ಆಗುದಿಲ್ಲ. ಆದ್ರೆ ಉಳಿದವರಿಗೆ ಅದು ನಟನೆ ಇಲ್ಲದೆ ಇದ್ದಲ್ಲಿ ಸ್ಟೇಜ್ ಮೇಲೆ ಆದ್ರೆ ಸರಿ, ಸ್ಟೇಜ್ ಕೆಳಗೂ ಹಾಗೆ ಆದ್ರೆ ಅದು ಅಪಾಯಕಾರಿ. ಅದರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿದ್ದು. ಹಾಗಾಗಿ ದಾನಗಳನ್ನ ಸ್ವೀಕರಿಸದೇ ಇರುವುದು ಅಪ್ರತಿಗ್ರಹ. ಅಂದ್ರೆ ಅವರೇ ಹುಡುಕಿ ತಂದು ಒತ್ತಾಯ ಮಾಡಿ ಕೊಟ್ಟಾಗ ತಗೊಳ್ಬೇಕಾಗತ್ತೆ. ಇದು 2-3 ಸ್ತರ ಇದೆ. ತಪ್ಪು ಅಂತ ಹೇಳುದಲ್ಲ ಯಾವುದನ್ನು. ಕೆಲವರು ತೀವ್ರವಾಗಿ ಯಾವುದರಿಂದ ತಗೊಳ್ತಾರೆ. ದ್ರೋಣಾಚಾರ್ಯರು ಮರದಲ್ಲಿ ಕಳಿತ ಹಣ್ಣಿದ್ರು ಕೂಡ ಅವ್ರು ಅದಕ್ಕೆ ಕಲ್ಲು ಹೊಡೆದು ತಗೊಳ್ತಿರ್ಲಿಲ್ಲ, ಕೋಲ್ ಬೀಸಿ ತಗೊಳ್ತಿರ್ಲಿಲ್ಲ. ಮನೆಗಳಿಗೆ ಹೋಗಿ ಬೇಡೋದು ಗೊತ್ತೇ ಇರ್ಲಿಲ್ಲ ಅವರಿಗೆ. ಯಾರಾದ್ರೂ ಬಂದು ಕೊಟ್ಟರು ತಗೊಳ್ತಿರ್ಲಿಲ್ಲ. ಅವ್ರು ಏನು ಅಂದ್ರೆ ಗದ್ದೆಯಲ್ಲಿ ಬಿದ್ದಿದ್ದ ತೆನೆಯನ್ನ ತಗೊಳ್ತಿದ್ರು. ಅದು ಬಿಟ್ರೆ ಕೆಲವೊಂದ್ ಸರ್ತಿ ತೆನೆಯೂ ತಗೊಂಡು ಹೋಗುವ ಪ್ರಸಂಗ ಬಂದ್ರೆ, ಯಾರಾದ್ರೂ ಬೇರೆಯವ್ರು ಹೋಗ್ತಾ ಇದ್ರೆ ಇವ್ರು ಹಿಂದೆ ನಿಂತು ಬಿಡೋರು. ಅವ್ರು ತಗೊಂಡು ಹೋದ್ಮೇಲೆ ಕಾಳು ಬಿದ್ದಿರ್ತಿತ್ತು. ಶಿಲ ಮತ್ತೆ ಉಂಚ ಅಂತ 2 ಇದೆ. ಶಿಲೋಂಚ ವೃತ್ತಿ ಅಂತ ಒಂದ್ ಶಬ್ದದಲ್ಲಿ ಹೇಳ್ಬಿಡ್ತಾರೆ, ಅದು ವಸ್ತುತಃ 2. ಶಿಲವೃತ್ತಿ ಅಂದ್ರೆ ತೆನೆಯನ್ನು ತಗೊಂಡು ಬದುಕುವವರು. ಅವರು ತಗೊಂಡು ಹೋದ್ಮೇಲೆ ಅಕಸ್ಮಾತ್ ಅವ್ರು ಯಾರಾದ್ರೂ ಇದ್ದಾರೆ ಅಂತ ಗೊತ್ತಾದ್ರೆ ಹಿಂಸರಿದು ಬಿಡ್ತಾರೆ ಅವರು. ಕಾಳು ಮಾತ್ರ ಬಿದ್ದಿರುತ್ತೆ. ಆ ಕಾಳನ್ನೇ ಹೆಕ್ಕಿ ಕುಟ್ಟಿ ಅದರ ಪುಡಿ ಮಾಡಿ ಹಿಟ್ಟು ಸ್ವೀಕಾರ ಮಾಡುವಂಥದ್ದು ಉಂಚವೃತ್ತಿ. ಅವರು ಹಾಗೆ ಬದುಕ್ತಾ ಇದ್ದರು ದ್ರೋಣಾಚಾರ್ಯರು. ಮರದಿಂದಲೂ ಕೂಡ ಒಂದು ಹಣ್ಣನ್ನು ಕಿತ್ತು ತಗೊಳ್ತಿರ್ಲಿಲ್ಲ, ನೆಲದಲ್ಲಿ ಬಿದ್ದಿದ್ರು ಸ್ವಲ್ಪ ಹೊತ್ತು ಕಾಯೋರು. ಬೇರೆ ಯಾವುದಾದ್ರೂ ಪ್ರಾಣಿಗೆ ಬೇಡ ಅಂತ ಅನಿಸಿ ಉಳಿದ್ರೆ ಆಮೇಲೆ ತಾನು ತಗೊಳ್ಳೋರು. ಅಂಥ ವೃತ್ತಿಯಲ್ಲಿ ಬದುಕುವಂತಹ ವ್ಯಕ್ತಿಗಳು ಇದ್ದಾರೆ. ಅದು ಅವ್ರು ತಪ್ಪಲ್ಲ, ಅದು ಅವರೇ ಸಂಕಲ್ಪ ಮಾಡಿಕೊಂಡ ಅದು ಅವರ ಮಾನಸಿಕ ದೃಢತೆಯ ಪರಾಕಾಷ್ಠೆ. ಅದು ಹಾಗೂ ಈ ಗುರುಗಳನ್ನ ಹೇಳುವಾಗ 24 ಗುರುಗಳಲ್ಲಿ ಒಂದು ಅಜಗರ ಅಂತ ಒಬ್ಬ ಹೇಳ್ತಾನೆ. ಒಂದನ್ನು ಗುರುವಾಗಿ ನನಗೆ ಅಜಗರ ಅಂತ. ಅದು ಈ ಮರದ ಬೇರಿನ ಮಧ್ಯದಲ್ಲಿ ಬಿದ್ದುಕೊಂಡಿರುತ್ತೆ. ಅದು ಯಾವತ್ತೂ ಎಲ್ಲೂ ಬೇಟೆ ಆಡ್ಲಿಕ್ಕೆ ಹೋಗಲ್ಲ. ಉದಾಸೀನ ಅಂತನೂ ಅಲ್ಲ. ನಮ್ಮಲ್ಲಿ ಹೇಗೆ ಅಂದ್ರೆ ಉದಾಸೀನ, ನಾವು ಬೇರೆದಕ್ಕೆ ವೈರಾಗ್ಯ ಹೇಳ್ತೇವೆ, ಊಟಕ್ಕಾಗೋ ನಾವೇ ಕಲಸಿ ಊಟ ಮಾಡ್ತೇವೆ. ಅದು ಹಾಗೂ ಮಾಡಲ್ಲ. ಬೇಟೆ ಆಡುದು ಅಂತ ಪ್ರಸಂಗ ಬಂದಾಗ ಹೊರಗೆ ಹೋಗುದೇ ಇಲ್ಲ. ಆದ್ರೆ ದೇವರ ವಿಚಿತ್ರ ಏನು ಅಂದ್ರೆ, ಅದು ಬಾಯಿ ತೆಗೆದಿದ್ರೆ ಅದ್ರ ಬಾಯಿ ಹತ್ರನೇ ಬಂದು ಬೀಳುತ್ತೆ ಒಂದು ಪ್ರಾಣಿ. ಆಗ ತಗೊಂಡು ತಿಂದು ಬದುಕತ್ತೆ, ಅಷ್ಟನ್ನು ತಿನ್ನತ್ತೆ. ಯಾಕಂದ್ರೆ ಬಾಯಿಗೆ ತಂದು ಕೊಟ್ಟ ಮೇಲೆ ಅದರ ಆಹಾರ ಬೇಕು, ತಿನ್ನತ್ತೆ. ತಿಂದ ಮೇಲೆ 1 ತಿಂಗಳು ಹಾಗೆ ಉಪವಾಸ ಇರುತ್ತೆ. ಅದು ವಾತಾಶನ. ಅಜಗರದಿಂದ ನಾನೇನ್ ಕಲ್ತೆ ಅಂದ್ರೆ ಇದು ಅವಧೂತನ ಪರಾಕಾಷ್ಠೆಯ ಚಿಂತನೆ. ಅಂದ್ರೆ ದೇವರ ಮೇಲೆ ಅತಿಶಯವಾದ ನಂಬಿಕೆ ಇದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಆ ಹುತ್ತದ ಕಥೆ, ಹಾವು ತಾನು ಮನೆ ಕಟ್ಟಲ್ಲ, ಕಟ್ಟಿದ ಹುತ್ತದಲ್ಲಿ ಹೋಗಿ ವಾಸ ಮಾಡಿ ತನ್ನ ಜೀವನ ಕಳೀತ. ನಾನು ಅದನ್ನು ನೋಡಿ ಅರ್ಥ ಮಾಡ್ಕೊಂಡೆ, ಮನೆ ಕಟ್ಟುವುದರಿಂದ ಏನು ಉಪಯೋಗ ಇಲ್ಲ. 4 ಜನ ಮಕ್ಕಳು ಗಲಾಟೆ ಮಾಡ್ತಾರೆ, ಪಕ್ಕದವರು ನಂಗೆ ಬೇಕು ಅಂತಾರೆ, ಇದು ಆಸ್ತಿ ಗಲಾಟೆಗೆ ಕಾರಣ ಆಗುತ್ತೆ. ಹಾಗಾಗಿ ನಾನು ಮನೆ ಕಟ್ಟುವುದು ಬೇಡ ಅಂತ ಅನ್ಕೊಂಡೆ. ಇದು ಅವನ ಯೋಚನೆ. ನಾವೇನು ಅಂದ್ರೆ 2ನೇ ಮನೆ ಕಟ್ಟಲ್ಲ ಅಂತ ಯೋಚನೆ ಮಾಡಿದ್ರೆ ಸಾಕು. 1 ಕಟ್ಕೊಂಡು ಬದುಕಿದೀವಿ, ಇನ್ನು ದುರಾಸೆ ಬೇಡ. ಕೊಟ್ಟಿದ್ದಾನೆ, ಇದರಲ್ಲಿ ಏನ್ ಮಾಡ್ಬೋದು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಅಂದ್ರೆ ಒಂದು ಉಪದೇಶವನ್ನ ಅದರ ಮಿತಿಯಲ್ಲಿ ಯೋಚನೆ ಮಾಡಿ ನಮ್ಗೆ ನಾವು ರೂಢಿಸಿಕೊಳ್ಳಿಕ್ಕೆ ಆಗುತ್ತೆ. ಅವನೇನು ಅಂದ್ರೆ ಮನೇನೇ ಬೇಡ,
ಯಾವುದೋ ಒಂದು ಜಾಗದಲ್ಲಿ ಜಗಲಿ ಸಿಗುತ್ತೆ, ದೇವಸ್ಥಾನದ ವರಾಂಡ ಇರುತ್ತೆ, ಅಲ್ಲಿ ಮಲ್ಕೊಂಡ ಎದ್ದ ಹೊರಟೋದ ಮತ್ತೊಂದು ಕಡೆಗೆ. ಹಾಗೆ ಅವನ ಆಹಾರಕ್ಕೂ ಕೂಡ ಯಾರಾದ್ರೂ ಕೊಡ್ತಾರಾ ಅಂದ್ರೆ ಅಲ್ಲಿಗೆ ಹೋಗಿ ನಿಂತು ಕೇಳುವುದೇ ಇಲ್ಲ. ಅವನು ಕೂತಿದ್ರೆ ಇದು ನಮ್ಗ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲದ ಆಚರಣೆ ಅಂತ ಅನ್ಸುತ್ತೆ. ನನ್ನ ಮಿತ್ರ ಒಬ್ರು, ಅವರು ಏನೋ ಇಲ್ಲಿ ಎಲ್ಲ ಅವ್ರ ವ್ಯವಹಾರ ಎಲ್ಲ ಅವ್ರು ಯಾವ್ದು ಇಷ್ಟ ಆಗದೆ ಬಿಟ್ಟು ಸೀದಾ ನಡ್ಕೊಂಡು ಮಥುರೆಗೆ ಹೋಗ್ಬಿಟ್ಟಿದ್ದಾರೆ. ಮಥುರೆಗೆ ಹೋಗಿ ಎಂಥದೂ ಇಲ್ಲ, ₹1 ಇಲ್ಲ ಕಿಸೆಯಲ್ಲಿ, ಮೈ ಮೇಲೊಂದು ಮೇಲೆ ಶರ್ಟು, ಕೆಳಗೊಂದು ಪಂಚೆ, ಕಾಲಿಗೆ ಚಪ್ಪಲಿನೂ ಕಿತ್ತೋಗ್ಬಿಟ್ಟಿದೆ. ಹೋಯ್ತದು ದಾರಿಯಲ್ಲಿ ಹೋಗೋ ಕಿತ್ತೋಯ್ತು, ನಡುಕ್ಲಾಕ ಹಾಗೆ ಹೋದ್ವಿ. ಇದು ನಾನು ಯಾವುದೋ ಒಂದು 100 ವರ್ಷದ ಹಿಂದಿನ ಕತೆ ಅಲ್ಲ, ಒಂದು 4-5 ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು. ಹೋಗಿ ಮಥುರೆಗೆ ಹೋಗಿ ಆದ್ಮೇಲೆ ಅಲ್ಲೇ ಇದ್ರು. ಆಶ್ಚರ್ಯ ಅಂದ್ರೆ ಅವ್ರ ಹತ್ರ ₹1 ದುಡ್ಡಿಲ್ಲ, ಯಾರ ಹತ್ರ ಕೇಳಲಿಕ್ಕೂ ಇಲ್ಲ. ಅಲ್ಲಿ ಒಂದು ಮಧುವನ, ಒಂದು ಕೃಷ್ಣ ರಾತ್ರಿಯಲ್ಲಿ ಇರ್ತಾನೆ ಅಂತ ಒಂದು ನಂಬಿಕೆ ಇರುವ ಒಂದು ಜಾಗ ಇದೆ. ಈ ಮನುಷ್ಯನಿಗೆ ಏನಂದ್ರೆ ನಾನು ಕೃಷ್ಣನ ಪಾದದ ಧ್ವನಿ ಕೇಳಿಸುತ್ತೆ ಅಂತ ಒಂದು ಪ್ರಥೆ ಇದೆ. ನನ್ಗೆ ಅದನ್ನು ಕೇಳಿಸ್ಕೋಬೇಕು, ಕೃಷ್ಣನ ಹತ್ರ ನಾನು ಮಾತಾಡಬೇಕು, ಕೃಷ್ಣನ ಮಾತು ನಾನು ಕೇಳಿಸ್ಕೋಬೇಕು ಅಂತ ಅವ್ರಿಗೆ ಅದಮ್ಯವಾದ ಅಪೇಕ್ಷೆ. ಸರಿ, ಅಲ್ಲಿ ಹೋಗಿ ಕೂತು ಹಸಿವಾಗ್ತಿದೆ, ದಾರಿಯಲ್ಲಿ ಏನೂ ತಿಂದಿಲ್ಲ, ಏನೇನೋ ಮಧ್ಯದಲ್ಲಿ ನೀರು ಕುಡಿದಿದ್ದಾರೆ, ಏನೋ ಹಣ್ಣು ಸಿಕ್ಕಿದ ಹಣ್ಣು ತಿಂದಿದ್ದಾನೆ ಅಷ್ಟೇ. ಯಾರ ಹತ್ರ ಬೇಡಿ ತಿನ್ನುವ ಸ್ವಭಾವವೇ ಅಲ್ಲ ಮನುಷ್ಯನದ್ದು. ಕೂತಿದ್ರೆ ಒಂದು ಅಜ್ಜಿ ಬಂದು, ಏನು ತಿಂದಿಲ್ಲ ನೀನು, ತಗೋ ಅಂತ ಒಂದು ದೊಡ್ಡ ಲೋಟೆಯಲ್ಲಿ ಕಾಸಿದ ಹಾಲನ್ನ ತಂದು ಕೊಟ್ಟರು. 22 ದಿವಸ ಇದ್ದ ಆ ಮನುಷ್ಯ ಆ ಜಾಗದಲ್ಲಿ. 22 ದಿವಸನು ಅವ್ರು ಇದ್ದಲ್ಲಿಗೆ ಇಡೀ ದಿವಸ ಒಂದು ಲೋಟೆ ನೀರು, ಒಂದು ಲೋಟೆ ಹಾಲು, ಇಷ್ಟೇ ಕುಡಿದು ಬದುಕಿದೆ ಆ ಜೀವ. ಮತ್ತೆ ಏನೇನೋ ಆಯ್ತು ಬಿಡಿ, ಅದು ಅಲ್ಲಿ ಕತೆ ಬೇಡ ಮುಂದೆ ಏನಾಯ್ತು ಅಂತ. ಆದ್ರೆ 22 ದಿವಸನು ಒಂದು ದಿವಸ ನನಗೇನಾದ್ರೂ ಕೊಡಿ, ಹೊಟ್ಟೆಪಾಡು, ಬ್ರಾಹ್ಮಣಕ ಭೋಜನ ದೇವ್ ಕೇಳಲೇ ಇಲ್ಲ. ಅಲ್ಲಿ ಹೋದ್ರೆ ನಿಮ್ಗೆ ಅವ್ರು ಬರೀ ಇದೇ ಗಲಾಟೆ. ಕೊನೆಗೆ ಬ್ರಾಹ್ಮಣಕ ಭೋಜನದು ಅಂತ ಕೇಳೋರನ್ನು ಓಡಿಸಿದ್ರು ಅಲ್ಲಿಂದ. ಅಷ್ಟು ನಿಸ್ಪೃಹವಾಗಿ ಬದುಕ್ತಾ ಇದ್ದಾನೆ. ಇವ್ ನಿಜವಾಗ್ಲೂ ಇಲ್ಲೊಂದು ದಾದಾ ಬಾಬಾ ಆಗ್ಬಿಡ್ತಾನೆ. ಆಮೇಲೆ ನಮ್ಗೆಲ್ಲ ಕಾಟು ಬಾಬಾಗಳಿಗೆ ಟಿಕೆಟ್ ತಗೋಬೇಕಾಗತ್ತೆ, ನಾನು ಬೇಡ ಅಂತೇಳಿ ಅವರನ್ನು ಓಡಿಸಿದ್ರು ಅಲ್ಲಿಂದ. ಅಂದ್ರೆ ಹಾಗೆ ನನಗೆ ದೇವರೇ ರಕ್ಷಕ ಅಂತ ಎಚ್ಚರದಿಂದ ಬದುಕಿದ್ರೆ ಆಮೇಲೆ ಬಿಡಿ, ಅದೆಲ್ಲ ಮುಂದೆ ಎಲ್ಲ ಭಾರಿ ಅದ್ಭುತ ಆಯ್ತದ ಆಮೇಲೆ. ಆದ್ರೆ ಆ ಒಳಗಿನ ನಿಷ್ಠೆ ಇದೆಯಲ್ವ, ನಾನು ಯಾರನ್ನು ಕೇಳದೆ ಬದುಕ್ತೇನೆ ಅಂತ, ಅದು ಒಳಗಿನಿಂದ ಇದ್ರೆ ಅವನಿಗೆ ಬರಬೇಕಾದ ತುತ್ತು ಬಾಯಿಗೆ ಬಂದ್ಬೀಳುತ್ತೆ. ಬೇಡ ಅಂದ್ರೂ ಬಂದ್ಬೀಳುತ್ತೆ. ಆ ಮನುಷ್ಯ ಬೇಡ ಅಂತ ಅನ್ನೋದರ ಒಂದು ಕಟ್ಟಿಟ್ಟ ಮೂರ್ತಿ. ಏನ್ ಕೇಳಿದ್ರು ಬೇಡ ಅಂತ. ನೀವು ₹1,00,000 ಕೊಟ್ಟರು ಬೇಡ, 10 ಕೋಟಿ ಬೇಡ, 15, 100, 1000. ನಾವಾದ್ರೆ ಅಯ್ಯೋ ಇಂಥ ದಡ್ಡ ಮಿಸ್ ಮಾಡ್ಕೊಂಡ ಅಂತ. ಆದ್ರೆ ಅವರಿಗಿರುವ ತೃಪ್ತಿ ₹1,000 ₹1,00,000 ಇಟ್ಕೊಂಡು ಅವನ ಹತ್ರನೂ ಇಲ್ಲ. ಅಷ್ಟು ತೃಪ್ತಿಯಿಂದ ಬದುಕುವ ಮನುಷ್ಯ. ಅಂದ್ರೆ ಹಾಗೆ ಕೊನೆಗೆ ಮುಂದೆ ಎಲ್ಲೇನೋ ಆಯ್ತು, ಹರಿದ್ವಾರಕ್ಕೆ ಹೋದ್ರು, ಅದೇನೋ ಆಯ್ತು, ಏನೇನೋ ಆಯ್ತು ಕತೆ. ಆದ್ರೆ ಅವರ ಇವಾಗ್ಲೂ ಹಾಗೆ ಆ ಮನುಷ್ಯ ಈಗಲೂ ಇದ್ದಾನೆ. ಈಗಲೂ ಆ ಮನುಷ್ಯ ನನ್ನ ಕ್ಲಾಸ್ಮೇಟು ಹಾಗೆ ಇದ್ದಾನೆ. ಅವನಿಗೆ ಯಾವುದ್ರ ಬಗ್ಗೆ ಪರಿವೇ ಇಲ್ಲ. ಅವನನ್ನು ನೋಡಿ ಕಲಿಬೇಕು. ನಾವೆಷ್ಟೋ ಸರ್ತಿ ಭಾಗವತದಲ್ಲಿ ಇದ್ದದ್ದು ಭಾಗವತದ ಕಥೆಗೆ ಮೀಸಲು ಅಂತ ಅನ್ಕೊಂಡ್ರೆ ಹಾಗೆ ಬದುಕೋರು ಇವತ್ತಿಗೂ ಇದ್ದಾರೆ. ನನಗೆ ಸಂಸ್ಕೃತ ಕಾಲೇಜಲ್ಲಿ ಒಬ್ಬ ಕ್ಲಾಸ್ಮೇಟ್ ಇದ್ದ, ನನಗಿಂತ 1 ವರ್ಷ ಜೂನಿಯರ್. ಅವನು ಹಾಗೆ ನನಗೆ ಆಮೇಲೆ ಸಿಕ್ಕೇ ಇರಲಿಲ್ಲ. ಒಂದು 15 ವರ್ಷ ಆದ್ಮೇಲೆ ಸಿಕ್ಕಿದ. ಸಾಮಾನ್ಯ ಸ್ವಲ್ಪ ನೋಡ್ಲಿಕ್ಕೆ ನಿಮ್ ತರನೇ ಇದ್ದ. ಇಷ್ಟಿಷ್ಟು ಉದ್ದ ಉಗುರು ಬೆಳೆಸ್ಕೊಂಡು, ಇಷ್ಟು ದಾಡಿ ಬೆಳೆಸ್ಕೊಂಡು ಸಿಕ್ಕಿದ ಒಂದ್ಸಲ. ನನಗೆ ಕಣ್ಣು ನೋಡ್ದಂಗಿದೆ, ಎಲ್ಲೋ ಕಣ್ಣು ಏನ್ ತೇಜಸ್ಸಾಗ್ಬಿಟ್ಟಿತ್ತು ಅಂದ್ರೆ, ಮನುಷ್ಯ ಒಬ್ಬರ ಹತ್ರ ₹1 ಕೇಳೋನಲ್ಲ ಮನುಷ್ಯ. ಆದ್ರೆ ಒಂದ್ ಜೋಳಿಗೆ ಬಟ್ಟೆ ಒಂದು ನೀಟ್ ಇಟ್ಕೊಳ್ತಿದ್ರು ಅಷ್ಟೇ. ಅವ್ರ ಹತ್ರ ಇದ್ದದ್ದೇ ಒಂದು ಬಟ್ಟೆ ಜೋಳಿಗೆಯಲ್ಲಿ, ಒಂದು ಬಟ್ಟೆ ಮೈ ಮೇಲೆ, ಇಷ್ಟೇ. ಅದ್ರ ಬ್ಯಾಗಲ್ಲೂ ಕೂಡ ದುಡ್ಡು ಇರ್ಲಿಲ್ಲ. ಒಂದು ಚಿಟಿಕೆ ಏನೋ ಇತ್ತು ಅನ್ಸುತ್ತೆ. ಆ ಮನುಷ್ಯನಿಗೆ ಹಾಡ್ಲಿಕ್ಕೆ ಬರ್ತಿಲ್ಲ, ಆದ್ರೆ ಕೆಟ್ಟದಾಗಿ ಅವರೇ ಅವರದ್ದೇ ಒಂದು ಸಂಗೀತದಲ್ಲಿ ಹಾಡ್ತಿದ್ರು. ಆದ್ರೆ ಭಕ್ತಿಯಿಂದ ಮೈ ಮರೆತು ಹಾಡ್ತಿದ್ರು. ಅವ್ರು ಹೇಳಿದ್ರು, ಏನ್ ಮಾಡ್ತಿದ್ರಿ? ಏನು ಮಾಡ್ತಿಲ್ಲ. ಮತ್ತೆ ಹೊಟ್ಟೆಗೆ ಕೃಷ್ಣ ಇದ್ದಾನೆ. ಅವರು ಮಥುರೆ ದ್ವಾರಕ್ಕೆ, ಜಗನ್ನಾಥಪುರಿ ಎಲ್ಲ ಬರೀಗಾಲ ನಡ್ಕೊಂಡು ಹೋಗಿ ಬಂದಿದ್ದ ಆ ಮನುಷ್ಯ. ಈಗ ಮತ್ತೆ ಎಲ್ಲಿದ್ದಾನೆ ಸಿಕ್ಕಿಲ್ಲ. ನಂಗೆ ಸಿಗದೆ ಮತ್ತೊಂದು 10 ವರ್ಷ ಆಯ್ತು. ಫಸ್ಟ್ ಸಿಕ್ಕಿ 15 ವರ್ಷ ಆಗಿತ್ತು. ಈಗ ಸಿಗದೆ 10 ವರ್ಷ ಆಯ್ತು. ಆದ್ರೆ ಇವತ್ತಿಗೂ ಅಂತವ್ರು ಇದ್ದಾರೆ ಅನ್ನೋದಕ್ಕೆ. ಆದ್ರೆ ಮುಖದಲ್ಲಿ ಒಂದು ಏನು ತನ್ಮಯದ ಆ ಒಂದು ತಾಳ್ಮೆ ಅಥವಾ ನೆಮ್ಮದಿಯ ಭಾವ ಇದೆಯಲ್ಲ ಮುಖದಲ್ಲಿ, ಅದನ್ನ 10 ಬೆರಳಿಗೆ ಒಂದೊಂದು ಕಾಲಾಳುಗಳು, ಕೈಯಾಳುಗಳು ಇದ್ದವರಿಗೂ ಆ ತೃಪ್ತಿ ಇರೋಲ್ಲ. ಯದುವಿನ ಕಥೆಯಲ್ಲಿ ಅದೇ ಮಾತು ಬರುತ್ತೆ. ಯದು ಹೇಳ್ತಾನೆ, ನನಗೆ ಕೈಗೊಂದು ಕಾಲ್ಗೊಂದು ಆಳಿದ್ದಾರೆ, ಆದ್ರೂ ನಂಗೆ ತೃಪ್ತಿ ಇಲ್ಲ. ನಿನಗೆ ಒಬ್ರು ಸಹಾಯಕರಿಲ್ಲ, ಆದ್ರೆ ನಿನ್ನ ಮುಖದಲ್ಲಿ ಆ ನಗು ಹೇಗಿದೆ, ಎಲ್ಲಿಂದ ಬಂತು ಆ ನಗು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಮಗು ಒಂದು ಗುರು.
ಆ ಮಗು ಹೇಗೆ ನಗ್ತಾ ಇರುತ್ತೆ 24 ಗಂಟೆ, ಯಾರು ಕೊಡ್ಲಿ ಬಿಡ್ಲಿ ಏನೇ ಮಾಡಲಿ ಅದು ನಗ್ತಾ ಇರುತ್ತೆ. ನಾನು ಹಾಗೆ ಪ್ರಕೃತಿಯಲ್ಲಿ ಪ್ರತಿಯೊಂದರಲ್ಲೂ ಒಂದು ಸಂತೋಷ ಇದೆ, ಅದನ್ನ ನೋಡಿ ಆಸ್ವಾದನೆ ಮಾಡುವ ಗುಣವನ್ನ ಮಗುವಿನಿಂದ ಕಲಿತೆ. ಹಾಗಾಗಿ ನಂಗೆ ಯಾವತ್ತು ಯಾರಿಂದಲೂ ಬೇಸರನೇ ಆಗುದಿಲ್ಲ ಅಂತ 24 ಗುರುಗಳ ಹೆಸರನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಹಾಗೆ ಆ ಅಪ್ರತಿಗ್ರಹ ಅಂತ ಅನ್ನೋದು ಅದು ಈ ಯಮನಿಯಮಗಳಲ್ಲೂ ಒಂದು ವ್ರತ. ಅಪ್ರತಿಗ್ರಹ ಅನ್ನೋದು ಒಂದು ವ್ರತ. ಯಾವಾಗ ನಾವು ಎಷ್ಟು ಇನ್ನೊಬ್ಬರಿಂದ ತಗೊಳ್ತೇವೋ ಅಷ್ಟು ಅವರಿಂದ ಪಾಪಗಳನ್ನು ತಗೊಳ್ತೇವೆ ಅಂತ ಅರ್ಥ. ಕೊಡುವುದು ಅಂದ್ರೆ ನಾವು ನಮ್ಮ ಅಂದ್ರೆ ಅದು ಹೇಗೆ ನ್ಯಾಯವಾಗಿ ದುಡಿದದ್ದಾದ್ರೆ ನಾವು ಆ ದುಡಿಮೆಗೆ ಒಂದು ಶ್ರಮ ಹಾಕಿರ್ತೇವಲ್ಲ, ಕಷ್ಟಪಟ್ಟಿರ್ತೇವಲ್ಲ, ಆ ಕಷ್ಟವನ್ನು ಪಟ್ಟು ಸಹಿಸಿ ಒದ್ದಾಡಿದ ದುಡ್ಡನ್ನ ಸ್ವಲ್ಪವೂ ನನಗೆ ಬೇಕು ಅಂತ ಯೋಚನೆ ಮಾಡಿದ ವೈರಾಗ್ಯದಿಂದ ಕೊಡ್ತೇವಲ್ವಾ, ಅದಕ್ಕೆ ಪುಣ್ಯ ಬರುದು. ಇನ್ನೊಬ್ರ ಕಿಸೆಯಿಂದ ತೆಗೆದುಕೊಟ್ರೆ ಬರಲ್ಲ. ಮನೆಯಿಂದ ಪೂರ್ವಜರ ಆಸ್ತಿಯಿಂದ ತೆಗೆದುಕೊಟ್ರೆ ಬರಲ್ಲ. ದುರ್ಯೋಧನ ಕರ್ಣನಿಗೆ ದೊಡ್ಡದಾಗಿ ಅಂಗರಾಜ್ಯವನ್ನ ಕೊಟ್ಟ. ಅವನು ದುಡಿದಿದ್ದು ಕೊಟ್ಟದ್ದಲ್ಲ, ಭೀಮಸೇನ ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದನ್ನ ಅನಾಯಾಸ ಕೊಟ್ಟು ನಾನು ನಿನ್ನ ರಾಜನ, ಅದು ಅವನ ಕರ್ಣನಿಗೆ ಅರ್ಥ ಆಗ್ಲಿಲ್ಲ. ಅವನ್ ಪೆದ್ದನ ಹಾಗೆ ಜೀವನ ಪೂರ್ತಿ ನನಗೆ ಋಣ ದುರ್ಯೋಧನ, ನಾನು ಅವನಿಗೆ ಶರಣು ಅಂತ ಬಿದ್ದು ಬಿಟ್ಟ. ಅದು ಚೂರು ಯೋಚನೆ ಮಾಡಿದ್ರೆ ಅವನಿಗೆ ಅರ್ಥ ಆಗ್ತಿತ್ತು ಯಾರ್ದದು, ಯಾರು ಕೊಟ್ಟಿದ್ದು, ಯಾರು ತಂದಿದ್ದು. ಆದ್ರೆ ದಾನ ಅನ್ನೋದು ಯಾವಾಗಲೂ ಕೂಡ ನಮ್ಮ ನ್ಯಾಯಾರ್ಜಿತವಾದ ಸಂಪತ್ತಾಗಿರ್ಬೇಕು, ಅದು ಅಪ್ರಮಾದದಿಂದ ಇರಬೇಕು. ಅಪ್ರತಿಗ್ರಹ ಅನ್ನೋದು ಕೂಡ ಕೆಲವೊಂದು ಸರ್ತಿ ಆ ಗುರುಗಳ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಬರುತ್ತೆ. ಅವರು ಅಮಾವಾಸ್ಯೆ ದಿವಸ ರಾತ್ರಿ ಊಟ ಮಾಡಲ್ಲ ಅಂತ ಅವರ ವ್ರತ ಇತ್ತು. ಅದು ಮಧ್ಯಾಹ್ನ ತರ್ಪಣೆ ಎಲ್ಲ ಆಗಿರುತ್ತೆ, ಮಧ್ಯಾಹ್ನ ಪ್ರಸಾದ ಆದ್ಮೇಲೆ ಮತ್ತೆ ರಾತ್ರಿ ಇಲ್ಲ ಅಂತ ಆಚಾರ್ಯರು ಅಲ್ಲಿಗೆ ಭಿಕ್ಷೆಗೆ ಬಂದ್ರು. ಬಂದಾಗ್ಲೇ ಎಲ್ಲಿಂದನೋ ದೂರದಿಂದ ಬಂದದ್ದಾದ್ರಿಂದಾಗಿ ಬಂದ ಮೇಲೆ ಸಂಜೆ ಹೊತ್ತು ದೇವರಿಗೆ ಪೂಜೆ ಆದ್ಮೇಲೆ ಪ್ರಸಾದ ಸ್ವೀಕರಿಸಿ ಅಂತ ಹೇಳಿದ್ರು. ಅಲ್ಲ, ನಾವು ಅಮಾವಾಸ್ಯೆ ಇವತ್ತು ಹೇಗೆ ಅಂತ ಅವರದೊಂದು ಯೋಚನೆ. ಅಪ್ರತಿಗ್ರಹ ಅಂದ್ರೆ ಅದೊಂದು ವ್ರತ ಅವರದು, ಸಂಜೆ ತಗೊಳ್ಳಲ್ಲ, ಇದು ಒಂದು ಅಪ್ರತಿಗ್ರಹನೇ. ಬೇರೆಯವ್ರ ಹತ್ರ ತಗೊಳ್ಳೋದು ಅನ್ನೋದು ಒಂದು, ನಾವು ಕೆಲವು ನಿಯಮ ಮಾಡ್ಕೊಂಡಿರ್ತೇವೆ, ಈ ಹೊತ್ತಿಗೆ ಪ್ರತಿಗ್ರಹ ಮಾಡಲ್ಲ ಅಂತ. ಆಗ ಗುರುಗಳು ಹೇಳಿದ್ಮೇಲೆ ಅವರು ಸ್ವಲ್ಪ ಮೆತ್ತಗಾದ್ರು, ಯಾಕಂದ್ರೆ ಅವರು ಹೇಳಿದ್ಮೇಲೆ ಆಗಲ್ಲ ಅಂತ ಹೇಳಬಾರ್ದು ಅಂತ. ಅವತ್ತು ಕೊನೆಗೆ ಆಹಾರ ಸ್ವೀಕಾರ ಮಾಡಿದ್ರು. ಆದ್ರೆ ಅವ್ರಿಗೆ ದೋಷ ಬರಲಿಲ್ಲ, ಯಾಕೆಂದ್ರೆ ಗುರುಗಳ ಮಾತನ್ನು ನಡೆಸಿದ್ದು ಅನ್ನುವ ಆ ಗುಣದಿಂದ ಅವರಿಗೆ ಇವತ್ತಿಗೂ ಆ ಮನೆಯಲ್ಲಿ ಆ ಒಂದು ದಿವಸ, ಅದು ಯಾವ ವರ್ಷದಲ್ಲಿ ಒಂದು ದಿವಸ ಗುರುಗಳು ಬಂದು ಹೋದ ದಿನ ಅಂತ ಅವರ ಮನೆಯಲ್ಲಿ ಒಂದು ಗುರುತಿದೆ ಎರ್ಕಿ ಮಠದಲ್ಲಿ. ಅವರು ಅವತ್ತು ರಾತ್ರಿ ವಿಶೇಷವಾಗಿ ನೈವೇದ್ಯ ಮಾಡಿ ದೇವರಿಗೆ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅದು ಗುರುಗಳು ಬಂದ ನೆಪಕ್ಕಾಗಿ, ಇವತ್ತೊಂದು ದಿವಸ ಚೆನ್ನಾಗಿ ತಿನ್ಲಿಕ್ಕೆ ಸಿಕ್ತು ಅಂತ ಅನ್ನೋದಲ್ಲ. ಗುರುಗಳು ನಮ್ಮ ಮನೆಗೆ ಆ ದಿನ ಬಂದು ನಮ್ಗೆ ಅನುಗ್ರಹ ಮಾಡಿದ್ರು, ದೇವರ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಅವತ್ತು ಆದೇಶ ಕೊಟ್ಟು ಹೋದ್ರು, ಆ ನೆಪಕ್ಕೆ ನಾವು ಅವತ್ತು ಸ್ವೀಕಾರ ಮಾಡ್ತೇವೆ ಅಂತ. ಕೆಲವು ಕಡೆ ಏನಾಗಿದೆ, ಈ ಕೃಷ್ಣಾಷ್ಟಮಿಯ ದಿವಸ ರಾತ್ರಿ ತಗೊಳ್ಬಹುದು ಅಂತ ಕೆಲವರದೊಂದು ಸಂಪ್ರದಾಯ. ವಸ್ತುತಃ ಯಾರದೋ ಒಬ್ರು ಮನೆಯಲ್ಲಿ ಅಲ್ಲಿ ಯಾರೋ ಅರ್ಚಕರಿಗೆ ಅವರಿಗೇನೋ ಕಷ್ಟ ಆಗಿ ಹೇಳಿರ್ತಾರೆ, ಇಲ್ಲ ನೀವು ಸ್ವೀಕಾರ ಮಾಡಿ, ಯಾಕಂದ್ರೆ ದೇಹ ದಂಡನೆ ಮಾಡಿ ವ್ರತ ಮಾಡಬೇಕು ಅಂತ ಹೇಳಿಲ್ಲ, ನೀವು ಸ್ವೀಕರಿಸಿ ಅಂತ. ಅಂಥದ್ದೆಲ್ಲ ಬೇಗ ಶುರುವಾಗುತ್ತೆ. ಅದು ವಸ್ತುತಃ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಆಚರಣೆಗೆ ಇರುವಂತಹ ಮಾತು. ಅವತ್ತು ಆಹಾರ ಸ್ವೀಕರಿಸಲಿಕ್ಕಿಲ್ಲ, ಮರುದಿವಸ ಬೆಳಿಗ್ಗೆ ಬೇಗ ದೇವರಿಗೆ ನಿವೇದಿಸಿ ಮತ್ತೆ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅಂದ್ರೆ ರಾತ್ರಿ ನೈವೇದ್ಯ ಆಗಿರುತ್ತೆ. ಮರು ದಿವಸ ಉಳಿದ ದೇವತೆಗಳಿಗೆಲ್ಲ ಕಾಯ್ತಿರ್ತಾರೆ ದೇವರ ಪ್ರಸಾದಕ್ಕಾಗಿ. ಯಾಕಂದ್ರೆ ರಾತ್ರಿ ಉಳಿದ ದೇವತೆಗಳಿಗೆ ನೈವೇದ್ಯ ಇಲ್ಲ, ಭಗವಂತನಿಗೆ ಮಾತ್ರ. ಅವನಿಗೆ ಸಮಯ ಇಲ್ಲ, ಸಮಯ ಉಂಟೆ, ಅವನು ಸಮಯವಿಲ್ಲ ಅಸಮಯವಿಲ್ಲ ಅವನಿಗೆ. ಆದ್ರೆ ಉಳಿದ ದೇವತೆಗಳಿಗೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಮಾತ್ರ ನೈವೇದ್ಯ ಆದ್ರಿಂದ ಉಳಿದ ದೇವತೆಗಳಿಗೆ ಬೆಳಗ್ಗೆ ನೈವೇದ್ಯ ಮಾಡಿ ಮತ್ತೆ ಪ್ರಸಾದ ಸ್ವೀಕಾರ ಮಾಡಬೇಕು. ಆಮೇಲೆ ಮತ್ತೆ ತಡ ಮಾಡಬಾರ್ದು ಅಂತಿದೆ ನಮ್ಮಲ್ಲಿ, ಅದೊಂದು ವಿಚಿತ್ರ. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ 5 ಗಂಟೆಗೆ 7 ಗಂಟೆಗೆ ಹೀಗೆ ಹೋಗ್ತಾನೆ ಇರುತ್ತೆ ಸಮಯ. ಅಂದ್ರೆ ಅದು ಕಾಮ್ಯ ಕರ್ಮವಾಗಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ನಕ್ಷತ್ರವನ್ನ ಕಾಯುವುದು, ತಿಥಿಯನ್ನ ಕಾಯುವುದು, ಮರು ದಿವಸದ್ದು ಅಂತ ಒಂದು ವಿಧಿ ಇದೆ. ಆದ್ರೆ ಶಾಸ್ತ್ರೀಯ ವಿಧಿ ನಿಜವಾಗಿ ಮರು ದಿವಸ ಮತ್ತೆ ದಂಡನೆ ಮಾಡಬಾರ್ದು, ಮತ್ತೆ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಉಳಿದ ದೇವತೆಗಳಿಗೆ ನಿವೇದನೆ ಮಾಡಿ ತಗೊಳ್ಬೇಕು ಅಂತಿದೆ. ಅಂದ್ರೆ ಈ ತರ ಶಾಸ್ತ್ರೀಯ ವಿಷಯಗಳಿಗೆ ಅಲ್ಲದೆ ಬೇರೆ ಯಾವುದಾದ್ರೂ ಮಾತುಗಳನ್ನು ಗುರುಗಳು ಹೇಳಿದ್ರೆ ಅದನ್ನು ಪಾಲಿಸಬೇಕು. ಆದ್ರೆ ಶಾಸ್ತ್ರೀಯ ವಿಷಯದಲ್ಲಿ ನಂತರದ ಪರಂಪರೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ಅದು ಪರಂಪರೆಗೆ ಒತ್ತು ಕೊಡಬೇಕು, ಶಾಸ್ತ್ರಕ್ಕೆ ಒತ್ತು ಕೊಡಬೇಕು. ಶಾಸ್ತ್ರಕ್ಕೆ ಒತ್ತು ಕೊಡಬೇಕು ಹೊರತು ಪರಂಪರೆಗೆ ಅಲ್ಲ. ಇದು ನಮಗೆ ಎಚ್ಚರ ಇರಬೇಕು. ಇದೆಲ್ಲ ಅದಕ್ಕೆ ಅಪ್ರಮಾದ ಅಂತ ಹೇಳಿದ್ದು. ಅಪ್ರಮತ್ತೇನ ಕರ್ತವ್ಯಂ, ಇದೆಲ್ಲ ಎಚ್ಚರ ತಪ್ಪಿದ್ರೆ ಅನರ್ಥಕ್ಕೆ ಕಾರಣ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಅಪ್ರಮಾದದ 8 ವಿಶೇಷ ಗುಣಗಳನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಹೀಗೆ ದಮಕ್ಕೆ ವಿರುದ್ಧವಾದ ಗುಣಗಳೇನಿದೆಯೋ ಅದು ಮದಕ್ಕೆ ಕಾರಣ ಆಗುತ್ತೆ. ದಮಕ್ಕೆ ವಿರುದ್ಧವಾದದ್ದು ಮದಕ್ಕೆ ಕಾರಣ. ಅದು ಹಿಂದಿನ ಶ್ಲೋಕದಲ್ಲಿ ಒಂದಿಷ್ಟು 18 ದೋಷಗಳನ್ನು ಹೇಳಿದ್ರು. ಆ ದೋಷಗಳೇ ಮದಕ್ಕೆ ಕಾರಣ. ಯಾವಾಗ ಒಬ್ಬ ಮನುಷ್ಯ ಗರ್ವಿಷ್ಠನಾಗ್ತಾನೋ, ಮೋಹಿಷ್ಠನಾಗ್ತಾನೋ, ಮದಿಷ್ಠನಾಗ್ತಾನೋ, ಆವಾಗ
ಇಂದ್ರಿಯ ನಿಗ್ರಹ ಅನ್ನೋದು ಅವನ ಕೈಯಿಂದ ತಪ್ಪಿ ಹೋಗುತ್ತೆ. ನಾನೇ ದೊಡ್ಡವನು ಅಂತ ಅನ್ನೋದು ಎಲ್ಲದರ ಮೇಲೆ ಅಹಂಕಾರ ಕೂತು ಬಿಡುತ್ತೆ ಅಂತ. ಹೀಗೆ 18 ದೋಷಗಳನ್ನ ಮತ್ತು 6 ತ್ಯಾಗಗಳನ್ನ ಅಂದ್ರೆ ಆ 18 ದೋಷಗಳನ್ನ ಬಿಟ್ಟು 6 ತ್ಯಾಗಗಳನ್ನ ಪಾಲನೆ ಮಾಡಿದರೆ ಆಗ ಮದ ಅನ್ನೋದು ಹೋಗಿ ಅದು ಮದ ಮಗುಚಿ ಬೀಳುತ್ತೆ. ಬಿದ್ರೆ ದಮ ಆಗುತ್ತೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ನಿಯಂತ್ರಣ. ಅದಕ್ಕೆ ಕಾರಣವಾದ ಸಂಗತಿಯನ್ನ ಬೇರೆ ಕಡೆ ಹೇಳುತ್ತಾರೆ. ಇಂದ್ರಿಯ ನಿಗ್ರಹ ನಾನ್ ಮಾಡ್ತೇನೆ ಅಂದ್ರೆ ಆಗಲ್ಲ ಅಂತಾರೆ. ಗುರುಗಳ ವಿಶೇಷ ಅನುಗ್ರಹ ಬೇಕು ಅಂತ ಎಚ್ಚರಿಕೆ ಕೊಡುತ್ತಾರೆ. ಅಂದ್ರೆ ಗುರುಗಳ ಸೇವೆ ನಿರಂತರ ಮಾಡಿದ್ರೆ ಆಗ ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಆವಾಗ ಅದು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಾಂದ್ರೆ ನಾವು ಮಾತ್ರೆ ತಗೋತೀವಿ, ಇನ್ನೇನೋ ಜಿಮ್ಮಿಗೆ ಹೋಗ್ತೀವಿ, ಇನ್ನೇನೋ ಯಾರ್ದೋ ಒಂದಿಷ್ಟು ಏನಂತಾರೆ ಅದಕ್ಕೆ ಕೌನ್ಸಿಲಿಂಗ್ ಆಗುತ್ತೆ, ಇದೇನಾದ್ರೂ ಅದು ಸಿದ್ಧಿ ಆಗಲ್ಲ. ಏನೋ ಒಂದು ತೊಂದರೆ ಮತ್ತೆ ಕಾಡ್ತಾ ಇರ್ತದೆ. ಅಂದ್ರೆ ಆಗ ಒಂದು ಕ್ಷಣಕ್ಕೆ ಪರಿಹಾರ ಆದ ಹಾಗೆ ಕಾಣುತ್ತೆ, ಅದು ಮತ್ತೆ ತಿರುಗಿ ಬೀಳುತ್ತೆ. ಅದಕ್ಕೆ ಅವರು ಹೇಳಿದ್ರು, ಗುರುಗಳು ಅಂದ್ರೆ ನಮಗೀಗ ಸದ್ಯಕ್ಕೆ ಗೊತ್ತಿರುವಾಗ ರಾಯರು ಅಂತ ಇಟ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ಯಾರು ನಮ್ಮ ಪೂರ್ವದಲ್ಲಿ ಯಾರು ನಿಜವಾಗಿಯೂ ಬದುಕನ್ನ ಸಮಾಜಕ್ಕಾಗಿ ವಿನಿಯೋಗಿಸಿ ಯಥಾರ್ಥವಾಗಿ ಇಲ್ಲದೇ ಇರುವ ವ್ಯಕ್ತಿಯನ್ನ ಗುರು ಬಾಬಾ ಅಂತ ಕರೆದ್ರೆಲ್ಲ ಆಗುದಿಲ್ಲ. ಇದ್ದ ಗುರುವನ್ನ ಎಚ್ಚರಪಟ್ಟು ಅವರ ಬದುಕಿನ ಯಥಾರ್ಥವಾದ ಸ್ಥಿತಿಯನ್ನು ಅನುಭವಿಸಿದ್ದು ಹೌದಾದ್ರೆ ಅಂತಹ ಗುರುಗಳಿಗೆ ನಾವು ಪ್ರದಕ್ಷಿಣೆ ಬಂದ್ರೆ ನಮ್ಮ ಕಣ್ಮುಂದೆ ಇರುವಂತ ದೊಡ್ಡವರಾದ್ರೂ ಸರಿನೇ, ಅದು ಇನ್ನೂ ವಿಶೇಷ. ಇರುವ ವ್ಯಕ್ತಿಗಳಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ರೆ ಅದು ಹೆಚ್ಚು ಫಲ. ಇಲ್ಲ ನಮಗೆ ಅವರ ಇತಿಹಾಸ ಸ್ಪಷ್ಟ ಇದೆ, ಅಂತಹ ವ್ಯಕ್ತಿಗಳು ದೊಡ್ಡ ಸಾಧಕರಾದ್ರೆ ಅವರು ಇರುವ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಬಂದು ನನ್ನ ಇಂದ್ರಿಯಗಳನ್ನು ಗೆಲ್ಲಿಸು ಅಂತ ಕೇಳಿಕೊಂಡ್ರೆ ಅದು ಸಿದ್ಧಿ ಆಗತ್ತೆ ಅನ್ನುವ ಮಾತು ಶಾಸ್ತ್ರಕಾರರು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಹೀಗೆ ಈ ಬಗೆಯ ಅಪ್ರಮಾದಗಳನ್ನ ಅಂದ್ರೆ ಪ್ರಮಾದಗಳನ್ನ ನೀಗಿ ಸುಖಿ ಎನಿಸುವವ ಶಾಸ್ತ್ರದ ದಾರಿಯಲ್ಲೂ ಕೂಡ ಹೆಚ್ಚು ಹೆಚ್ಚು ಹತ್ತಿರಕ್ಕೆ ಭಗವಂತನಿಗೆ ಸೇರಿಕೊಳ್ತಾನೆ. ಇದರ ಜೊತೆಗೆ 2 ಸೇರಿಸುತ್ತಾರೆ. ಕಳೆದು ಹೋದದ್ರ ಬಗ್ಗೆ, ಮುಂದೆ ಆಗುವುದರ ಬಗ್ಗೆ ಎರಡಕ್ಕೂ ಆತಂಕ ವ್ಯಕ್ತಪಡಿಸಬಾರದು. ಏನಾಗಬೇಕೋ ಅದೇ ಆಗುತ್ತೆ. ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ, ನ ಭೂತಂ ನ ಭವಿಷ್ಯತಿ. ಅಶುಭವಾದದ್ದು ಜಗತ್ತಿನಲ್ಲಿ ಆಗ್ಲಿಲ್ಲ, ಆಗುವುದಿಲ್ಲ. ಅಲ್ಲ, ಆಗಿದೆ ಅಲ್ವಾ, ಪೇಪರಲ್ಲಿ ಬರ್ತಾನೆ ಇದೆ. ಅದು ಆಗಬೇಕು ಅನ್ನುವ ಹಾಗೆ ಮಾಡಿಕೊಂಡ ಪ್ರಾರಬ್ಧವೇ ಆಗ್ತಾ ಇರೋದು ಹೊರತು ಅವನಿಗೆ ಸಂಬಂಧ ಪಡದೇ ಇದ್ದಿದ್ದಾದ್ರೆ ಅದಾಗುದಿಲ್ಲ. ಎಷ್ಟೋ ಸರ್ತಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅವಘಡದಲ್ಲಿ ಸುತ್ತ ಇದ್ದವ್ರು ಕೊಚ್ಕೊಂಡು ಹೋಗಿರ್ತಾರೆ, ಅವನು ಉಳಿದಿರ್ತಾನೆ. ಅದ್ಯಾಕೆ ಅವನೊಬ್ಬ ಉಳ್ದ? ಇಡೀ ಊರಿಗೆ ಬಂದ ದೊಡ್ಡ ಅವ್ಯವಸ್ಥೆ ಅವನನ್ನು ಕಾಡ್ಲಿಲ್ಲ. ಯಾಕೆ? ಅವನನ್ನು ಬದುಕಿಸುವ ಒಂದು ಕರ್ಮ ಇತ್ತು, ಅವನನ್ನು ಬದುಕಿಸಿತು. ಆದ್ರೆ ಉಳಿದಂತೆ ಏನೇನ್ ಪ್ರಯತ್ನ ಮಾಡಿರ್ತಾರೆ ಅದ್ಯಾವುದು ಉಳಿಯಲ್ಲ. ಹಾಗಾಗಿ ಇದರ ಜೊತೆಗೆ 6 ಹೇಳಿದ್ರಲ್ಲ ಹಿಂದೆ, ಅದರ ಜೊತೆಗೆ ಇನ್ನೆರಡನ್ನ ಸೇರಿಸಿ ಹೇಳ್ತಾರೆ. ಬರುವುದರ ಬಗ್ಗೆ, ಆಗಿ ಹೋದದ್ರ ಬಗ್ಗೆ. ಅದರಿಂದ ಪಾಠ ಕಲಿಬೇಕು. ಅದಕ್ಕೆ ವ್ಯಥೆಪಟ್ಟು ನಾನೇನೋ ಬದಲಾಯಿಸ್ತೇನೆ ಅಂತ ಅದರ ಮೇಲೆ ಸವಾರಿ ಮಾಡುವ ಪ್ರಯತ್ನವನ್ನ ಯಾವತ್ತಿಗೂ ಮಾಡಬಾರದು ಅಂತ ಹೀಗೆ ಇಷ್ಟು ಎಚ್ಚರ ಕೊಡ್ತಾರೆ. ಇಂತಹ 8 ದೋಷಾ ಪ್ರಮಾದಸ್ಯ ತಾನ್ ದೋಷಾನ್ ಪರಿವರ್ಜಯೇತ್ ಇಂದ್ರಿಯೇಭ್ಯಶ್ಚ ಪಂಚೇಭ್ಯಃ ಮನಸಶ್ಚೈವ ಭಾರತ ಅತೀತಾನಾಗತೇಭ್ಯಶ್ಚ ಮುಕ್ತ್ಯುಪೇತಃ ಸುಖೀ ಭವೇತ್. 5 ಇಂದ್ರಿಯಗಳು ಮತ್ತು ಮನಸ್ಸು ಇಲ್ಲಿಗೆ 6 ಆಯಿತು. ಈ 5 ಇಂದ್ರಿಯಗಳ ದೋಷ ಅದು ಎಲ್ಲಿ ಹೋಗಬಾರದು ಅಲ್ಲಿಗೆ ಅದನ್ನು ಹೋಗುವಂತೆ ಮಾಡೋದು. 6ನೇದು ಮನಸ್ಸಿನ ದೋಷ. ಮನಸ್ಸಿಗೆ ಬೇಡವಾದದನ್ನು ತಲೆಯಲ್ಲಿ ಕಲ್ಪಿಸಿಕೊಂಡು ನಾನೇ ನನಗೆ ಹಾನಿ ಮಾಡಿಕೊಳ್ಳುದು. ವಸ್ತುತಃ ಬೇರೆಯವರು ಹೇಳಿದ ಮಾತು ಎಲ್ಲೋ ಒಂದ್ ದಿವಸ ಹೇಳಿ ಹೋಗಿ 10 ವರ್ಷ ಆಗಿರುತ್ತೆ. ಆದ್ರೆ ಅದನ್ನ ನನ್ನ ಮನಸ್ಸಿಗೆ ಇವತ್ತು ನೆನಪಿಸ್ಕೊಂಡು ಅವ್ರು ಅದೊಂದು ಮಾತು ಹೇಳಿದ್ ಮಾತ್ರ ನಂಗೆ ತಡಿಲಿಕ್ಕಾಗಲ್ಲ, ಅವ್ರು ಅದೊಂದು ಹೇಳಬಾರ್ದಿತ್ತು, ಅದೊಂದು ಹೇಳಿದ್ ನನಗೆ ತುಂಬಾ, ಅದೊಂದು ಮಾತ್ರ ನಾನು ಜೀವನ ಸತ್ರು ಮರೆಯಲ್ಲ ಅಂತ ಕೆಲವರಿಗೆ ಒಂದೊಂದು ತರ ಒಬ್ಬೊಬ್ಬರದ್ದಿರುತ್ತೆ. ಆ ತರ ಆ ಹಿಂದೆ ಆದ ಯಾವುದೋ ಒಂದು ಘಟನೆಯ ಒಂದು ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಬೇರೆಲ್ಲ ಸಹಿಸ್ತೇನೆ, ಇದೊಂದು ಮಾತನ್ನ ನಾನು ಸಹಿಸಲ್ಲ ಅಂತ ಹಾನಿ ಮಾಡ್ಕೊಳ್ಳೋದು ಯಾರು? ಅವನಲ್ಲ. ಹಾನಿ ಮಾಡುದು ಯಾರು? ಅವನಲ್ಲ. ಹಾನಿ ಮಾಡ್ಕೊಳ್ಳೋದು ನಾವು. ಅದನ್ನ ನೆನಪಿಸ್ಕೊಂಡು ವ್ಯಥೆ ಪಡೋದು ಅಂದ್ರೆ ಏನರ್ಥ? ನಮ್ಮ ಈಗೋ ಪ್ರಿಕ್ ಆಗಿದೆ ಅಂತ ಅರ್ಥ ಎಲ್ಲೋ ಒಳಗೆ. ಆದ್ರೆ ಮಾತ್ರ ಅದು ಹಾಗೆ ಕಾಡುತ್ತೆ. ನಮ್ಮ ಈಗೋ ಪ್ರಿಕ್ ಆಗಿಲ್ಲ, ಅಯ್ಯೋ ಆಗ್ಬೇಕಾದ್ದು ಅವ್ನು ಹೇಳಿದ್ರಲ್ಲಿ ಸತ್ಯ ಇದ್ರೆ ಒಪ್ಕೊಂಡು ತಿದ್ಕೊಳ್ಳೋಣ, ಅವ್ನು ಹೇಳಿದ್ರಲ್ಲಿ ಸತ್ಯ ಇಲ್ಲ ಅಂದ್ರೆ ಬಿಟ್ಟೇ ಬಿಡೋಣ. ಅವ್ನು ಹೇಳಿದ್ರೆ ನಾನು ಯಾಕೆ ತಲೆಗೆಡಿಸ್ಕೊಂಡು, ಇಲ್ಲ ನಾನು ಮಾಡ್ಲಿಲ್ಲ ಅಂದ್ರೆ ಅವ್ನು ಮಾಡ್ದ ಅಂತ ಹೇಳಿ, ಮಾಡ್ಲಿಲ್ಲ ನಂಗೆ ಗೊತ್ತಲ್ವಾ, ದೇವ್ರಿಗೆ ಗೊತ್ತಲ್ವಾ. ಅವನೇನಾದ್ರೂ ನೀನ್ ಮಾಡ್ದ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಕು. ಇವನ್ ಯಾರೋ ಪಡಪೋಷಿ ವ್ಯಕ್ತಿ ಇವನಿಗೆ ಏನು ಗೊತ್ತಿಲ್ಲ ಜೀವನದ ಬಗ್ಗೆ, ನನ್ನ ಬದುಕಿನ ಬಗ್ಗೆ ನಿರ್ಧಾರ ಮಾಡ್ಲಿಕ್ಕೆ ಅವನಿಗೇನು ಶಕ್ತಿ ಇದೆ ಅಂತವನೇನೋ ಹೇಳಿದ ಅನ್ನೋದನ್ನ ನಾನು ಬಹಳ ಸೀರಿಯಸ್ ಆಗಿ ಎಷ್ಟೋ ಸೀರಿಯಸ್ ಆಗಿ ತಗೊಳ್ಬೇಕಾದ್ದನ್ನ ತಗೊಳ್ಳೋದೇ ಇಲ್ಲ. ಯಾರೋ ಮೂರ್ಖ ನಮ್ಮನ್ನ ಬೈದ ಅಂತ ಅನ್ನೋದು ಮಾತ್ರ ಜೀವನ ಪೂರ್ತಿ ವ್ಯಥೆ ಪಡ್ಕೊಂಡು ನನಗೆ ಅದೊಂದು ಬೈದಿದ್ ಮಾತ್ರ ಜೀವನದಲ್ಲಿ ನೆನಪಿಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತ ಅಳ್ತಾ ಕೂತೆ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಹಾಗಾಗಿ ಮನಸ್ಸಿನ
ಆಲೋಚನೆಗಳು ಅದು ನಾವೇ ಬೇಕು ಅಂತ ಬಯಸಿ ಆಗುದಲ್ಲ. ಎಷ್ಟೋ ಸಲ ಬರುತ್ತೆ, ಎಲ್ಲೋ ಒಂದು ಅದೊಂದು ಫ್ಲೋ ಇರುತ್ತಲ್ಲ, ಅದು ಹರ್ಕೊಂಡು ಬರ್ತಾ ಇರುತ್ತೆ. ಬಂದಾಗಲೂ ಬಂದದ್ದಕ್ಕೆ ಕಾರಣ ಏನು ಕೆಲವೊಂದು ಸರ್ತಿ ನಾವು ಚೂರು ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ, ಯಾಕೆ ಹೀಗೆ ಬಂತು, ಎಲ್ಲಿಂದ ಬಂತು. ಅದು ಬಂದದ್ದು ಗೊತ್ತಾಯಿದ್ರೆ ಅಲ್ಲಿಯೇ ಬ್ಲಾಕ್ ಮಾಡಬೇಕು. ಆ ವಿಷಯ ನಂಗೆ ಸಂಬಂಧಪಟ್ಟದ್ದಲ್ಲ, ಅದಕ್ಕೆ ನಾನು ಯೋಚನೆ ಮಾಡಿ ಏನೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಮುಂದೆ ಸರಿ ಮಾಡ್ಲಿಕ್ಕೆ ಆಗತ್ತಾ ಅಂತ ಯೋಚಿಸಿದ್ರೆ ಅದು ನನಗೆ ಸಂಬಂಧಪಟ್ಟ ವ್ಯಾಪ್ತಿಯೇ ಅಲ್ಲ, ಬಿಟ್ಬಿಡ್ಬೇಕು. ಯೋಚಿಸಿ ಬದಲಾಗತ್ತಾ? ಇಲ್ಲ. ಹಾಗಾದರೆ ನಾನು ಅದಕ್ಕೆ ದುಃಖಪಟ್ಟು ಉಪಯೋಗ ಇಲ್ಲ. ಯೋಚಿಸದೇ ಇದ್ರೆ ಅದೇನಾದ್ರೂ ಚೇಂಜ್ ಆಗುತ್ತಾ? ಇಲ್ಲ. ಆದ್ರೆ ನಂಗೆ ನಾನು ದುಃಖ ಪಡಬೇಕಾಗಿಲ್ಲ. ಅಂದಾಗಿ ಏನ್ ಮಾಡಿದ್ರು ನಂಗೆ ಸಂಬಂಧ ಪಡುವಂಥದ್ದು ಏನು ಆಗುದಿಲ್ಲ ಅಂದಮೇಲೆ ನಾನು ಚಿಂತಿಸಿ ಏನು ಉಪಯೋಗ? ನಾನು ಚಿಂತಿಸಿದ್ರೂ ಬದಲಾಗಲ್ಲ, ನಾನು ಚಿಂತಿಸದೆ ಇಲ್ಲದೆ ಇದ್ರೂ ಅದು ಬದಲಾಗಲ್ಲ. ಅಂದ್ಮೇಲೆ ನಾನು ಯಾಕೆ ಚಿಂತಿಸಿ ಯೋಚನೆ ಮಾಡಿ ತಲೆ ಹಾಳು ಮಾಡ್ಕೊಳ್ಬೇಕು ಅಂತ ಆ ಇಂದ್ರಿಯಕ್ಕೆ, ಮನಸ್ಸಿಗೆ ನಮ್ಗೆ ನಾವೇ ಮೆಂಟಲ್ ಆಗ್ಬಾರ್ದಷ್ಟೆ. ನಮಗೆ ನಾವೇ ಹೀಗಲ್ಲ ಹೀಗೆ, ಹೀಗಲ್ಲ ಹೀಗೆ. ನೀನು ನಿನ್ನ ಕರ್ತವ್ಯ ಮಾಡು, ನಿನ್ನ ಜವಾಬ್ದಾರಿಯನ್ನು ಮುಂದುವರಿಸು. ನಿನಗೇನು ಕೆಲಸ ಸಿಕ್ಕಿದೆ ಅದನ್ನ ಪ್ರಾಮಾಣಿಕವಾಗಿ ಖುಷಿಯಾಗಿ ಮಾಡು, ಆನಂದವಾಗಿ ಮಾಡು. ಯಾರೋ ಬರಲಿಲ್ಲ, ಯಾರೋ ಹೇಳಲಿಲ್ಲ, ಯಾರೋ ಕೇಳಲಿಲ್ಲ, ಯಾರೋ ನೋಡ್ಲಿಲ್ಲ, ಯಾರಿಗೋಸ್ಕರ ನಾವು ಮಾಡ್ತಾ ಇದ್ದೀವಾ? ನಮ್ಮ ಖುಷಿಗೆ ನಾವು ಮಾಡ್ತಾ ಇರೋದು. ಅವ್ರು ಯಾರನ್ನೋ ನಿರೀಕ್ಷೆ ಮಾಡಿಕೊಂಡು, ಅವ್ರು ಯಾರೋ ನಮಗೆ ಹೊಗಳಿಲ್ಲ ಅಂತ ದುಃಖ, ಅವ್ರು ಯಾರೋ ನಮ್ಮನ್ನ ತೆಗಳಿದ್ರು ಅಂತ ದುಃಖ. ಎರಡೂ ಬೇಡವಾದದ್ದು. ನಮ್ಮ ಸಂಬಂಧಪಟ್ಟ ವಿಷಯಕ್ಕಿದ್ರೆ ಮನಸ್ಸು, ಪಂಚ ಇಂದ್ರಿಯಗಳು ಆಗಿ ಹೋದದ್ದು ಬರ್ಲಿಕ್ಕಿರುವಂಥದ್ದು. ಇದು 2, 5, 8 ಕೂಡ ಯಾರು ಯಥಾ ಪ್ರಕಾರ ಅದರ ಮೇಲೆ ಏನೂ ತಲೆ ಕೆಡಿಸಿಕೊಳ್ಳದೆ ಅವುಗಳ ಪ್ರಮಾದವನ್ನು ಯಾರು ನೀಗಿಸ್ತಾನೋ ಅವನು ಮುಕ್ತ್ಯುಪೈತಿ, ಮೋಕ್ಷವನ್ನು ಹೊಂದಲಿಕ್ಕೆ ಯೋಗ್ಯನಾಗ್ತಾನೆ ಅಂತ ಆ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೂ ಇಂಥದ್ದೇ ಚರ್ಚೆಗಳು ತುಂಬಾ ಇದೆ. ತುಂಬಾ ಈ ಸನತ್ ಸುಜಾತಿ ಇದೆಯಲ್ಲ, ಬಹಳ ತರ ಒಳಗೆ ಪದರ ಮನಸ್ಸಿನ ಬೇರೆ ಬೇರೆ ಲೇಯರ್ಗಳನ್ನು ಎಳ್ಕೊಂಡು ವಿವರಣೆ ಕೊಡುತ್ತೆ. ವಸ್ತುತಃ ಒಂಥರ ಇದೇ ಕೌನ್ಸಿಲಿಂಗ್ ಹೇಳಬೇಕು ಅಂದ್ರೆ. ಆ ಕೇಳ್ತಾ ಹೋದ್ರೆ ಮನಸ್ಸಿನ ಅಷ್ಟೂ ಪದರಗಳನ್ನ ಮೆತ್ತಿ ತೆಗೆದುಕೊಡ್ತಾ ಇರ್ತಾರೆ. ಇಷ್ಟೇ ನೋಡಿ. ಇಲ್ಲಾಂದ್ರೆ 18 ದೋಷಗಳು ಅಂತ ಏನು ಹೇಳಿದ್ರು ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೇ ನಮ್ಗೆ ಎಷ್ಟೋ ಸರ್ತಿ ಕಾಡ್ತಾ ಇರುತ್ತೆ. ಆ ದೋಷಗಳ ಬಗ್ಗೆನೇ ನಾವು ಸರಿಯಾಗಿ ಅನಲೈಸ್ ಮಾಡಿದ್ರೆ ನಮ್ಮಲ್ಲಿರುವ ವೀಕ್ನೆಸ್ ತಾನೇ ಪರಿಹಾರ ಆಗ್ತಾ ಹೋಗುತ್ತೆ. ಒಂದೇ ಸರ್ತಿ ಅದಕ್ಕೆ ಅವ್ರು ಹೇಳಿದ್ರು, ಅಲ್ಲಿ ಹಿಂದೆ ಒಂದು ಮಾತು ಬಂತು, 1ರಿಂದ ಆಗ್ಬೋದು, 2ರಿಂದ ಆಗ್ಬೋದು, 3ರಿಂದ ಆಗ್ಬೋದು, 4ರಿಂದ ಯಾವುದೋ ಒಂದನ್ನಾದ್ರೂ ಪ್ರಾಮಾಣಿಕವಾಗಿ ಗುಣಗಳಲ್ಲಿ ರೂಢಿಸಿಕೊ, ಉಳಿದಿದ್ದು ತಾನಾಗೆ ಆಡಪ್ ಆಗ್ತಾ ಹೋಗುತ್ತೆ. ಒಂದು ಇಲ್ಲ ಅಂದ್ರೆ ಯಾವುದು ಬರಲ್ಲ. ಸತ್ಯ ಅಂತ ಒಂದು ಇಟ್ಕೊಂಡ್ರೆ ಧರ್ಮ ಅದರ ಜೊತೆಗೆ ಬರುತ್ತೆ, ಅನ್ಯಾಯ ಮಾಡಬಾರ್ದು ಅನ್ನೋದು ಬರುತ್ತೆ, ಹಾನಿ ಮಾಡಬಾರ್ದು ಅಂತ ಗೊತ್ತಾಗುತ್ತೆ, ಹಿಂಸೆ ಸರಿಯಲ್ಲ ಅಂತ ಅರ್ಥ ಆಗುತ್ತೆ. ಒಂದೇ ಸರ್ತಿಗೆ ಅರ್ಥ ಆಗದೆ ಇರುವುದು, ಹೋಗ್ತಾ ಅದು ಆ್ಯಡ್ ಆಗುತ್ತೆ. ಆದ್ರೆ ಒಂದು ಇಲ್ಲ, ಯಾವುದು ಬರಲ್ಲ. ಯಾಕಂದ್ರೆ ಎಲ್ಲವೂ ವಿರುದ್ಧವಾಗಿ ಅವನ ತಲೆ ಒಳಗೆ ಹೋಗ್ತಾ ಇರುತ್ತೆ. ಎಲ್ಲವೂ ಇದು ಸರಿ ಇಲ್ಲ, ನಾನು ಸರಿ ಇಲ್ಲ, ಜಗತ್ತು ಸರಿ ಇಲ್ಲ ಅಂತ ಶುರುವಾಗುತ್ತೆ ಕೊನೆಗೆ. ಅದಕ್ಕೋಸ್ಕರ ನನ್ನ ಬಗ್ಗೆನೂ ಬೇಜಾರು ಬರುತ್ತೆ, ಯಾರ ಬಗ್ಗೆನೂ ಖುಷಿ ಇರಲ್ಲ. ಇದು ಬಹಳ ಡೇಂಜರ್. ಆದ್ರೆ ಇದರ ನೆಕ್ಸ್ಟ್ ಸ್ಟೆಪ್ ಉಂಟು. ಈಗ ಇದು ಒಂಥರ ಮಥನ ಮಾಡುವ ಪ್ರೊಸೀಜರ್. ಇದು ಏನಂದ್ರೆ ನಾನು ಸರಿ ಇದ್ದೇನೆ, ಜಗತ್ ಸರಿ ಇಲ್ಲ ಅಂತ ಅನಿಸ್ತದೆ ಆರಂಭದಲ್ಲಿ. ಅದು ಸ್ವಲ್ಪ ಆಲೋಚನೆ ಮಾಡ್ತಾ ಹೋದಾಗ ನಾನೇ ಸರಿ ಇಲ್ಲ, ಜಗತ್ ಸರಿ ಇದೆ ಅನ್ಸುತ್ತೆ. ಆಮೇಲೆ ಮತ್ತೆ ಹಾಗೆ ಮಥನ ಮಾಡುವಾಗ ಕೊನೆಗೆ ಅನ್ಸುತ್ತೆ ನಾನೂ ಸರಿ ಇಲ್ಲ, ಜಗತ್ತು ಸರಿ ಇಲ್ಲ ಅನ್ಸ್ತಾ ಇರುತ್ತೆ. ಅದು ಮತ್ತೂ ಮಥನ ಮುಂದುವರೆದ್ರೆ ಆಗ ಅಮೃತ ಬರುತ್ತೆ. ನಾನಿರುವುದು ಹೀಗೆ ಸರಿ ಇರಬೇಕು, ಅದಿರುವುದು ಹಾಗೆ ಒಪ್ಕೋಬೇಕು. ಅದ್ರ ಜೊತೆಗೆ ಒಂದು ಹೊಣೆಗಾರಿಕೆ, ಹೊಂದಾಣಿಕೆ ಏನಿದೆ ಅದನ್ನು ಮಾಡ್ಕೊಂಡು ಹೋಗುದೇ ಲೈಫ್. ಇಷ್ಟಿದ್ರೆ ಯಥಾ ಪ್ರಕಾರ ಆನಂದವಾಗಿ ಹೋಗ್ತಾ ಇರುತ್ತೆ ಜೀವನ. ಅದು ನಮ್ಗೆ ಕಲಿಸಿಕೊಡ್ಲಿಕ್ಕೋಸ್ಕರ ಬಂದ ಮಾತುಗಳು. ಇಲ್ಲೆಲ್ಲ ಬಂದದ್ದು ಇಷ್ಟೇ. ಕೆಲವೊಮ್ಮೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅದರ ಬಗ್ಗೆ ಆಕ್ರೋಶ ಹುಟ್ಟತ್ತೆ. ಆಮೇಲೆ ನಾನೇ ಸರಿ ಇಲ್ವಾ ಅಂತ ಅಂದ್ರೆ ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಅನ್ಸುತ್ತೆ, ಯಾಕೋ ನಾನೇ ತಪ್ಪು ಅಂತ ಅನ್ಸುತ್ತೆ ಅಂತ. ಅದು ಬಹಳ ಮಂದಿಗೆ ಬರಲ್ಲ. ಎಲ್ರಿಗೂ ಫಸ್ಟ್ ಬರೋದು ಬೇರೆಯವರೇ ಸರಿ ಇಲ್ಲ ಅಂತ. ನಾನ್ ಸರಿ ಇಲ್ಲ ಅಂತ ಬಂದದ್ದು ಓವರ್ ಡೋಸ್ ಆದ್ರೂ ಡೇಂಜರ್, ಅದು ಸಮಸ್ಯೆ. ನಾನು ಸರಿ ಇಲ್ಲ ಅನ್ನೋದು ಒಳ್ಳೆತನ ಹೌದು, ಆದ್ರೆ ಅದೇ ಓವರ್ ಡೋಸ್ ಆದ್ರೆ ಕೊನೆಗೆ ಹುಚ್ಚುಡಿಯತ್ತೆ. ಏನ್ ಮಾಡಿದ್ರು ನಾನ್ ಮಾಡುವುದೇ ತಪ್ಪು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಅಪಾಯಕಾರಿ. ಅದು ಒಂದು ಹಂತದಲ್ಲಿ ಇರಬೇಕು, ಬೇರೆದನ್ನು ಹಂತದಲ್ಲಿ ಇಡಬೇಕು. ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅದಿರುವುದು ಹಾಗೆ ಒಪ್ಕೊಳ್ಬೇಕು, ನಾನಿರುವುದು ಹೀಗೆ ನಡ್ಕೊಳ್ಬೇಕು, ಎಲ್ಲದಕ್ಕೂ ಜೊತೆಯಾಗಿ ಹೋಗ್ಬೇಕು ಅನ್ನೋದು ಆ ದೋಷದ ಪರಿಹಾರಕ್ಕಿರುವಂತಹ ಎಚ್ಚರ. ಅದೇ ಅಪ್ರಮಾದ ಅಂದ್ರೆ
ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾ ಹೋಗ್ತೇವೋ ಅಷ್ಟು ನಮ್ಗೆ ಉತ್ತರಗಳು ಸಿಗುತ್ತೆ. ಉತ್ತರ ಸಿಗುದಿಲ್ಲ ಅಂತಿಲ್ಲ, ಕೈ ಚೆಲ್ಲಿದಾಗ ಮಾತ್ರ ಉತ್ತರ ಸಿಗಲ್ಲ. ಇದೆಲ್ಲ ನಂಗೆ ಆಗುವಂಥದ್ದಲ್ಲ, ಇದೆಲ್ಲ ನಾನು ಯೋಚಿಸುವಂಥದ್ದಲ್ಲ, ಇದೆಲ್ಲ ನನ್ನ ತಲೆಗೇ ಬರಲ್ಲ, ಇದು ನಂಗೆ ಸೇರಿದ್ದೇ ಅಲ್ಲ ಅಂತ ಎಷ್ಟು ಅದನ್ನು ಹೊರಗಿಡ್ತೇವೆ ಅಷ್ಟು ಅದು ನಮ್ಮನ್ನು ಒಳಗಿನಿಂದ ತಿನ್ಲಿಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ನನ್ನ ಪ್ರಾಬ್ಲಮ್ನ ನಾನು ತಾನೇ ಅದನ್ನು ಸಾಲ್ವ್ ಮಾಡಬೇಕಾದ್ದು. ನನಗೆ ಬಂದ ಪ್ರಾಬ್ಲಮ್ ಮೇಲೆ ನಾನು ಅದನ್ನು ಯೋಚಿಸ್ಬೇಕು, ಯಾಕದು ಹಾಗಾಗ್ತಿದೆ, ಯಾಕದು ಹಾಗಾಗ್ತಿಲ್ಲ. ಅದರ ಯೋಚನೆಯ ಹಾದಿಯನ್ನ ಸನತ್ ಸುಜಾತಿಯ ಇನ್ನು ಉದ್ದಕ್ಕೂ ಇಂಥದ್ದು ಇನ್ನೂ ಚೆನ್ನಾಗಿದೆ ಮುಂದೆ ಮಾತುಗಳೆಲ್ಲ. ಸತ್ಯ ಅಂದ್ರೇನು, ಪ್ರಾಮಾಣಿಕತೆಯ ವಿಷಯದಲ್ಲಿ ಏನೇನು ದೋಷಗಳು ಬರ್ತವೆ ಅದನ್ನ ಹೇಗೆ, ಅದು ಧೃತರಾಷ್ಟ್ರನಿಗೆ ಅವನಿಗೆ ಒಳಗಿನಿಂದ ನೋಡಿ ಅವನು ಕೆಟ್ಟವನೇನಲ್ಲ, ನಿಜ ಹೇಳಬೇಕು ಅಂದ್ರೆ ಕೆಟ್ಟವನಲ್ಲ. ಆದ್ರೆ ಆ ದುರ್ಯೋಧನನ ವ್ಯಾಮೋಹ ಅವನ ಆ ಮಾತನ್ನು ಹೇಳಿದ ಹಿಂದೆ. ನೀನ್ ಇಷ್ಟೆಲ್ಲ ಹೇಳಿದಾಗ ತಲೆ ಹೌದು 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 ಅಂತ ಅನ್ಸತ್ತೆ, ದುರ್ಯೋಧನ ಬಂದಾಗ ತಲೆ ಅಡ್ಡ ತಿರುಗ್ಲಿಕ್ಕೆ ಶುರುವಾಗುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಹೇಳಿದಾಗೆಲ್ಲ ಸರಿ ಅನ್ಸುತ್ತೆ. ನೀನ್ ಹೇಳಿದ ನೀನ್ ಇಲ್ಲ ಅಂದ್ರೆ ನಿಜವಾಗಿ ಅವ್ನು ಕೆಟ್ಟವನಾಗಿದ್ರೆ ಇಷ್ಟು ಮಾತುಗಳನ್ನ ವಿದುರನ ಹತ್ರ ಕೇಳಿಸ್ಕೊಳ್ಳಿಕ್ಕೆ ಒಬ್ಬ ನಿಜವಾಗಿ ದುರ್ಜನ ಆದ್ರೆ, ಈಗ ದುರ್ಯೋಧನನಿಗೂ ಇಷ್ಟು ಉಪದೇಶಗಳನ್ನ ಮುಂದೆ ಸಂಧಾನದಲ್ಲಿ ಹೇಳ್ತಾರೆ. ಆದ್ರೆ ಇಷ್ಟನ್ನು ಯಾವ್ದನ್ನಾದ್ರೂ ಕೇಳಿಸ್ಕೊಂಡವನು ಅವನು ಕಾಲಲ್ಲಾಡಿಸ್ತಾ ಕೂತಿದ್ದ, ಆ ಕಡೆ ನೋಡ್ತಾ ಮಾತಾಡ್ತಿದ್ದ. ಎಲ್ರಿಗೂ ಸಿಟ್ಟು ಬಂತು. ಮೈತ್ರೇಯರು ಶಾಪ ಕೊಡ್ತಾರೆ, ಪರಶುರಾಮ ಶಾಪ ಕೊಡ್ತಾನೆ, ಎಲ್ಲರೂ ಶಾಪ ಕೊಟ್ಟು ಹೋಗ್ತಾರೆ. ಆದ್ರೆ ಇವನಿಗೆ ನೋಡಿ ಅಷ್ಟು ಹೇಳುವಾಗ್ಲೂ ಅವನಿಗದು ರೂಢಿಸಿಕೊಳ್ಳಿಕ್ಕಾಗ್ಲು ಕೇಳಬೇಕು, ನಾನು ಇದರಲ್ಲಿ ತಪ್ಪು ಮಾಡಿದ್ದನ್ನು ಸರಿ ಮಾಡ್ಕೋಬೇಕು. ನಮಗೂ ಹಾಗೆ ಅನ್ಸುತ್ತೆ, ಎಷ್ಟೋ ಸರ್ತಿ ನಾವು ಸರಿ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ. ಆದ್ರೆ ಆ ಮೂಮೆಂಟ್ ಬಂದಾಗ ನಮ್ಮ ಕೈ ತಪ್ಪಿ ಅನರ್ಥಗಳು ನಡೆದ್ಬಿಡುತ್ತೆ. ಒಂದ್ಸಲ ಆಯ್ತು, 2 ಸಲ ಆಯ್ತು, ಮತ್ತೆ ನಮ್ಗೆ ಅದು ಆ ಪ್ರಶ್ನೆ ಹುಟ್ಟತ್ತೆ, ಮತ್ತೆ ಸಿದ್ಧಕೊಳ್ಬೇಕು ಅಂತ ಅನ್ಸುತ್ತೆ. 5-6 ಸತ್ ನಮ್ಮನ್ನ ಅದು ಆಟ ಆಡಿಸತ್ತೆ. ಆಮೇಲೆ ಒಂಚೂರು ಪಕ್ವ ಆಗತ್ತಲ್ಲ, ಈ ತಪ್ಪು ಅನುಭವಿಸಿ ಮುದ್ರೆ ಇಟ್ಟಿಟ್ಟು ಅಭ್ಯಾಸ ಆದ್ಮೇಲೆ ಆಮೇಲೆ ಮುದ್ರೆ ಇಟ್ಕೊಳ್ಬಹುದು ಅಂತ ಅನ್ಸುತ್ತಲ್ಲ, ಹಾಗೆ ಕಷ್ಟ ಅನ್ನೋದು ಮೀರುವ ಶಕ್ತಿ ಬರುತ್ತೆ. ಕೈ ಚೆಲ್ಲಬಾರದು ಅಷ್ಟೇ. ಕೈ ಚೆಲ್ಲುವುದು ಅನ್ನೋದೇ ಕೈ ಬಿಡುವುದು ಅಂತ, ಅಯ್ಯೋ ನನ್ನಿಂದ ಆಗದು ಅಂತ ಬಿಡುವುದುಂಟಲ್ಲ, ಇದು ನಾವೇ ನಮ್ಮನ್ನ ಅಪಾಯದ ಬಾಯಿಗೆ ತಗೊಂಡೋಗಿ ತಿನ್ನಪ್ಪ ಅಂತ ಕೊಟ್ಟ ಹಾಗೆ. ಅದು ಮೇಲ್ತಾ ಇರುತ್ತೆ, ನಮ್ಮನ್ನು ಆರಾಮಾಗಿ ಹಿಂಡಿ ಹಿಪ್ಪೆ ಮಾಡುತ್ತೆ. ಹಾಗಾಗದ ಹಾಗೆ ನೋಡ್ಕೊಳ್ಳಿಕ್ಕೆ ಬೇಕಿರುವ ದಾರಿಯನ್ನ ಧೃತರಾಷ್ಟ್ರ ಮತ್ತು ವಿದುರನ ನೆಪದಲ್ಲಿ ಸನತ್ ಸುಜಾತರು ನಮಗೆ ಮಾಡಿದ ಉಪದೇಶದ ಮಾತುಗಳನ್ನು ನಾವು ನೋಡಿದೆವು. ಮತ್ತಷ್ಟು ಸಂಗತಿಗಳನ್ನು ಮುಂದಿನ ಚಿಂತನೆಯನ್ನು ನೋಡೋಣ. ಶ್ರೀಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು.